Okay, few more are joining. So let us wait till 7:30 and then we'll start the meeting. A few more are joining. Okay, ನಮಸ್ಕಾರ ಎಲ್ಲ ನಮ್ಮ ಡಿಪಾಸಿಟರ್ಸ್ ಬಂಧುಗಳಿಗೆ. Good evening to all the depositors. And we are here again meeting for the meeting again for our Zoom meeting. Yeah, of course, many people are joining in. You can see people are just coming in. And what a week it has been. So we'll discuss about the whole last week, because last week was pretty hectic, and we had quite a few things that happened. Of course, it did not happen in a way. Okay, I mean, am I audible? Can everyone hear me? Okay. Yeah. Okay. It's okay, Harish. Okay, so because somebody is sent a message. We are able to hear you. Okay, fine. Okay. So it was a very hectic week last week. And quite a few things that needs to be shared, and quite a few things that needs to be discussed. So we will come to that, and welcome to all. And of course, Yugadi is around the corner. So welcome. I wish you a happy Yugadi for to one and all. And we will proceed further. So this week, the whole last week had been pretty hectic, as we said, particularly for me and many of our depositors. We saw quite a few new faces, because we have started, as you all know, we have started a daily protest. And we have started the daily protest, and there is no looking back. How many ever people come, we are continuing with our protest. And in fact, on the first day, we had about 25 to 30 people coming in. And second day, it dropped a bit. And third day, it again picked up. Yesterday, even today was the fourth day. And we had about 15, on an average, we have about 10 to 15 people coming in. Of course, there is quite a few, very few people who, considering the number of depositors we have. ಅದೇ ನಾವು ಹೇಳ್ತಾ ಇದ್ದ ಹಾಗೆ ಹೋದ ವಾರ ಸ್ವಲ್ಪ ಬಹಳ ಹೆಕ್ಟಿಕ್ ಆಗಿತ್ತು. ನಾವು ಡೈಲಿ ಪ್ರೊಟೆಸ್ಟ್ ಶುರು ಮಾಡಿದೀವಿ. ಮೊದಲನೇ ದಿನ ಸ್ವಲ್ಪ ಒಂದು 20-25 ಜನ ಬಂದಿದ್ರು. ಎರಡನೇ ದಿನ ಸ್ವಲ್ಪ ಡ್ರಾಪ್ ಆಯ್ತು. ಮತ್ತೆ ಮೂರನೇ ದಿನ ತಿರ್ಗಾ ಮತ್ತೆ ಒಂದು 14-15 ಜನ ಬಂದಿದ್ರು. ಇವತ್ತು ಒಂದು 14-15 ಜನ ಬಂದಿದ್ರು ಬುಲ್ ಟೆಂಪಲ್ ರೋಡ್ ಹತ್ರ. ಸೊ ಇದು ರೆಸ್ಪಾನ್ಸ್ ಜನ ಬರ್ತಾ ಇದಾರೆ. ಅದೇ ರೆಸ್ಪಾನ್ಸ್ ಇನ್ನು ಡೆವಲಪ್ ಆಗ್ಬೇಕು. ಯಾಕೆಂದ್ರೆ ನಾವು ಇಲ್ಲಿ ಮಾಡಿದ್ದಂತ ಕಾರ್ಯಕ್ರಮದಲ್ಲಿ ದೂರದಿಂದ ಬಂದವರೇ ಹೆಚ್ಚು. ಯಶವಂತಪುರದಿಂದ, ರಾಜಾಜಿನಗರದಿಂದ, ಬೊಮ್ಮನಹಳ್ಳಿಯಿಂದ, ಗರ್ವೇಪಳ್ಳಿ, ಆ ಕಡೆ ದೂರ ಏರಿಯಾಗಳಿಂದ ಜಾಸ್ತಿ ಜನ ಬಂದ್ರು. ಆದ್ರೆ NR ಕಾಲೋನಿ, ಬಸವನಗುಡಿ ಆ ಕಡೆಯಿಂದ ನನಗನ್ಸಿದ ಮಟ್ಟಿಗೆ ಯಾರು ಬಂದಿಲ್ಲ ಅಂತ ಅನ್ಸ್ತದೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಸೊ ಇರ್ಲಿ, ಅದನ್ನ ನಾವು ಅಡ್ರೆಸ್ ಮಾಡೋಣ. ಬಟ್ ಆಸ್ ಐ ಟೋಲ್ಡ್ ಯು, ಇನಿಷಿಯೇಟಿವ್ಸ್ ಗಳಲ್ಲಿ ನೀವು ಭಾಗಿಯಾಗಿ, ನಿಮ್ ದುಡ್ಡು ಬರಬೇಕು ಅಂದ್ರೆ ಯಾವುದೇ ಇನಿಷಿಯೇಟಿವ್ಗಳಲ್ಲಿ ಭಾಗಿಯಾಗಿ, you all will have to come, because after all, it is not just my money that I am fighting for, or just not our money that we are all fighting for. We are fighting for everybody's money. So everybody coming in, taking part in the initiatives will definitely help us in the long run. ನಾವು ಎಲ್ಲರೂ ಸೇರಿ ಹೋರಾಟ ಮಾಡಿದ್ರೇನೆ ನಮ್ಗೆ ಏನಾದರೂ ಒಂದು ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ಸ್ ಆಗೋದು. ಸೊ ಹಾಗಾಗಿ ತಮ್ಮಲ್ಲಿ ಕಳಕಳಿಯ ಮನವಿ, ಯಾರು ಏನೇ ಇನಿಷಿಯೇಟಿವ್ ಮಾಡಿದ್ರು ಅದು ನಮ್ಮ ಸಂಘದ, ನಮ್ಮ ವೇದಿಕೆ ಇರ್ಬೋದು ಅಥವಾ ಬೇರೆಯವ್ರು ಯಾರಾದ್ರೂ ಇರ್ಬೋದು, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಗೊತ್ತು ಎಲ್ಲರಿಗೂ ಕಷ್ಟಗಳಿದೆ. ಆದ್ರೆ ನಮಗೆ ರಾಜನ್ ಅವರು ಯಶವಂತಪುರದಿಂದ ಬಂದ್ರು. ಸಾಯಂಕಾಲ 4 ಗಂಟೆಗೆ
ಆದ್ರೆ NR ಕಾನೂನಲ್ಲಿ ಇದ್ದಂಥವ್ರು ಯಾರು ಬರ್ಲಿಲ್ಲ. ಇನ್ಫ್ಯಾಕ್ಟ್ ನಾವಲ್ಲಿ ಕೂತಿದ್ದಾಗ, ನಾವಲ್ಲಿ ಪ್ರೊಟೆಸ್ಟ್ ಕೂತಿದಾಗ ಅಲ್ಲಿ ಕೆಲವರು ಡಿಪಾಸಿಟರ್ಸ್ ಅವ್ರು ಬಂದ್ರು, ದೂರದಿಂದ ಫುಟ್ಪಾತ್ ಆ ಕಡೆ ಪಕ್ಕದಿಂದ ನೋಡ್ಕೊಂಡು ಹಂಗೆ ಹೊಟ್ಟೋದ್ರು. ಸೊ ಈ ತರ ಮನಸ್ಥಿತಿ ಬೇಡ. ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಇದು ನನ್ನ ಕಾರ್ಯಕ್ರಮ ಅಥವಾ ಅವ್ರದ್ದಲ್ಲ ಇದು, ಎಲ್ಲಾರ್ದು ಕಾರ್ಯಕ್ರಮ ಇದು. ಎವ್ರಿಬಡಿ ವಿಲ್ ಹ್ಯಾವ್ ಟು ಪಾರ್ಟಿಸಿಪೇಟ್. ಅಂಟಿಲ್ ಅಂಡ್ ಅನ್ಲೆಸ್ ವಿ ಪಾರ್ಟಿಸಿಪೇಟ್, ವಿ ವಿಲ್ ನಾಟ್ ಗೆಟ್ ಜಸ್ಟಿಸ್. ಸೊ ದಟ್ ಈಸ್ ದ ಬೇಸಿಕ್ ಕ್ರಕ್ಸ್ ಆಫ್ ದ ಮ್ಯಾಟರ್. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದಾಗ್ಲೇನೆ ಒಂದು ಶಬ್ದ ಬರುತ್ತೆ. ಆ ಶಬ್ದ ಎಲ್ಲರ ಕಿವಿ ಗಡಿಚಿಕ್ದಾಗ್ಲೇನೆ ಅದು ಅವರು ಅದಕ್ಕೊಂದು ಸೊಲ್ಯೂಷನ್ ಕಡೆಗೆ ಹೋಗೋದು. ಹಾಗಾಗಿ ನಾನು ನೋಡ್ದಂಗೆನೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಾವು ಅಬ್ಸರ್ವ್ ಮಾಡ್ತಾ ಇದ್ದಾಗ ಮೆತ್ತಿಗೆ ಈ ಫುಟ್ಪಾತ್ ಇಂದ ಆ ಫುಟ್ಪಾತ್ಗೆ ಹೋಗಿ ಅಲ್ಲಿಂದ ಹಾಗೆ ತಪ್ಪಿಸ್ಕೊಂಡು ಸುಮಾರು ಜನ ಹೋದ್ರು. ಗೊತ್ತಾಗತ್ತೆ ನಮ್ಗೆ. ಬಟ್ of course, that is your choice. To participate or not is again your choice. But participate and strengthen our movement. Don't participate and weaken our movement. So that is the key here. So this is what I wanted to say initially. As far as initiatives are concerned, we are continuing. ಎಷ್ಟು 3 ಜನ ಬರಲಿ 4 ಜನ ಬರಲಿ, we will continue with our protest. ನಮ್ಮ ಟೀಮ್ ಇದೆ, we will continue our protest, and whoever wants to join, they are always welcome. Previous day, ಈಗ ನಾಳೆ we are doing a door to door campaigning now. We will go door to door because this election is all the time that we have. Once election is over, nobody will look at us. So this is the time that we have to do. ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಈ ಎಲೆಕ್ಷನ್ ಒಳಗೇನೆ ಮಾಡಬೇಕು. ಸೊ ಹಾಗಾಗಿ ಈ ಎಲೆಕ್ಷನ್ ಒಳಗೆ ಐ ಆಮ್ ವಿಲ್ಲಿಂಗ್ ಟು ಗೋ ಡೋರ್ ಟು ಡೋರ್. ಎನಿಬಡಿ ಕಮಿಂಗ್ ಅಂಡ್ ಸಪೋರ್ಟಿಂಗ್ ಮೀ, ವಿ ಆರ್ ಆಲ್ವೇಸ್ ವೆಲ್ಕಮ್. ಅಂಡ್ ವಿ ವಿಲ್ ಗೋ ವಿತ್ ಹೌ ಮೆನಿ ಅವರ್. ಎಷ್ಟು ಜನ ಬಂದ್ರು ಅಷ್ಟು ಜನದಲ್ಲೇ ಹೋಗ್ತೀವಿ. ಸೊ ಈ ಪರಿಸ್ಥಿತಿನಲ್ಲಿ ನಾವು ನಾಳೆ NR ಕಾಲೋನಿಯ ಕೆಲವು ನಾವು ಬ್ಯಾಂಕ್ ಮುಂದೆ ಸೇರಿ, ನಾಳೆ 10ರಿಂದ 10:30 ಒಳಗೆ ಬ್ಯಾಂಕ್ ಎದುರುಗಡೆ ಸೇರಿ, ಅಲ್ಲಿ ಒಂದಷ್ಟು ರಸ್ತೆಗಳಲ್ಲಿ ಯಾರ್ಯಾರಿಗಾಗತ್ತೋ ಬನ್ನಿ, ಎಲ್ಲರೂ ಖಂಡಿತ ಬನ್ನಿ. ಯಾರ್ಯಾರು ಬರ್ತಿರೋ ಎಲ್ಲಾರ್ಗು ಏನಾದ್ರೂ ಒಂದು ಅಲ್ಲಿ ಒಂದು 1 hour 2 hours ಅಲ್ಲಿ ಸ್ಪೆಂಡ್ ಮಾಡಿ ಹೋಗಿ. ಬಟ್ NR ಕಾಲೋನಿ, ತ್ಯಾಗರಾಜ ನಗರ, ಟಾಟಾ ಸಿಲ್ಕ್ ಫಾರ್ಮು, ಈ ಕಡೆ ಆ ಸುತ್ತಮುತ್ತ ನಾಗೇಂದ್ರ ಬ್ಲಾಕು, ಬಸವನಗುಡಿ, ಹನುಮಂತ ನಗರ, ಕತ್ರಿಗುಪ್ಪೆ, ಅಲ್ಲಿರೋರ್ಗಂತೂ ಎಕ್ಸ್ಕ್ಯೂಸೇ ಇಲ್ಲ ಬರ್ದೇ ಇರೋದಕ್ಕೆ. ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಒಂದ್ ಲೆಕ್ಕ, ಆದ್ರೆ ವಯಸ್ಸಾದವರು, ರಿಟೈರ್ಡ್ ಆಗಿರೋರು ಮನೆಯಿಂದ ಆಚೆಗೆ ಬರಕ್ ಆಗಲ್ಲ ಅನ್ನೋದು ಅದು ಒಂದು ಕಾರಣ. ಅದು ಓನ್ಲಿ ಕಾರಣ ಅದು. ಯಾಕಂದ್ರೆ ಇಲ್ಲಿ ತನಕ ಬಂದಿರೋರು ನಾವು ನೋಡ್ದಂಗೆ ಎಲ್ಲಾರು ವಯಸ್ಸಾದವರು. ಸ್ವಲ್ಪ ನಮಗೊಬ್ರು ಬರ್ತಾ ಇದಾರೆ, ಗಾಯತ್ರಿ ಮೇಡಮ್ ಅಂತ. ಅವ್ರಿಗೊಂದು ಕಿಡ್ನಿ ಫೇಲ್ಯೂರ್ ಆಗಿದೆ. ಅವ್ರಿಗೆ 5 ನಿಮಿಷ ನಿಂತ್ಕೊಳಕ್ ಆಗಲ್ಲ. ಅವ್ರಿಗೆ ಚೇರ್ ಕೊಟ್ಟು ಚೇರ್ ಏನೋ ಒಂದು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿನಾರು ಅವ್ರು ಬರ್ತಾರೆ. ಅಲ್ಲಿ ಎದುರುಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೋತಾರೆ, ಇಲ್ಲಾಂದ್ರೆ ಕಟ್ಟೆ ಇದ್ರೆ ಆ ಕಟ್ಟೆ ಮುಂದೆ ಕೂತ್ಕೋತಾರೆ. ಆದ್ರೆ ಒಂದು ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೋತಾರೆ. ಸೊ ದಟ್ ಈಸ್ ಅ ರಿಯಲಿ ಇನ್ಸ್ಪೈರಿಂಗ್ ಸ್ಟೋರಿ. ಅವ್ರು ಗಾಯತ್ರಿ ಮೇಡಮ್ ತರ. ಮತ್ತೆ ಇವತ್ತು ಒಬ್ರು ಬಂದಿದ್ರು, ಅವ್ರು ಚಂದ್ರ ಮತ್ತೆ ಅವರ ಅಮ್ಮ ಮಗಳು ಬಂದಿದ್ರು. ಪಾಪ ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಇದೆ ಅವ್ರಿಗೆ. ಹೊರಗಡೆ ಎಲ್ಲೂ ತಿನ್ನಕ್ಕಾಗಲ್ಲ. ಮತ್ತೆ ಇದೆಲ್ಲ ನೂರೆಂಟು ಅವಸ್ಥೆ ಇದೆ ಅವ್ರಿಗೆ. ಅಷ್ಟು ಕಷ್ಟ ಇದೆ. ಆದ್ರೂ ಇವತ್ತು ಬಂದಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು. ಹೀಗೆ ಕಷ್ಟ ಅದ್ರ ಯಾರಿಗೆ ನನ್ಗನ್ಸಿದ ಮಟ್ಟಿಗೆ ಯಾರಿಗೆ ಸಮಸ್ಯೆ ಇದೆ ಅವ್ರು ಖಂಡಿತ ಬರ್ತಾ ಇದಾರೆ. ಮೋಸ್ಟ್ ಪ್ರಾಬಬ್ಲಿ ಮ್ಯಾಕ್ಸಿಮಮ್ NR ಕಾಲೋನಿ ಇರೋರು ಯಾರಿಗೂ ಸಮಸ್ಯೆ ಆಗ್ತಾ ಇಲ್ಲ ಅನ್ಸತ್ತೆ, ದುಡ್ಡು ಕಳ್ಕೊಂಡಿರೋದು. ಹಾಗಾಗಿ ಅವ್ರು ಯಾರು ಬರ್ತಾ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಅಫ್ಕೋರ್ಸ್ ನಾನು ಫ್ರಸ್ಟ್ರೇಷನ್ ಅಲ್ಲಿ ಸ್ವಲ್ಪ ಓವರ್ ಬೋರ್ಡ್ ಹೋಗಿರ್ಬೋದು. ನಾನು ಮೆಸೇಜಿಂಗ್ ಆಗ್ಬೇಕಾದ್ರೂ ಸ್ವಲ್ಪ ಆವೇಶದಲ್ಲಿ ಇರ್ಬೋದು. ದಯವಿಟ್ಟು ಕ್ಷಮಿಸಿ. ಅದು ಯಾಕೆಂದ್ರೆ ನಮ್ಮ ಎಫರ್ಟ್ಗೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಫ್ರಸ್ಟ್ರೇಷನ್ ಇರ್ಬೋದು. ಅದನ್ನ ದಯವಿಟ್ಟು ಹೊಟ್ಟಗಾಕೊಳ್ಳಿ ನೀವು. ಅದನ್ನ ನೀವು ಸೀರಿಯಸ್ ಆಗಿ ತಗೋಬೇಡಿ. ಆದ್ರೆ ಪಾರ್ಟಿಸಿಪೇಷನ್ ಮಾತ್ರ ನಿಲ್ಲಿಸ್ಬೇಡಿ. ಖಂಡಿತ ಬನ್ನಿ, ತಾವೆಲ್ಲರೂ ಬನ್ನಿ. ಎಷ್ಟು ಜನ ಆಗತ್ತೆ ಅಷ್ಟು ಜನ ಬನ್ನಿ. ಮ್ಯಾಕ್ಸಿಮಮ್ NR ಕಾಲೋನಿಯಲ್ಲಿ ಇರೋರಂತೂ ನಿಮ್ಗೆ ಎಕ್ಸ್ಕ್ಯೂಸೇ ಇಲ್ಲ, ನೀವು ಬರಲೇಬೇಕು. ಹಾಗಾಗಿ ಇವತ್ತು ಮೊದಲನೇದಾಗಿ ಅದು. ಮತ್ತೆ ಈ ಲಾಸ್ಟ್ ವೀಕು ಹೋದ ಬುಧವಾರ ಅಂದ್ರೆ 15ನೇ ತಾರೀಕು ಒಂದು ಇನಿಷಿಯೇಟಿವ್ ತಗೊಂಡಿದ್ದೆ. ಅದು ಒಂದಿದೆ. ಬಟ್ ಅದನ್ನ ಮಾತಾಡೋದಕ್ಕಿಂತ ಮುಂಚೆ ಇನ್ನೊಂದು ಅಪೀಲ್ ಇದೆ ನನ್ನ ಹತ್ರ. ನಾವು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕುವಂತಹ ಒಂದು ಪ್ಲಾನಿಂಗ್ ಇದೆ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ ಅಂತ. ಇದು ಸುಬ್ರಹ್ಮಣ್ಯಂ ಸ್ವಾಮಿ ಅವರು RBI ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಕ್ರಿಮಿನಲ್ ಕೇಸ್ ಇಲ್ಲಿ ಏನಪ್ಪಾ ಅಂದ್ರೆ,
ನೀವು RBI ನ ಅಧಿಕಾರಿಗಳ ಮೇಲೆ ಅಥವಾ RBI ನಾಮಿನೇಟೆಡ್ ಪರ್ಸನ್ಸ್ ಮೇಲೆ ಈ ಬ್ಯಾಂಕ್ಗಳಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥ RBI ನಾಮಿನೇಟೆಡ್ ಡೈರೆಕ್ಟರ್ಸ್, ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರ ಮೇಲೆ ಈ NPA ಯಾವ್ದು ಬ್ಯಾಂಕ್ನಲ್ಲಿ ದೊಡ್ಡ ದೊಡ್ಡ ಮೊತ್ತದ NPAಗಳು, ಯಾಕೆಂದ್ರೆ ಯಾವುದೇ ಬ್ಯಾಂಕ್ನಲ್ಲಿ 100 ಕೋಟಿಗಿಂತ ಜಾಸ್ತಿ ಲೋನ್ ಕೊಡ್ಬೇಕಂತ ಹೇಳಿದ್ರೆ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ಕ್ಲೂಡಿಂಗ್ RBI ಅಪ್ರೂವ್ಡ್ RBI ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಎಲ್ಲರ ಆಥರೈಸೇಷನ್ ಬೇಕು. ಆದ್ರೆ ಆ ಆಥರೈಸೇಷನ್ ಇದ್ದಾಗ್ಲೂ 100 ಕೋಟಿ ಮೇಲೆ ಸಾಲ ಕೊಟ್ಟು ಅದು NPA ಆದಾಗ ಕೇವಲ ಆ ಸಂಬಂಧಪಟ್ಟ ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮ ತಗೊಂಡಿದ್ದೀರಿ, RBI ಅಧಿಕಾರಿಗಳನ್ನೆಲ್ಲ ಬಿಟ್ಬಿಟ್ಟಿದ್ದೀರಿ ಅನ್ನುವಂತ ಒಂದು ಕೇಸನ್ನ ತಗೊಂಡು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ತುಂಬಾ ಒಂದು ರಿಸರ್ಚ್ ಮಾಡಿ ಅದು ಪ್ರತಿಯೊಂದು ಬ್ಯಾಂಕಿನ ಸುಮಾರು 30-35 ಬ್ಯಾಂಕಿಂದು ಒಟ್ಟು 10,000 ಕೋಟಿಗಿಂತ ಹೆಚ್ಚಿಗೆ ಲಾಸ್ ಆಗಿರ್ತಕ್ಕಂತಹ ಆ ಬ್ಯಾಂಕಿನ ಎಲ್ಲಾ ಒಂದು ಮಾಹಿತಿಗಳನ್ನ ಸಂಗ್ರಹಿಸಿ ಅದರ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು 1.5 ವರ್ಷದಿಂದ ಆ ಕೇಸ್ ಫೈಟ್ ಮಾಡಿದ್ದಾರೆ. ಈಗ ಒಂದು ಶೇಪಿಗೆ ಬಂದಿದೆ. ಈಗ ಅಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ವಾದ ಮಾಡ್ತಾ ಇರ್ತಕ್ಕಂತಹ ಲಾಯರ್ಸ್ ಯಾರಿದ್ದಾರೆ, ಅಡ್ವೊಕೇಟ್ಸ್ ಯಾರಿದ್ದಾರೆ, ಸೀನಿಯರ್ ಕೌನ್ಸಿಲ್ಸ್, ಅವರು ನಮ್ಮ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಈಗ ನಾವು ಅವರ ಜೊತೆಗೆ ಒಂದು ವಿಚಾರ ವಿನಿಮಯ ಮಾಡ್ಕೋತಾ ಇದ್ದಂತ ಸಂದರ್ಭದಲ್ಲಿ ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿ ಸೇಮ್ ಇದೇ ಲೈನ್ಸ್. ಯಾಕಂದ್ರೆ ನಾವೆಲ್ಲ ಪ್ರತಿ ಸತಿ ಮಾತಾಡ್ಕೋತಾ ಇರ್ತೀವಿ ಏನಂತ, RBI ನವ್ರು ನಮಗೆ ಮೋಸ ಮಾಡ್ಬಿಟ್ರು, RBI ನವ್ರು ರೇಟಿಂಗ್ ಕೊಟ್ಟು ಮೋಸ ಮಾಡಿದ್ರು, RBI ನವರು ಇದಕ್ಕೆ ಯಾವುದೇ ರೀತಿ ಕ್ರಮ ತಗೊಳ್ಳದೆ ನಮ್ಗೆ ಮೋಸ ಮಾಡೋರು ಅಂತ. ಇಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸ್ ಪ್ರೈಮಾ ಫೇಸಿ ಎದ್ದು ಕಾಣ್ತಾ ಇದೆ. ಈಗ ಈ ಕೇಸನ್ನೆಲ್ಲ ಅವರು ನೋಡಿ ಇದು ಒಳ್ಳೆ ಕೇಸ್ ಇದೆ, ಇದು ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಈ ಸುಬ್ರಹ್ಮಣ್ಯಂ ಸ್ವಾಮಿ ಕೇಸ್ ಇದೆ ಅದ್ರ ಜೊತೆ ಲಿಂಕ್ ಮಾಡ್ಬಿಟ್ರೆ ನಿಮಗೆ RBI ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡುವಂತಹ ಒಂದು ಒಳ್ಳೆ ಅವಕಾಶ ಸಿಗತ್ತೆ. ಒಳ್ಳೆ ಅವಕಾಶ ಆ ಅವಕಾಶ ಇಟ್ಕೊಂಡು ನಿಮ್ಮ ಬ್ಯಾಂಕ್ ರಿವೈವಲ್ಗೆ ಯಾವ್ದಾದ್ರು ರೀತಿನಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ನೀವು ಖಂಡಿತ ಪ್ರಯತ್ನ ಮಾಡಿ. ಯಾಕಂದ್ರೆ DICGC ಕೇಸ್ನಲ್ಲಿ ನಾವು ನೋಡ್ತೀವಿ ಕೆಲವರಿಗೆ DICGC ಹಣ ಬಂದಿರಲಿಲ್ಲ. ಆ DICGC ಹಣ ಬಂದಿಲ್ಲದಂತಹ ಒಂದು 11 ಜನ, ಅದ್ರಲ್ಲಿ ಒಬ್ರು ತೀರ್ಕೊಂಡ್ಬಿಟ್ರು, ಅವರೊಬ್ರು ತೀರ್ಕೊಂಡಂತ ಅವ್ರಿಗೆ ತೀರ್ಕೊಂಡವರು ಸೇರಿ ಒಟ್ಟು 11 ಜನ ಅವರ DICGC ಕೇಸ್ ಹಾಕಿದ್ದಕ್ಕೆ ಕೇಸ್ ವೀಕ್ ಆಗಿದ್ರಿಂದ RBI ನವರು ಕೇಸ್ ಸೆಟಲ್ ಆಗೋದಕ್ಕೆ ಮುಂಚೆ ಎಲ್ಲಾರ್ಗು ಹಣ ಕೊಟ್ಬಿಟ್ಟು ಇಲ್ಲ ಕೇಸ್ ಏನಿಲ್ಲ ನಾವೆಲ್ಲ ದುಡ್ಡು ಕೊಟ್ಬಿಟ್ವಿ ಅಂತ ಹೇಳಿ ಎದ್ರುಕೊಂಡು ಓಡೋಗ್ಬಿಟ್ರು. ಸೊ ವಿ ಹ್ಯಾವ್ ಟು ಡೂ ಅನ್ ಆರ್ಮ್ ಟ್ವಿಸ್ಟಿಂಗ್. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಹಾಕ್ತೀವಿ ಅನ್ನುವಂತ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾವು ಅವ್ರಿಗೆ ರಿವೈವಲ್ ಪ್ಯಾಕೇಜ್ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಇವಾಗ ಆಗ್ತಾ ಇದೆಯಲ್ಲ, ಏನು ಆಗ್ತಾನೆ ಇಲ್ಲ. ಈಗ RBI ನವರಂತೂ ಮರ್ತೇ ಬಿಟ್ಟಿದ್ದಾರೆ. ರಾಘವೇಂದ್ರ ಬ್ಯಾಂಕ್ ನಲ್ಲಿ ರಾಘವೇಂದ್ರ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಇದೆ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿರುವಂತ ಬೆಂಗಳೂರು RBI ಬೆಂಗಳೂರಿನವರು ಮರ್ತು ಬಿಟ್ಟಿದ್ದಾರೆ, RBI ಮುಂಬೈನವರು ಮರ್ತು ಬಿಟ್ಟಿದ್ದಾರೆ. ಹಾಗಾಗಿ ಇವರನ್ನ ಸ್ವಲ್ಪ ನಾವು ಇವರ ಬುಡವನ್ನ ಅಲ್ಲಾಡಿಸ್ಬೇಕಾಗಿದೆ. RBI ಅಧಿಕಾರಿಗಳ ಬುಡವನ್ನ ಸ್ವಲ್ಪ ಅಲ್ಲಾಡಿಸ್ಬೇಕಾಗಿದೆ. ಅದು ನೀವು ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡ್ತೀವಿ ಅನ್ನುವಂತಹ ಒಂದು ಮನವಿಯೊಂದಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಕೇಸ್ ಹಾಕೋದಕ್ಕೆ ಹಣಕಾಸಿನ ಸಾಕಷ್ಟು ಖರ್ಚಿದೆ. ಈಗ ನನ್ನ ಅಂದಾಜಿನ ಮಟ್ಟಿಗೆ ಒಬ್ಬೊಬ್ಬ ಡಿಪಾಸಿಟರ್ಸ್ಗೆ ಸುಮಾರು ಒಂದು 5,000 ರೂಪಾಯಿ ತನಕ ಬರುತ್ತದು. ಈಗ ನನಗೆ ಇಮ್ಮಿಡಿಯೇಟ್ ಆಗಿ ಮಾರ್ಚ್ ತಿಂಗಳು 31 ಒಳಗೆ ಅಟ್ಲೀಸ್ಟ್ ಒಂದು 100 ಡಿಪಾಸಿಟರ್ಸ್ ನನಗೆ 5,000 ರೂಪಾಯಿ ಕೊಟ್ರೆ ಐ ಕ್ಯಾನ್ ಫೈಲ್ ದಟ್ ಕೇಸ್ ಇಮಿಡಿಯೇಟ್ಲಿ ಇನ್ ದ ಫಸ್ಟ್ ವೀಕ್ ಆಫ್ ಏಪ್ರಿಲ್. ಮತ್ತೆ ಆ ಕೇಸ್ ರೆಗ್ಯುಲರ್ ಅಪ್ಡೇಟ್ಸ್ ತಮ್ಗೆಲ್ಲ ಕೊಡ್ತೀವಿ. ಜೊತೆಗೆ ನಮಗೆ ಯಾರು ಸಿಕ್ಕಿದ್ದಾರೆ, MR ವೆಂಕಟೇಶ್, ಹಿ ಇಸ್ ಅ ಲೀಡಿಂಗ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡ್ ಹಿ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಹಿಮ್ಸೆಲ್ಫ್. ಮತ್ತೆ ಅವರು ಹಿ ಇಸ್ ಆಥರ್ ಆಫ್ ವೆಲ್ ನೋನ್ ಫೈನಾನ್ಷಿಯಲ್ ಬುಕ್ಸ್. ಕೆಲವೊಂದು ಹಣಕಾಸು ಮತ್ತೆ ಕಾಮರ್ಸ್ ಮತ್ತೆ ಎಕನಾಮಿಕ್ಸ್ಗೆ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಂತ ಹಲವಾರು ಬುಕ್ಗಳ ಆಥರ್ ಅವರು. ಜೊತೆಗೆ ಅವ್ರ ಜೊತೆಗೆ ಸತ್ಯ ಸುಬ್ರವಾಲ್ ಅಂತ ಇದ್ದಾರೆ. ಸತ್ಯ ಸುಬ್ರವಾಲ್ ಈಸ್ ದ ಸೇಮ್ ಪರ್ಸನ್ who fights all the case of Subramaniam Swami. Young fellow, within 30. That person, he is instrumental in Ram Janmabhoomi case. ಜೊತೆಗೆ ಈಗ
ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆಯಲ್ಲ ಅದರಲ್ಲೂ ಸತ್ಯಾಸಬ್ರವಾಲ್ ಇರೋದು. ಮತ್ತೆ ಈ ಕೆಲವು ಹಿಂದೂ ದೇವಸ್ಥಾನಗಳ ಒಂದು ಸರ್ಕಾರಿ ಕಂಟ್ರೋಲ್ ಇಂದ ಬಿಡಿಸೋದಿಕ್ಕೆ ಹಲವಾರು ಹೈಕೋರ್ಟ್ಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿರ್ತಕ್ಕಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಲಾಯರು ಸತ್ಯಾಸಬ್ರವಾಲ್. ಹಿ ಇಸ್ ಅ ವೆರಿ ಯಂಗ್, ಡೈನಮಿಕ್ ಅಂಡ್ ವೆರಿ ಟ್ಯಾಲೆಂಟೆಡ್ ಲಾಯರ್. ಸೊ ಇವರಿಬ್ರು ನಮಗೆ ಸಿಕ್ಕಿರೋದು ಬಹಳ ಅದೃಷ್ಟ. ಜೊತೆಗೆ ಅವ್ರು ಯೂಶಲಿ ವೆರಿ ಎಕ್ಸ್ಪೆನ್ಸಿವ್ ಲಾಯರ್ಸ್. ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಒಂದು ತಗೊಂಡು ಅಂದ್ರೆ ಒಂದು ಹಿಯರಿಂಗ್ಗೆ 10 ಲಕ್ಷ 15 ಲಕ್ಷ ತಗೋತಾರೆ. ಆದ್ರೆ ನಮಗೆ ಬಹಳ ಬೇರ್ ಮಿನಿಮಮ್ ಕಾಸ್ಟ್, ಆಲ್ಮೋಸ್ಟ್ ನೋ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೂ ಖರ್ಚುಗಳು ಇದ್ದೇ ಇರತ್ವೆ. ಅವ್ರಿಗೆ ಅಲ್ಲಿ ಓಡಾಡಕ್ಕೆ ಮತ್ತೆ ಸಾಕಷ್ಟು ಖರ್ಚುಗಳಿದಾವೆ. ಡ್ರಾಫ್ಟಿಂಗ್ ಚಾರ್ಜಸ್, ಫೈಲಿಂಗ್ ಚಾರ್ಜಸ್, AOR ಅಂತ ಹೇಳ್ತಾರೆ, ಅಡ್ವೊಕೇಟ್ ಆನ್ ರೆಕಾರ್ಡ್ ಅಂತ. ಆ ರೀತಿಯಾದ ಕೆಲವೊಂದು ಸಾಕಷ್ಟು ಖರ್ಚುಗಳಿರತ್ವೆ. ಅದು ಈಗ ನಾವು ಅದನ್ನ ಖರ್ಚುಗಳನ್ನ ನೋಡ್ಕೋಬೇಕು. ಅವರ ಪ್ರೊಫೆಷನಲ್ ಫೀಸ್ ಇದೆ, ಅದರಲ್ಲಿ ಸಾಕಷ್ಟು ಡಿಸ್ಕೌಂಟ್ಸ್ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಮತ್ತೆ ಅವ್ರಿಗೆ ನಮ್ಮ ಕೇಸ್ ಏನಿದೆ ಅದು ಪೂರಕವಾಗಿದೆ. ಅವ್ರು ಏನ್ ಕೇಸ್ ಇವಾಗ ಫೈಲ್ ಮಾಡಿದ್ದಾರೆ, ಈ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ RBI ನವ್ರ ಮೇಲೆ ಏನ್ ಹಾಕೊಂಡಿದ್ದಾರೆ, CBI ನವರು RBI ನವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ, ಅದಕ್ಕೆ ನಮ್ಮ ಕೇಸನು ಪೂರಕವಾಗತ್ತೆ. ಹಾಗಾಗಿ ಈ ಕೇಸಿನ ಸಂಪೂರ್ಣ ಜವಾಬ್ದಾರಿ ಅವರು ತಗೊಂಡು ನಿಮಗೆ ಈ ಕೇಸಿನ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಸೋದಿಕ್ಕೆ ಅಥವಾ ಮುಂದೆ ಏನಾಗತ್ತೆ ಎಲ್ಲದಕ್ಕೂ ನಾವು ನಿಮ್ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಆ ಕೇಸನ್ನ ನಾವು ಫೈಟ್ ಮಾಡೋದಕ್ಕೆ ನಾವು ಒಂದು ಫಂಡ್ ಕ್ರಿಯೇಟ್ ಮಾಡ್ಕೊತಾ ಇದ್ವಿ. ನನಗೆ 31st ಆಫ್ ಮಾರ್ಚ್ ಒಳಗೆ ಒಂದು 100 ಮೆಂಬರ್ಸ್ ನನಗೆ 5,000 ರೂಪೀಸ್ ಕೊಟ್ರೆ, ಸೊ ಅದು ಒಂದು ಫಂಡ್ ಆಗತ್ತೆ. ಈಗ ಅದು ಏನಾಗುತ್ತೆ, ಒಂದ್ಸತಿ ನಾವು ಒಂದಿಷ್ಟು ಅಮೌಂಟ್ ಕೊಡಿ ಅಂತ ಕೇಳ್ತಾರೆ, ಅಷ್ಟು ಅಮೌಂಟ್ ಕೊಡ್ತೀವಿ. ಆಮೇಲಿಂದ ಇದಕ್ಕೆ ಇನ್ನೊಂದು ಖರ್ಚಿದೆ, ಅದು ಆ ಅಮೌಂಟ್ ಕೊಡಿ ಅಂತ ಹೇಳ್ತಾರೆ. ಸೊ ಹೀಗೆ ಅವಾಗ ಕೇಳ್ತಾ ಇದ್ರೆ ನಾವು ಪ್ರತಿ ಸತಿ ನಿಮ್ಮನ್ನ ಕೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಕಾರ್ಪಸ್ ಫಂಡ್ ತರ ಒಂದು ಫಂಡ್ ಇಟ್ಕೊಂಡಿರ್ತೀವಿ, ಒಂದು 5 ಲಕ್ಷ ರೂಪಾಯಿ ಇಟ್ಕೊಂಡಿರ್ತೀವಿ. ಸೊ ಇನ್ ಕೇಸ್ ಏನಾದ್ರೂ ಮುಂದೆ ಈ ಕೇಸ್ ಎಲ್ಲ ತೀರ್ಮಾನ ಆಗಿ ಅಥವಾ ಅದು ಏನಾದ್ರು ದುಡ್ಡು ಬೇಕಿದ್ರೆ ಅದು ಪ್ರೋರೇಟಾ ಬೇಸಿಸ್ ಮೇಲೆ ಎಲ್ಲರಿಗೂ ವಾಪಸ್ ಹಂಚ್ಬಿಡ್ತೀವಿ. ಸೊ ಮಿನಿಮಮ್ 5,000 ರೂಪೀಸ್. ಅದ್ರ ಮೇಲೆ ನಾನು ಅಪ್ಪರ್ ಲಿಮಿಟ್ ಏನಿಲ್ಲ. ಯಾರಾದ್ರೂ ಮುಂದೆ ಬಂದು ಪೂರ್ತಿ ಖರ್ಚು ತಗೋತೀವಿ ಅಂತ ಹೇಳಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದ್ರೆ ಎಲ್ಲಾರ ಹತ್ರನೂ ಮನವಿ ಮಾಡ್ಕೊಳ್ಳೋಂತ ನೆಸೆಸಿಟಿ ಇರೋದಿಲ್ಲ. ಯಾರಾದ್ರೂ ಒಬ್ರು ಮುಂದೆ ಬಂದು ನಾವು ಪೂರ್ತಿ ಐ ವಿಲ್ ಟೇಕ್ ಕೇರ್ ಆಫ್ ದ ಹೋಲ್ ಕೇಸ್ ಅಂತ ಹೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. But I don't want that. I rather have everybody contribute so that the success will be shared equally by everyone. ಹಾಗಾಗಿ ಸ್ಟಾರ್ಟಿಂಗ್ ಪ್ರಾಬಬ್ಲಿ ಫ್ರಮ್ ರೈಟ್ ನೌ ಯು ಕ್ಯಾನ್ ಸ್ಟಾರ್ಟ್. ಈಗ ನಮ್ಮ ಅಕೌಂಟ್ ಇನ್ಫಾರ್ಮೇಶನ್ ನಾನು ಹಾಕ್ತೀನಿ. ಯಾರಾದ್ರೂ ಮೋಸ್ಟ್ ನೀವು ಫೇಸ್ಬುಕ್ ಪೇಜಸ್ ಅಲ್ಲಿ ಇಲ್ಲಿ ಹೋಯ್ತು ಅಂದ್ರೆ ಮತ್ತೆ ಎಲ್ಲ ಗ್ರೂಪ್ಸ್ ನಲ್ಲೂ ನಾನು ಹಾಕ್ತೀನಿ ಅದನ್ನ. ಸೊ ಯು ಕ್ಯಾನ್ ಕಾಂಟ್ರಿಬ್ಯೂಟ್ subject to a minimum of 5,000, any amount that you want to contribute. By 31st of March, I have made some commitment to them for them to file. 31 ಮಾರ್ಚ್ ಒಳಗೆ ನಾನೊಂದಿಷ್ಟು ಅಮೌಂಟ್ ಕೊಡ್ತೀನಿ ಅಂತ ಅವ್ರಿಗೆ ಕಮಿಟ್ ಆಗಿದ್ದೀನಿ. ಅವ್ರಿಗೆ ಅಷ್ಟು ಕಮಿಟ್ ಆಗಿರೋಷ್ಟು ದುಡ್ಡು ಕೊಟ್ಟು ಮತ್ತೆ ನಾವೊಂದು ಸ್ವಲ್ಪ ಒಂದು ಸ್ಟ್ಯಾಂಡ್ ಬೈ ಅಮೌಂಟ್ ಇಟ್ಕೊಳ್ಳೋದಕ್ಕೆ ಇಷ್ಟು ಅಮೌಂಟ್ ಖರ್ಚಾಗತ್ತೆ. ಸೊ ಅಗ್ರೆಸಿವ್ಲಿ ತಾವೆಲ್ಲರೂ 5,000 ರೂಪಾಯಿ ಕಂಟ್ರಿಬ್ಯೂಟ್ ಮಾಡ್ಬಿಡಿ ನಮ್ಮ ಅಕೌಂಟ್ಗೆ. ನಮ್ಮ ಅಕೌಂಟನ್ನ ನಾವು ಎಲ್ಲಾ ಕಡೆನೂ, ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲಾ ಕಡೆನೂ ಫ್ಲಾಶ್ ಮಾಡ್ತೀವಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳದೆ ಈ ದುಡ್ಡು ಕಾಂಟ್ರಿಬ್ಯೂಟ್ ಮಾಡಿ. ದಿಸ್ ಸಕ್ಸಸ್ ಇನ್ ದಿಸ್ ಕೇಸ್ ವಿಲ್ ಬಿ ಶೇರ್ಡ್ ಬೈ ಈಚ್ ಅಂಡ್ ಎವ್ರಿ ಪರ್ಸನ್ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಮತ್ತೆ ತಾವು ಒನ್ಸ್ ಕೇಸ್ ಏನೇನ್ ಅಪ್ಡೇಟ್ ಇದೆ ಅದನ್ನೆಲ್ಲ ನಾನು ಯಾರು ಕಾಂಟ್ರಿಬ್ಯೂಟ್ ಮಾಡಿದಾರೆ ಅದೆಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಅವರಿಗೆ ರೆಗ್ಯುಲರ್ ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ. ಈ ಕೇಸಸ್ ನಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಫೈಲಿಂಗ್ ಇದೆ, ಏನ್ ಡ್ರಾಫ್ಟ್ ಇದೆ, ಪ್ರತಿಯೊಂದನ್ನು ನಾನು ಅಲ್ಲಿ ಒಂದು ಗ್ರೂಪ್ ಮಾಡಿ ಆ ಗ್ರೂಪ್ ನಲ್ಲಿ ತಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ, ಹಿಯರಿಂಗ್ ಯಾವಾಗಿದೆ, ಪ್ರತಿಯೊಂದು ತಮಗೆ ನಾನು ಶೇರ್ ಮಾಡ್ತೀನಿ. ಮತ್ತೆ ಯಾರ್ಯಾರು ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದ್ರದ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ಕಂಪ್ಲೀಟ್ ಒಂದು ಲಿಸ್ಟ್ ಮಾಡಿ ತಮ್ಗೆಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ತೀನಿ. ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದೀನಿ, ಈಗ ಲಾಯರ್ಸ್ಗೆ ಎಷ್ಟು ಅಮೌಂಟ್ ಕೊಟ್ಟಿದೀವಿ, ಏನೇನ್ ಬೇರೆ ಏನೇನ್ ಖರ್ಚಾಗಿದೆ ಪ್ರತಿಯೊಂದು ತಮಗೆ ಒಂದೆರಡು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಐ ವಿಲ್ ಗಿವ್ ಯು. ಓಕೆ, ಸೊ ದಟ್ is as far as our Supreme Court case is concerned. So my sincere request is, please contribute to the maximum extent, or subject to minimum of 5,000 rupees, and as many people as available. So probably many people are watching on YouTube also and Facebook also. So please
listen to this and contribute so that we can proceed in our case. So that is another aspect that I wanted to say before we start off with the actual stuff. ಮೊನ್ನೆ ಕೋಆಪರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಕಾಲೇಜ್ ಅಂತ ಅಲ್ಲಿ ಈ ಸೌಹಾರ್ದ ಫೆಡರೇಷನ್ ಕಾರ್ಯಕ್ರಮ ನಡೆಸಿ ನಮ್ಮ ಸಾಕಷ್ಟು ಜನ ಮೆಂಬರ್ಸ್ ಅಲ್ಲಿ ಬಂದಿದ್ರು. ಸುಮಾರು ಒಂದು 50ರಿಂದ 60 ಜನ ಬಂದಿದ್ರು ಅಲ್ಲಿಗೆ. ಅಲ್ಲಿ ಕೆಲವೊಂದು ಪ್ರಪೋಸಲ್ಸ್ಗಳು ಇಟ್ರು, ಮತ್ತೆ ಕೆಲವೊಂದು ಕೆಲವೊಂದು ಸಿಚುವೇಶನ್ಸ್ ಮತ್ತೆ ನಾವು ಏನೇನ್ ಮಾಡಬಹುದು ಮತ್ತೆ ಇನಿಷಿಯೇಟಿವ್ಸ್ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ಒಂದು 2.5 hours ಅಷ್ಟು ಚರ್ಚೆ ನಡೀತಲ್ಲಿ. ಸೊ ಆ ಚರ್ಚೆ ನಂತರ ನಾವು ಸಾಕಷ್ಟು ಜನರ ಹತ್ರ ವಿಚಾರ ವಿಮರ್ಶೆ ಮಾಡಿದ್ವಿ. ಐ ಥಿಂಕ್ ವಿ ವಿಲ್ ಡಿಸ್ಕಸ್ ಆನ್ ದಟ್ ಆಲ್ಸೋ. ಅದು ಒಂದು ಅಜೆಂಡಾ ಇದೆ ಇವತ್ತಿದ್ದು. ಈಗ 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 ಫಸ್ಟ್ ಪ್ರೊಟೆಕ್ಟ್ ತಗೋಣ. ಪ್ರೊಟೆಕ್ಟ್ಗೆ ಸಮಸ್ಯೆ ಏನಾಗ್ತಾ ಇದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್? ಆಫ್ ಕೋರ್ಸ್ ನಮ್ಮ ರಾಜನ್ ಅವ್ರಿಗೆ he will tell. I have to come from long distance. I have to come by Yeshwantpur. From Yeshwantpur, I have to get in at metro. Then I have to get down at National College. From there, I have to come by auto or something. So this is very inconvenient, and he is very justified in saying that. But in spite of that, he came and he showed and he stood with us for almost 2.5 hours. So that is good thing. We have to clap for that. ಕಷ್ಟ ಇದ್ರು ಬರೋರು ಇದಾರೆ, ಆದ್ರೆ ಕಷ್ಟ ಇಲ್ದೇನು ಬರ್ದೇ ಇರೋರು ಸಾಕಷ್ಟು ಜನ ಇದಾರೆ. ಅವ್ರಿಗೆ ಅಲ್ಲೇ ಪಕ್ಕದಲ್ಲೇ ಒಂದು 10 ಹೆಜ್ಜೆ ಹಾಕಿದ್ರೆ ಅಲ್ಲಿ ನಾವು ಮಾಡ್ತಾ ಇರೋ ಪ್ರೊಟೆಕ್ಟ್ ಸೈಟ್ ಇರುತ್ತೆ. ಅಲ್ಲಿ ಬರೋದಕ್ಕೆ ಯಾಕೆ ಅಷ್ಟು ಹಿಂಜರಿಕೆನ, ಅಥವಾ ಜನ ನೋಡ್ಬಿಡ್ತಾರೆ ಅಂತ ಒಂದು ಭಯನ, ಅಥವಾ ಏನಾಗತ್ತೆ ಇವ್ರು ಮಾಡೋದ್ರಿಂದ ಏನಾಗತ್ತೆ ಅನ್ನುವಂತ ಒಂದು ಅದ್ ಏನೇ ಇರ್ಲಿ, ಬಟ್ ನೀವು ಅಟ್ಲೀಸ್ಟ್ ಚೆಕ್ ಮಾಡಕ್ಕಾದ್ರು ನೀವು ನಿಮ್ ಮನಸ್ಸಿನಲ್ಲಿ ಏನು ಒಂದು ಧಾರಣೆ ಇಟ್ಕೊಂಡಿದೀರಿ, ವಾಟ್ ಎವರ್ ದಟ್ ಯು ಹ್ಯಾವ್ ಥಾಟ್ ವಿಲ್ ಹ್ಯಾಪನ್, ಯು ಕೀಪ್ ದಟ್ ಅಸೈಡ್ ಅಂಡ್ ಪಾರ್ಟಿಸಿಪೇಟ್. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್. ನೀವು ಏನಾಗತ್ತೆ ಅನ್ನೋದನ್ನ ನೋಡ್ಬೇಡ. ನೀವು ಬನ್ನಿ. ನೀವು ಯಾಕೆ ಬರಲ್ಲ? ಯಾಕೆ ಹಿಂಜರಿಕೆ ಬೇಡ, ಬನ್ನಿ. ನಿಮಗ್ ಟೈಮ್ ಆದ್ರೆ, ಪರ್ಟಿಕ್ಯುಲರ್ಲಿ ಇವಾಗಂತೂ ಸಮ್ಮರ್ ಇದೆ, ನಿಮ್ಗೆ ತಂಪಾಗಿರೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ. ಬನ್ನಿ ನೀವೆಲ್ಲ ಬನ್ನಿ. ಅಲ್ಲಿ ನಿಮ್ಗೆ ತಣ್ಣೀರ್ ಬೇಕಾದ್ರೆ ಅದೇ ಬಾಟಲ್ ವಾಟರ್ಸ್ ಆ ತರದ್ ಏನ್ ಬೇಕೋ ಅರೇಂಜ್ ಮಾಡ್ತೀನಿ. ತಾವೆಲ್ಲರೂ ಬನ್ನಿ. ನೀವು ಬಂದು ಎಲ್ಲ ಏನಂತ ಹೇಳಿದ್ರೆ, ಅಂಟಿಲ್ ಅಂಡ್ ಅನ್ಲೆಸ್ ವಿ ಶೋ ಅವರ್ ಪ್ರೆಸೆನ್ಸ್, ನಾವು ಇಲ್ಲಿದೀವಿ, ನಾವು ಬದುಕಿದೀವಿ ಅಂತ ಹೇಳ್ತಾ ಇರ್ಬೇಕು. ಈ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿ ಹಾಕಿದ್ರು ಅವಾಗ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಏನು ಅದು ವೇವ್ಸ್ ಓಡ್ತಾ ಇದೆಯಾ, ECG ಓಡ್ತಾ ಇದೆಯಾ, ಹಾರ್ಟ್ ರನ್ ಆಗ್ತಾ ಇದೆಯಾ ಅಂತ. ಹಂಗೆ ನಾವು ತೋರಿಸ್ತಾ ಇರ್ಬೇಕು, ಅದನ್ನ ಹಾರ್ಟ್ ರೇಟ್ ತೋರಿಸ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರ ಆಯ್ತಾ ಮುಗಿತಾ ಇರೋದು, ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಕಳಿಸ್ತಾರ ಅವ್ರು. ನಮ್ದು ಪೋಸ್ಟ್ ಮಾರ್ಟಮ್ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಅವಾಗ ಗಣೇಶಂಗೂ ಅವಾಗ ಹಾಲು ಕುಡಿದ್ರೇನೆ ಗಣೇಶನ್ ಮೇಲೆ ಭಕ್ತಿ ಬರೋದು ನಮ್ಗೆ. ಸೊ ಹಾಗೆ ನಮ್ ಪ್ರೆಸೆನ್ಸ್ ನಾವು ತೋರಿಸ್ತಾ ಇರ್ಬೇಕು. ಈಗಂತೂ ದಿಸ್ ಇಸ್ ದಿ ಐಡಿಯಲ್ ಟೈಮ್ ಫಾರ್ ಎವ್ರಿಬಡಿ ಟು ಫರ್ಗೆಟ್ ಅವರ್ ಇಶ್ಯೂ. ಅಧಿಕಾರಿಗಳೆಲ್ಲ ಎಲೆಕ್ಷನ್ ಡ್ಯೂಟಿ ಹೊಟ್ಟೋಗಿದ್ದಾರೆ, ರಾಜಕಾರಣಿಗಳೆಲ್ಲ ಎಲೆಕ್ಷನ್ ಕ್ಯಾಂಪೇನಿಂಗ್ ಅಲ್ಲಿ ಇದ್ದಾರೆ. ಈವಾಗ್ಲೇನೆ ನಾವು ಜನಗಳ ಹತ್ರ ನಾವು ಕನೆಕ್ಟ್ ಆಗ್ಲೇಬೇಕು. ಜನಗಳ ಹತ್ರ ನಾವು ಕನೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಜನನು ಫಸ್ಟ್ ರಾಜಕಾರಣಿಗಳು ಮರ್ತೋಗ್ಬೇಕು ಅಂತ ಮರ್ತೋಗ್ತಾರೆ. ಅಧಿಕಾರಿಗಳಂತೂ ಅವ್ರಿಗೆ ಬೇಡವೇ ಬೇಡ, ಈ ಸಮಸ್ಯೆನೇ ಬೇಡ. ಸಮಸ್ಯೆಯಿಂದ ದೂರ ಹೋಗೋದೇನೆ ಅವರ ಒಂದು ಟ್ಯಾಲೆಂಟ್. ಜನಗಳನ್ನು ಮರೆತು ಬಿಟ್ರೆ ಈ ವಿಷಯ, ಈ ವಿವಾದ ಜನಗಳನ್ನು ಮರೆತು ಬಿಟ್ರೆ ಈಗೇನಿಲ್ಲ, ನಮ್ದೆಲ್ಲ ಪೋಸ್ಟ್ ಮಾರ್ಟಮ್ ತಗೊಂಡ್ ಹೋಗ್ಬೇಕಾಗತ್ತೆ. ಬ್ಯಾಂಕ್ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಹೋಗುತ್ತೆ, ಕಡೆಗೆ ಪೋಸ್ಟ್ ಮಾರ್ಟಮ್ ಹೋಗುತ್ತೆ, ಕ್ರಿಮಿಟೋರಿಯಂಗೆ ಹೋಗುತ್ತೆ. ಕ್ರಿಮಿಟೋರಿಯಂ ಹೋದ್ರೆ ಬೂದಿ ಸಿಗೋದು ಅಷ್ಟೇ ನಿಮ್ಗೆ. ಹಂಗಾಗೋಗುತ್ತೆ. ಬೇಡ, ಖಂಡಿತ ಬೇಡ, ಆತರ ಆಗೋದು ಬೇಡ. ಬನ್ನಿ, ಅವಾಗ ತೋರಿಸ್ತಾ ಇರೋಣ. ECG ನಲ್ಲಿ ಬೀಪ್ ಸೌಂಡ್ ಬರ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೊಟ್ಟೋಗ್ತೀವಿ, ನಮ್ನೆಲ್ಲ ಕ್ರಿಮಿಟೋರಿಯಂ ತಳ್ಬಿಡ್ತಾರೆ. ಹಾಗಾಗಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಎಲ್ಲರೂ ಬನ್ನಿ ದಯವಿಟ್ಟು. ಪರ್ಟಿಕ್ಯುಲರ್ಲಿ ಆ NR ಕಾಲೋನಿ, ತ್ಯಾಗರಾಜ ನಗರ, ಅಲ್ಲಿರೋರು 4 ಹೆಜ್ಜೆ ಬರೋದಕ್ಕೆ ಏನ್ ಕಷ್ಟ ಹೇಳಿ? ನಿಮ್ಗೆ ಏನ್ ಕಷ್ಟ? ಅಲ್ಲಿ 4 ಹೆಜ್ಜೆ ಬರೀ ಅಲ್ಲಿ NR ಕಾಲೋನಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ತೀವಿ, ಇಲ್ಲಾಂದ್ರೆ ಬ್ಯಾಂಕ್ ಹತ್ರ ಬನ್ನಿ ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ರಾಯರ್ ಮಠ ಹತ್ರ ಬನ್ನಿ. 3 ಕಡೆನೂ ಐ ವಾಸ್ ವೆರಿ ಡಿಸಪಾಯಿಂಟೆಡ್ ದಟ್ ನನ್ ಆಫ್ ಅವರ್ ಡಿಪಾಸಿಟರ್ಸ್ ಕೇಮ್. ಬಟ್ ಈಗೇನಿದು, ವಾಟ್ ಡಸ್ ಇಟ್ ಶೋ? ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಂತನಾ, ಅಥವಾ ಬರೋದಕ್ಕೆ ಹಿಂಜರಿಕೆನಾ, ನಾಚಿಕೆನಾ? ರಸ್ತೆ ಈಗ ನಿಂತ್ಕೊಟ್ರೆ ಅಲ್ಲಿ ಅಕ್ಕಪಕ್ಕದವ್ರು, ಅಲ್ಲಿ ಓಡಾಡ್ತಾರಲ್ಲ ಏನ್ ತಿಳ್ಕೊತಾರೆ? ನಾವೆಲ್ಲ ಒಂದೇ ಏರಿಯಾದಲ್ಲಿ
ಬೆಳೆದವರು ಎಲ್ಲಾರು ಆಡ್ಕೊಂಡು ನಗ್ತಾರ ನಮ್ಮನ್ನ. ಅಯ್ಯೋ ನೋಡಿ ಇವ್ನು ರಾಘವೇಂದ್ರ ಬಂದಲ್ಲಿ ದುಡ್ಡು ಇಟ್ಕೊಂಡು ಕಳ್ಕೊಂಡಿದ್ದಾನೆ ಅಂತ ಎಲ್ಲಾರು ನೋಡಿ ನಗ್ತಾರ. ಅವೆಲ್ಲ ಹಿಂಜರಿಕೆ ಬಿಟ್ಟಾಕ್ಬೇಕು. ನಿಮ್ಗೆ ದುಡ್ಡು ಬೇಕಂತ ಹೇಳಿದ್ರೆ ರಸ್ತೆಗೆ ಇಳಿರಿ, ನೀವು ನಮ್ ಜೊತೆ ಬನ್ನಿ ಅಂತ ಇದಿಷ್ಟು ಈ ರಿಕ್ವೆಸ್ಟ್. ಅಂಡ್ ಅಗೈನ್ ಈಗ ಇಲ್ಲಿ ಐ ವಿಲ್ ಪುಟ್ ಒನ್ ಮೋರ್ ಸಿಚುವೇಶನ್. ಇಫ್ ಎನಿಬಡಿ does not have a capacity to pay 5,000 rupees, you come to our meeting. ನೀವು ಬನ್ನಿ, ನಮ್ಮ ಮೀಟಿಂಗ್ ಬನ್ನಿ, ನಾವು ಡೈಲಿ ಮಾಡುವಂತ ಪ್ರೊಟೆಸ್ಟ್ ಕಾರ್ಯಕ್ರಮಕ್ಕೆ ಬನ್ನಿ. ಐ ವಿಲ್ ನಾಟ್ ಆಸ್ಕ್ ಒನ್ ನಯ ಪೈಸಾ. ನಾನು ಬೇರೆ ಕಡೆಯಿಂದ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾನು ಅಲ್ಲ, ನನ್ಗೆ 100 ಜನ ಸಿಗ್ತಾರೆ, ನಾವು ಕೊಡ್ತೀವಿ. ಅಟ್ಲೀಸ್ಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ. ಅಲ್ಲಿ ಆಗಿಲ್ಲ, ಅದು ನಮ್ಗೆ 5,000 ತುಂಬಾ ಬರ್ಡನ್ ಆಗತ್ತೆ. ಐ ನೋ ದೇರ್ ಆರ್ ಮೆನಿ ಪೀಪಲ್ ಹೂ ಇವನ್ 5,000 ಒಂದ್ 3 ರೂಪಾಯಿ ಬರ್ಡನ್ ಆಗುವಂತ ಪರಿಸ್ಥಿತಿನಲ್ಲಿ ಬಂದಿದ್ದಾರೆ. ಅವ್ರಿಗೆ ನಾನು ಇದ್ ಮಾಡಕ್ಕಾಗಲ್ಲ. ಯಾರಿಗೆ ಕೆಪಾಸಿಟಿ ಇದೆ ಅವ್ರು ಕೊಡ್ರಿ, ನೀವು ನೋ ಪ್ರಾಬ್ಲಮ್. ಬಟ್ ಯಾರ ಕೆಪಾಸಿಟಿ ಇಲ್ಲ ಅವ್ರು ಬಂದು ನಮ್ಮ ಇನಿಷಿಯೇಟಿವ್ ಜೊತೆ ಜಾಯಿನ್ ಆಗಿ ರಸ್ತೆನಲ್ಲಿ ಓಡಾಡೋಣ. ಬೇಕಾದ್ರೆ ಒಂದು ಹುಂಡಿ ಡಬ್ಬ ಇಟ್ಕೊಂಡು ಎಲ್ಲ ದುಡ್ಡು ಕಲೆಕ್ಟ್ ಮಾಡೋಣ, ರಸ್ತೆಗೆ ಹೋಗಿ ದುಡ್ಡುಗಳು ಕಲೆಕ್ಟ್ ಮಾಡೋಣ, ಏನು ತಲೆ ಕೆಡ್ಸ್ಕೊಬಿಡಿ. ಬಟ್ ನಾವು ನಮ್ಮ ಹೋರಾಟನ ಮಾತ್ರ ನಿಲ್ಲಿಸಬಾರ್ದು. ಆ ಹೋರಾಟನ ನಾವು ನಿರಂತರವಾಗಿ ತಗೊಂಡು ಹೋಗ್ತಾನೆ ಇರಬೇಕು. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಸೊ ಈಗ ನಮ್ಮ ಪ್ರೊಟೆಕ್ಟ್ ಜೊತೆಗೆ ಆ ಸುಪ್ರೀಂ ಕೋರ್ಟ್ ಕೇಸ್ ಇಂದು ಎರಡು ಒಟ್ಟು ಜೊತೆನಲ್ಲಿ ಹೋಗ್ಬೇಕು. ಈಗ ಕಮಿಂಗ್ ಟು ಅವರ್ ಈಗ ಫೆಡರೇಷನ್ ಆಫ್ ಇವರು ಅವ್ರದ್ದು ಮೇನ್ ಪ್ರಪೋಸಲ್ ಏನಂತ ಹೇಳಿದ್ರೆ, ಈಗ ಫಸ್ಟ್ they have already given a letter to administrator and RCS and RBI that ಈಗ because there is a policy paralysis. ಯಾಕಂದ್ರೆ administrator, he is not in a position to do many things that would revive, particularly recovery of loans. ಅದನ್ನ ಮಾಡುವಂತ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅವ್ರು ಹೇಳ್ತಾನೆ ಇದ್ದಾರೆ. ಅವ್ರು ಮಾಡೂ ಇಲ್ಲ. ಹಾಗಾಗಿ ಅವ್ರು ಮಾಡುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಮತ್ತೆ ಅದಕ್ಕೆ ಮಾಡ್ಬೇಕಾಗಿರ್ತಕ್ಕಂತ ಒಂದು ಚೌಕಟ್ಟು ನನ್ನ ಹತ್ರ ಇಲ್ಲ. ನಾನು ಅದನ್ನ ಮಾಡಕ್ ಹೋಗೋದಿಲ್ಲ. ನಾನು ಅದನ್ನ ಮಾಡಕ್ ಹೋಯ್ತು ಅಂದ್ರೆ ನನಗೆ ಸಾಕಷ್ಟು ಸಮಸ್ಯೆ ಸುಳಿಲಿ ಸಿಕ್ಕಾಕೊತೀನಿ. ಯಾಕಂದ್ರೆ OTS ಅಥವಾ ಈಗ ಯಾರ್ಯಾರು ಸಾಲ ತಗೊಂಡಿದ್ದಾರೆ ಅವ್ರನ್ನ ಸೆಟಲ್ ಮಾಡೋದಿಕ್ಕೆ ಒಂದು OTS ಮಾಡ್ಬೇಕಾಗತ್ತೆ. ಅಂದ್ರೆ OTS ಅಂತ ಹೇಳಿದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಆಫ್ ದ ಲೋನ್. ಒನ್ ಟೈಮ್ ಸೆಟಲ್ಮೆಂಟ್ ಆಫ್ ದ ಲೋನ್ ಮಾಡಿದಾಗ ಏನಾಗತ್ತೆ, ಒಂದು 10 ಲಕ್ಷ ಲೋನ್ ಇತ್ತಿದ್ರೆ ಅವ್ರಿಗೇನೋ ಒಂದು ಡಿಸ್ಕೌಂಟ್, ಈ ಪೀನಲ್ ಇಂಟ್ರೆಸ್ಟ್ ಅಲ್ಲೋ ಅಥವಾ ಯಾವ್ದೋ ಒಂದು ಇಂಟ್ರೆಸ್ಟ್ ಅಲ್ಲೋ ಯಾವ್ದ್ರಲ್ಲೋ ಒಂದ್ರಲ್ಲಿ ಒಂದು ಏನೋ ಡಿಸ್ಕೌಂಟ್ ಕೊಟ್ಟೋ, ಕನ್ಸೆಷನ್ ಕೊಟ್ಟೋ, ಅದನ್ನ ಈಗ 10 ಲಕ್ಷ ಇದ್ರೆ ಒಂದು 7 ಲಕ್ಷನೋ 8 ಲಕ್ಷನೋ ಏನೋ ಒಂದು ಡಿಸ್ಕೌಂಟ್ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡಿ ಲೋನ್ ಕ್ಲಿಯರ್ ಮಾಡುವಂತ ಒಂದು ಸೆಟಪ್ OTS ಅಂತ ಹೇಳ್ತಾರೆ. ಇಲ್ಲಿ ಅವ್ರು ಹೇಳ್ತಾ ಇರೋದು, ಅವ್ರು ನನಗೆ ಪರ್ಸನಲ್ ಆಗಿ ಹೇಳಿದ್ದು ಅಂದ್ರೆ 2 ಸಮಸ್ಯೆ ಇದಕ್ಕೆ. ಒಂದು, OTS ಮಾಡ್ತು ಅಂದ್ರೆ ಈ ಡಿಸ್ಕೌಂಟ್ ಕೊಡುವಂತ ಕೆಪಾಸಿಟಿ ಅಥವಾ ಅದೊಂದು ಆ ರೈಟ್ಸ್ ನನ್ಗಿಲ್ಲ. ನಾನು ಡಿಸ್ಕೌಂಟ್ ಕೊಡೋದಿಕ್ ಆಗೋದಿಲ್ಲ, ನನ್ಗೆ ರೈಟ್ಸ್ ಇಲ್ಲ. ಎರಡನೇದು, ನಾನು ಯಾವ್ದಾದ್ರು ಒಂದು ಲೋನ್ ಕ್ಲಿಯರ್ ಮಾಡ್ತು ಅಂದ್ರೆ ಅವ್ರಿಗೆ ಅದಕ್ಕೆ ಅಡ ಇಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ವಾಪಸ್ ಕೊಡಬೇಕು. ಆದ್ರೆ ಈಗ ನಾನು ಕೊಡುವಂತ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕಂದ್ರೆ ಅದು ಒರಿಜಿನಲ್ಸ್ CID ನಲ್ಲಿ ಇದೆ. ನಾನು ಐ ಕ್ಯಾನ್ ಓನ್ಲಿ ಗಿವ್ ದಮ್ ಸರ್ಟಿಫೈಡ್ ಕಾಪೀಸ್ ಅಥವಾ ಕೋರ್ಟ್ ಸರ್ಟಿಫಿಕೇಟ್. ಯಾಕಂದ್ರೆ ಕೋರ್ಟ್ನವರು ಸ್ಪೆಸಿಫಿಕ್ ಆರ್ಡರ್ ಕೊಟ್ಟಿದ್ದಾರೆ ಈಗ ಯಾರಿಗೆ, CID ನವ್ರಿಗೆ. ಯು ವಿಲ್ ಹ್ಯಾವ್ ಟು ಕೀಪ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಪ್ರೊಡ್ಯೂಸ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಬೈ ದ ಕೋರ್ಟ್. ಸೊ ಹಾಗಾಗಿ ಇದು ಒನ್ಸ್ ಈಗ ಲೋನ್ ತಗೊಂಡವರ ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಥವಾ ಡಾಕ್ಯುಮೆಂಟ್ಸ್ ಅನ್ನು ಅವ್ರಿಗೆ ಕೊಟ್ಬಿಟ್ರೆ ವಾಪಸ್ ಕೋರ್ಟಿಗೆ ಬರುವಂತ ಒಂದು ಸಮಸ್ಯೆ, ಅದೊಂದು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಹಿಂದೆ ಸಾರ್ವಭೌಮ ಸೊಸೈಟಿಯ ಕೇಸ್ ತಗೊಂಡಾಗ್ಲೂ ಇದೇ ಸಮಸ್ಯೆ ಆದಾಗ ಅದಕ್ಕೆ ಅವ್ರೇನ್ ಹೇಳಿದ್ರು, ಒಂದು ಇಂಡೆಮ್ನಿಟಿ ಬಾಂಡ್ ತಗೊಂಡು ಮಾಡಿ ಅಂತ ಏನೋ ಹೇಳಿದ್ರು. ಆದ್ರೆ ಅದು ಇವಾಗ ಅದಕ್ಕೆ ಆಸ್ಪದ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ OTS ಮಾಡುವಂಥದ್ದು, ಲೋನ್ ರಿಕವರಿ ಮಾಡುವಂಥದ್ದು ಯಾರು ಅವ್ರೇ ಬಂದು ದುಡ್ಡು ಕೊಡ್ತಾರೆ ಅದನ್ನ ತಗೋತಾ ಇದಾರೆ ಹೊರತು ಇವ್ರು ಅಗ್ರೆಸಿವ್ ಆಗಿ ಲೋನ್ ರಿಕವರಿ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ಈ ಕೆಲವೊಂದು ವ್ಯವಸ್ಥೆಗಳಾಗಬೇಕಾಗಿದೆ. ಅಂದ್ರೆ ಈಗ ನಾವು 35A ತೆಗಿಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅಂತ ಹೇಳಿದ್ರೆ, ಕ್ಯಾಪಿಟಲ್ ರೇಟ್ ಅಂಡ್ ಅಡಿಕ್ವಸಿ ರೇಷಿಯೋ, ಕ್ಯಾಪಿಟಲ್ ರೇಷಿಯೋ ಅಂಡ್ ಅಡಿಕ್ವಸಿ ರೇಷಿಯೋ ಅಂತ ಹೇಳ್ತಾರೆ. ಅಂದ್ರೆ ಈಗ ಬ್ಯಾಂಕಿನ ಎಷ್ಟು ವಹಿವಾಟಿದೆ ಅದಕ್ಕೆ ತಕ್ಕಂತೆ ಅದಕ್ಕೊಂದು ರೇಷಿಯೋನಲ್ಲಿ, ಅದೊಂದು ಪರ್ಸೆಂಟೇಜ್ ನಲ್ಲಿ ಅದಕ್ಕೆ ತಕ್ಕಂಗೆ ಒಂದು ಬಂಡವಾಳನೂ ಇರಬೇಕು. ಬಂಡವಾಳ ಅಂತ ಹೇಳಿದ್ರೆ ಇದು ಬ್ಯಾಂಕಿನ ದುಡ್ಡು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ದುಡ್ಡು. ಶೇರ್ ಹೋಲ್ಡರ್ಸ್ ಇದು ಬಂಡವಾಳ ಆಗಿರೋದ್ರಿಂದ ಇದು ವಾಪಸ್ ಯಾರಿಗೂ ಕೊಡ್ಬೇಕು ಅನ್ನೋದಿಲ್ಲ. ಅದಕ್ಕೆ ಇದು ಬಂಡವಾಳ, ಇದು ಬಂಡವಾಳ ಪ್ರಾಫಿಟ್ ಆದ್ರೆ ಅವ್ರಿಗೆ,
ಈಗ ₹100 ಬಂಡವಾಳ ಹಾಕಿ ನಾನು ಬಿಸ್ನೆಸ್ ಮಾಡಿ ₹110 ತೆಗೆದು ಅಂದ್ರೆ ₹10 ಲಾಭ ನಂದು. ಆದ್ರೆ ₹100 ಬಿಸ್ನೆಸ್ ಮಾಡಿ ನಾನು ₹100 ಕಳ್ಕೊಂತು ಅಂದ್ರೆ ಲಾಸ್ ನಂದು. ಹಾಗಾಗಿ ಈ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅಂದ್ರೆ ಇವಾಗ ಬ್ಯಾಂಕಿನ ಎಷ್ಟು ವಹಿವಾಟಿದೆ ಆ ವಹಿವಾಟಿಗೆ ಅರೌಂಡ್ 9 to 10% ಏನೋ ಒಂದು ರೇಷಿಯೋಸ್ ಫಿಕ್ಸ್ ಮಾಡಿರ್ತಾರೆ RBI ಅವಾಗ ಕಾಲಕ್ಕೆ ತಕ್ಕಂಗೆ ಅದಕ್ಕೆ ಸಮಯಕ್ಕೆ ಬೇಕಾದಂಗೆ ಡೈನಮಿಕ್ ಆಗಿ ಚೇಂಜ್ ಅದನ್ನ ಮಾಡ್ತಾ ಇರ್ತಾರೆ. ಈಗ ಆ ರೇಷಿಯೋನ ಈ ಬ್ಯಾಂಕ್ನವರು ಮುಟ್ಟಬೇಕು. ಜೊತೆಗೆ NPA ಅಥವಾ ಈ ವಸೂಲಿ ಮಾಡಿಲ್ದೇ ಇರುವಂತಹ ಸಾಲಗಳೇನಿದೆ ಅದ್ರ ಪರ್ಸೆಂಟೇಜ್ ಒಂದು ರೇಷಿಯೋದಲ್ಲಿ ಇರಬೇಕು. ಅದೇನು 9% 10% ಇದೆ, ಟಚಬಲ್ ಅಪ್ ಟು ಸಮ್ ಪರ್ಸೆಂಟ್ ಇದೆ. ಅದು ಆ ತರದ್ದು 2 ಪ್ಯಾರಾಮೀಟರ್ಸ್ ಇದೆ. ಅದು 2 ಪ್ಯಾರಾಮೀಟರ್ಸ್ ಆಗ್ಬೇಕು. ಮತ್ತೆ ಕೆಲವೊಂದು ಕಂಪ್ಲೈಯನ್ಸ್ ಇಶ್ಯೂಸ್ ಇರುತ್ತೆ, ಅದನ್ನೆಲ್ಲ ಮಾಡ್ಬೇಕು. ಅದೆಲ್ಲಾ ಇಶ್ಯೂಸ್ ನ ಮಾಡೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕೈನಲ್ಲಿ ಎಲ್ಲಾ ವ್ಯವಸ್ಥೆನೂ ಮಾಡಿ 35A ಅಂತ ತೆಗ್ಸೋದಕ್ಕೆ ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಹಾಗಾಗಿ ಈಗ ಸೌಹಾರ್ದ ಫೆಡರೇಷನ್ ಅವರು ಏನ್ ಯೋಚನೆ ಮಾಡಿದ್ದಾರೆ, ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಶೇರ್ ಹೋಲ್ಡರ್ಸ್ನೆಲ್ಲ ಕರೆದು ಅವರ ಕಡೆಯಿಂದ ಒಂದು ರಿಕ್ವೆಸ್ಟ್ ಕೊಟ್ಟು ಇಂಥ ಒಂದು ಪಾಲಿಸಿ ಪ್ಯಾರಾಲಿಸಿಸ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಟ್ ವಿ ವಿಲ್ ಡೂ ಇಸ್ ವಿ ವಿಲ್ ಹೋಲ್ಡ್ ಎನ್ ಎಲೆಕ್ಷನ್. We will hold election and then we will appoint the board of directors and we will appoint a board of management with the banking experts as per the RBI circular. ಯಾವ್ದೋ ಒಂದು ಸರ್ಕ್ಯುಲರ್ ಇದೆ, ಅದರಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಈಗ ಹೊಸ ಕಾನೂನು, ಹೊಸ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ನೋಡ್ತೇನೆ, ಮತ್ತೆ RBI ಒಂದು ಕೆಲವೊಂದು ಡೈರೆಕ್ಷನ್ಸ್ ಪ್ರಕಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ಇರಬೇಕು. ಮತ್ತೆ ಹೀಗೆ ಇದೊಂದು ಕೆಲವು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಆ ಕ್ರೈಟೀರಿಯಾ ಮೀಟ್ ಆಗುವಂತ ಕೆಲವೊಂದಷ್ಟು ಜನ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ನೀಡಬೇಕು. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ದ ಡಿಪಾಸಿಟರ್ಸ್. ಸೊ ಹೀಗಾಗಿ ಇವರು ಒಂದು ರಿಸ್ಕ್ ತಗೋಬಹುದು. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಂದ್ರೆ ಅಲ್ಲಿ ರಿಸ್ಕ್ ತಗೋಬಹುದು. ಆ ರಿಸ್ಕ್ ತಗೊಂಡು ಅವರು OTS ಮಾಡಬಹುದು. ಅಂದ್ರೆ ಅಗೇನ್ ಒನ್ ಟೈಮ್ ಸೆಟಲ್ಮೆಂಟ್. ಈಗ ಇನ್ ಬ್ಯಾಂಕ್ ಹಿತದೃಷ್ಟಿಯಿಂದ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬಹುದು ಲೋನ್ಸ್ಗೆ. ಹಾಗಾಗಿ ಇನ್ಕಮ್ ಇನ್ಫ್ಲೋ ಬರುತ್ತೆ, ಲಿಕ್ವಿಡಿಟಿ ಇನ್ಫ್ಲೋ ಬರುತ್ತೆ. ಮತ್ತೆ ಒಂದ್ಸತಿ ಬ್ಯಾಂಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ನಮ್ಮ ಸೌಹಾರ್ದದ್ದು ಇಲ್ಲಿದೆಲ್ಲ ದುಡ್ಡು ತಗೊಂಬಂದಿಲ್ಲ ಹಾಕಿ ವಿ ವಿಲ್ ಇನ್ಕ್ರೀಸ್ ದ ಲಿಕ್ವಿಡಿಟಿ. ಆ ರೀತಿಯಾದಂತೆ ಕೆಲವೊಂದು ಕ್ರಮಗಳನ್ನ ತಗೊಂಡು ಬ್ಯಾಂಕ್ ರಿವೈವಲ್ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಇಲ್ಲಿ ಈ ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ. ಮತ್ತೆ ಈ ಇನಿಷಿಯೇಟಿವ್ಸ್ ನಲ್ಲಿ ಇನ್ನೊಂದು ಆ ಠೇವಣಿದಾರರ ಸಂಘದವರು ಆಲ್ರೆಡಿ ಅದಕ್ಕೆ ಕನ್ಸೆಂಟ್ ಕೊಟ್ಬಿಟ್ಟು ಒಂದು ಲೆಟರ್, ಅದಕ್ಕೆ ಟು ದಟ್ ಎಫೆಕ್ಟ್ ಒಂದು ಲೆಟರ್ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಐ ವಾಂಟ್ ಟು ಹ್ಯಾವ್ ಮೋರ್ ಡಿಸ್ಕಷನ್, ಬಿಕಾಸ್ ಈ ಯಾವುದೇ ಒಂದು ಪ್ರಪೋಸಲ್, ಯಾವುದೇ ಒಂದು ಇನಿಷಿಯೇಟಿವ್ಸ್ ಇರೋದು ಈ ಇನಿಷಿಯೇಟಿವ್ಸ್ there will be many things. ಯಾಕಂದ್ರೆ we are a people who want to discuss, who want to take an informed decision. So I do not want to jump into any bandwagon. I want to have discussion. I want to have clarity. I want to have a mandate or our Vedike. I'm sorry for using that word. Rather, I would say our Vedike wants to have discussion. Our Vedike wants to have a clear mandate on what should be the the overall picture. What are the pros and cons? ಆ ಡಿಸ್ಕಷನ್ ಮಾಡೋದು ಮೇನ್ ಉದ್ದೇಶ, ಇವತ್ತಿನ ಸಭೆಯ ಮೇನ್ ಉದ್ದೇಶ. ಸೊ ಇಲ್ಲಿ ಸಾಕಷ್ಟು ಜನ ಬಂದಿದ್ದೀರಿ, ಈಗಾಗಲೇ ಒಂದು 57 ಜನ ಬಂದಿದ್ದಾರೆ. ಸೊ ಯು ವಾಂಟ್ ಟು ಡಿಸ್ಕಸ್ ಅಮಾಂಗ್ಸ್ ಅವರ್ ಸೆಲ್ಫ್ ವಾಟ್ ಆರ್ ದ ಪ್ರೋಸ್ ಅಂಡ್ ವಾಟ್ ಆರ್ ದ ಕಾನ್ಸ್. So Chinthana has already raised her hand. I think probably she wants to talk on the same lines. She wants to talk on the same topic. So Chinthana, you can unmute yourself and talk, please. Harish, ಎಲ್ರಿಗೂ ನಮಸ್ಕಾರ. So yes, I wanted to talk about the same topic because I have been getting different kinds of opinions from different people about this ಇದು shareholders ಎಲ್ಲ consent ತಗೊಂಡು federation is trying to form a board ಅಂತ. So the first question I would like to ask is,
why is the administrator not involved in this? You told us that he cannot be directly involved in this, but who has given the authority to the federation to take consent from the shareholders and submit a request to RCS to form a board? And how is this being regulated? Which body is regulating it? Is the RCS regulating it? RBI is regulating it? And who has given them the authority? And how do we know that they are not frauds? Yes, RBI is not doing its due diligence. RCS is not doing its due diligence. But how can we trust the federation? Ramakrishna can be sitting as the back end, and federation could be the front end. The people in the federation could be the front end. And there might be some representative of Ramakrishna. There might be an unknown face sitting in this board. And tomorrow they can just take the collateral and go away. And namgela moor nama hakbitu retail depositors of the bank they can just walk out. Instead, if a liquidation happens, we retail depositors of the bank, we will get like 40% at least of our money back straight. How can we trust a federation? How can we trust somebody else? And in this bank, from day one, that Section 35A was imposed, the story has been what an unknown nexus is trying. There is an unknown nexus. Or let's put it this way. We know some of them, but they are hiding behind an unknown face. And this unknown nexus is from day one, they have been trying to push this share conversion of deposits into shares. This kind of solution from day one. If you look at the bank website in 2020, they had given the calculation. If so much of CRR, SLR is there, and then so much of if we convert so much amount from deposits to shares, then so much is on that. So now, how can we trust these people? Already, in 2020, when Diwakar was the administrator, somebody came and formed a board, advisory board. Mr. Tejas, who was a chartered accountant, and then Mr. Sandeep Ravi. Who are all these people? Why did they come inside the bank? Today, if you look at California, where Silicon Valley Bank is dead, the management of the bank has been fired, and the Federal Reserve Bank of the United States has taken control of the bank. How come? My first question would be, how come after Section 35A was imposed by the RBI, how come Ramakrishna and Maya and that board was allowed to function? And after that, even after Diwakar was appointed, how come some random advisory board was allowed to come and sit? Mr. Adisheshaya, Ms. Sharath Nandini's husband, Mr. Srinath Kalya, all these people were sitting on the advisory board. So, yaro banpito, kutkombito, if the bank faces Ramakrishna, how do we know that? Instead, if RBI liquidates the bank, at least I, as a retail depositor of the bank, am guaranteed of 40% of my money back straight. So these are my thoughts. So, I mean, I guess I just can't believe that all members of T Sangha signed and gave consent to their own demise. This is like ನಾವು ಸಾಕಷ್ಟು ಈ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ನಮ್ಮಲ್ಲಿ ನಾವು ಚಪ್ಪಡಿ ಕಾಲು ಹೇಳ್ಕೊಂಡಿದೀವಿ. This is like digging your own grave further. So I just don't understand. No, you are the only one who is trustable in this world, and the entire world is not. I am not telling. No, you are the only one who is the holiest of holiest. I am telling you have to find a solution. You cannot dig your own grave. You cannot dig grave of others also. Mr. Lakana, Mr. Lakana, the only one who is Mr. Lakana, Lakana, listen to me. Please allow her to talk first. Then you give your. The concept. I request you to not interrupt. That is completely. She is talking without knowing head and tail of that.
No, ನಾವು ಏನಾದ್ರೂ ಒಂದು ಗೊತ್ತಿದ್ದು ಮಾತಾಡ್ಬೇಕು. no. You can't be talking something foolish, utter foolish. Mr. Lakana, I know you are having, you are professing your name as a doctor. You know everything on the world. She doesn't know. Okay, we will accept you, but allow her to talk. Let her complete, please. I request you. ಗಣೇಶ್ ಗೌಡ್ರೆ, ಏನು what makes sense that you talk, it has some sense. Mr. Lakana, this is not the way to convey your observations, sir. Let her talk, let her complete it. See, there are so many people out there, then you give your opinion. Okay. Mr. Lakana, first of all, you're not a retail depositor of the bank. So I assume this Zoom meeting is only for retail depositors of the bank, of Guru Raghavendra Bank. You are ನಿಮ್ಮ perspective ಏನಿದೆ? Whatever you think, whatever you believe, as has to be preached ಅಂತನಾ ನೀವು ಹೇಳೋದು? Sir, Lakana sir, madam, and then you are misleading the entire community. You are misleading the entire fraternity. Mr. Lakana ಅವರೇ, sir, Harish, Sir, ಗಣೇಶ್ ಗೌಡ್ರೆ, ನೀವು ಮಾತಾಡಿ, ನಾನು ಮಾತಾಡ್ತೀನಿ. let her complete. ಅಲ್ಲ I think there is ಮುರಳೀಧರ್ ಅವರೇ ಇಷ್ಟೊಂದು ಕಾಂಬೇಟಿವ್ ಹೋಗೋ ನೆಸೆಸಿಟಿ ಇಲ್ಲ. Let her express her and then we will get your chance. Definitely. He has got a chance. ಇದು head and tail ಇಲ್ದೇ ಇರೋ ಮಾತು ಇದು. ಅಲ್ಲ that is ಅಲ್ಲ ಯಾಕೆಂದ್ರೆ ಈಗ see I Sir, there is no have to personal take a accusation balanced here. stand here. You have an opinion, I understand and I respect that. She has an opinion and I have to give her a We have to chance. So let her complete and then I will give you a chance as well. And there are Sir, many others who want to speak on the same thing. ನನಗೆ ಅವರ ಒಪಿನಿಯನ್ ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಆ ಅಮ್ಮ ಅಲ್ಲ, ಕೇಳಿದ್ದು ಅಲ್ಲ ಈ ಕೇಳಿ she has a right to make allegations as well. Okay, ಆಯ್ತು. Okay, ಮುರಳೀಧರ್ ಅವರೇ ಒಂದು 5 minutes ಬಿಟ್ಬಿಡಿ. Let Let her complete. Madam, you please go ahead. Go ahead, complete. I am not saying that Federation is the only person who is cheating here. I am trying to say that even the RBI has not helped us. There is some corruption in the RBI as well. There is corruption in the RCS as well. There is corruption. We don't know why the administrator is not doing recovery. There is no help from the administrator. We don't know. We don't know who the thief is, or all of these people could be thieves. So how can we trust? How can we trust somebody who is coming? Mr. Uday Garudachar's man Mohan had come. Chinthana, what I would suggest is, since this is going live on Facebook and Facebook and YouTube, I request you to refrain from taking names. Okay, so what I'm trying to say is, some unauthorized people were occupying the bank even after RBI imposed Section 35A on the bank. Is this okay, Harish? Yeah, that is fine. Yes, No, you make it impersonal. And you also know this. Some unauthorized people were occupying the bank. So this is not standard procedure. After RBI imposes Section 35A, the board has to be fired. The management has to be fired. That is how banks around the world work. Around the world. And in fact, even in India, that is how banks should work. How did the RBI in first place allow unauthorized people to occupy the bank, including Maya or including Ramakrishna, the criminals who are or the potential criminals? I know our criminal, until it is proved in court of law, you can't call them criminals. Okay, I accept it. But okay, Chetana, because there are a lot of people who wanted to speak. So I instead of going on a big rhetoric, I want you to crystallize what is your suggestion. So my suggestion is, we cannot trust some unknown body which is called the Federation of Societies. We are the retail depositors of the bank. So what guarantee sir, this Federation of Cooperative Okay, Societies? sir, namaskara. Chetana, can you just finish it off in one sentence? Yeah, is that Okay. Srinath? Srinath wants to talk. Yeah. So I'll finish it off in one sentence. So we cannot trust anybody. We cannot trust the RBI. We cannot trust the RCS. We cannot trust the Federation. Who is sitting behind the Federation's face? Front face, we don't know. In the back face, there is somebody else. It could be Ramakrishna. It could be anybody else.
So Okay. what I'm wanting, So you are against the Sir, process, namaskara. you are against the whole thing, right? yes, I'm against the Okay, whole. okay, fine. Yes. Okay, ಸರ್ Srinath. ಎಲ್ರಿಗೂ ನಮಸ್ಕಾರ. ಓಕೆ, ಸೊ ಇದನ್ನ ನಾವು ಎಮೋಷನಲಿ ಇದನ್ನ ನಾವು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಎಲ್ರಿಗೂ ನಾವು ವಿ ಕೆನಾಟ್ ಸೇ ದಟ್ ವಿ ಡೋಂಟ್ ಟ್ರಸ್ಟ್ ಯು ಅಂತ, ಬಿಕಾಸ್ ಇಟ್ಸ್ ಎ ಮ್ಯೂಚುವಲ್ ಟ್ರಸ್ಟ್ ಅಟ್ ವಿಚ್ ವಿ ಹ್ಯಾವ್ ಟು ವರ್ಕ್ ಆನ್. Currently, this is I have to address this in a technical aspect. I don't want to get into just to interrupt you, we one cannot minute. trust anybody at this time. That's We have okay. trusted, So that is we have that's trusted okay. Ramakrishna Chinthana, and Manya and kept Chinthana. our deposits. We have faced enough Mistrust. they have correct, broken our correct. trust. So Like, now Chinthana, let let him us have a address say. this. You had your say, let us- let him have a say. let us address this in a technical aspect, from the technical perspective, right? So you said, this bank, how they allowed the administrator, they did not superseded the board after January 10th up to some months, May. May up to May. But RBI has a powers to continue the board unless, until they find a glaring this one in the thing. In their financials and the way the banks are run and all those things. If they have that evidences on the prima facie evidences, they can supersede. Otherwise, they have to allow under the direction only. They have to control the bank. So there is nothing like they cannot allow the bank to do under that some section I have seen. It is there. Okay, let us leave it. Okay, so one part I am talking about is Srinath, one minute. Just a minute. ಈ ಕೇಸಲ್ಲಿ ಈ ಬೋರ್ಡ್ ಸೂಪರ್ ಸೀಡ್ ಆಗೋಗಿದೆ. ಸೊ ದೇ ಆರ್ ಬೀನ್ ಸ್ಕ್ರಾಪ್ಡ್ ಆಲ್ರೆಡಿ. ಹೌದು, ಈ ಕಾಂಟೆಕ್ಸ್ಟ್ ಅಲ್ಲಿ ಹೌದು, ಹೌದು. ಈ ಇದರಲ್ಲಿ ಸೂಪರ್ ಸೀಡ್ ಆಗಿದೆ, ಸ್ಕ್ರಾಪ್ ಆಗಿದೆ. Okay, so now coming back to the point that ನಿಮ್ಮ ಇದ್ರ ಕಾಲೇಜ್ಗೆ you all went to federation and met federation team and all that. I feel that it's a very good initiative, and in fact, I suggested Harish also to speak to Muralidhar Lakkanna and ensure that if he can take this matter to Kanwa and Belli Belaku adikkelladakku extend madakagata election conduct ಮಾಡೋದಕ್ಕೆ ಅಂತ ಹೇಳಿ. So what I positively heard from him is, yes, it is possible. If we go and ask RCS tomorrow itself, they will give the board of directors, and they'll conduct the election and give the board of directors of Kanwa and all those things. It's actually a positive development from that perspective. But what I wanted to talk here is, it is completely a different process. What I'm talking is, it is not see, it is in the currently the bank is in the executive domain. Let us understand that. Executive domain is between RBI and RCS. These two people, both of them are, bureaucrats. They will not take any responsibility, and they will only wait for something to happen on its own. Till then, they will not move, and they'll allow the bank to go for a natural death. So, in that pretext, what I wanted to tell you is, the initiative, whatever they have taken, is correct. But Harish has to give a letter to RCS. Is he stating that conduct an election? Is it the matter now? No, I don't think so, because they have already given the letter to RCS. Both Tevanidarar Sangha as well as Krishna Reddy, Malla Reddy ಅವರು 3 ಜನನು ಹೋಗಿ ಅವರು ಕೊಟ್ಟಿದ್ದಾರೆ, ಅವರ ಹತ್ರ ಮಾತಾಡಿದ್ದಾರೆ. RCS has told them that it will be sent to RBI. RBI, once they okay it and they are ready to take out the 35A, then these people are going to conduct an election and bring the board of directors. From that perspective, I think that we have to wait for RCS to come back to them and tell, see, this is not sufficient. You are not the only association available, but there are so many other associations also. We need their inputs. At that time, we can decide about that, whether we have to support that cause or not. Then we can take it out. As of now, I think Harish need not have to give any letter, because they should have taken Harish and put in front of RCS along with those people. It should have been a single forum, like they would have discussed in front of them. Now they have already given the documents, the letters to RCS. It doesn't make any sense for Harish to give any letter. It's just going to be a letter. And again, Harish ಸ್ವಲ್ಪ ಶ್ರೀನಾಥ್ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಅಲ್ಲಿ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ, ಹರೀಶ್ ಕೊಡಬಹುದು, ಅಥವಾ ಫೆಡರೇಷನ್ ಅವರು ಕೊಟ್ಟಿದ್ದಾರೆ. ಆ ಫೆಡರೇಷನ್ ಅಲ್ಲ, ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಆ ಒಕ್ಕೂಟ ಏನು ಅಂತಂದ್ರೆ ಈ ಇನ್ಸ್ಟಿಟ್ಯೂಷನಲ್ ಡೆಪಾಸಿಟರ್ ಆಫ್ ದಿಸ್ ಬ್ಯಾಂಕ್ ಓನ್ಲಿ, ನಾಟ್ ದ ಜನರಲ್ ಫೆಡರೇಷನ್.
ಓಕೆ, ಈ ಯಾರೇ ಕೊಟ್ಟಿದ್ರು ಕೂಡ ಅಲ್ಟಿಮೇಟ್ಲಿ ದ ಡಿಸಿಷನ್ ಓನ್ಲಿ ವಿಲ್ ಹ್ಯಾಪನ್ ಫ್ರಮ್ ದಿ ಶೇರ್ ಹೋಲ್ಡರ್ಸ್, ಡೈರೆಕ್ಟ್ ಶೇರ್ ಹೋಲ್ಡರ್ಸ್ ಕೊಡಬೇಕು. ಇವರೆಲ್ಲ ಔಟ್ಸೈಡರ್ಸ್, ಇದರ್ ವೇ ಅಸೋಸಿಯೇಷನ್ಸ್ ಅಲ್ಲ, ಅದನ್ನ ಶೇರ್ ಹೋಲ್ಡರ್ಸ್ ಹತ್ರ ಕನ್ಸೆಂಟ್ ತಗೊಂಡಿದ್ದಾರೆ ಅವರು. ಅದೇನೆ ಡೈರೆಕ್ಟ್ ಅಲ್ಲ, ಶೇರ್ ನಾನು ಅದಕ್ಕೆ ಬರ್ತಾ ಇದ್ದೀನಿ. ಲೆಕ್ಕ ತಗೊಳ್ಳೋದವರು. ನಾನು ಅದಕ್ಕೆ ಬರ್ತಾ ಇದ್ದೀನಿ. ಅಲ್ಲ, ಮುರಳೀಧರ್ ಅವರೇ, ಲೆಟ್ ದೆಮ್ ಹ್ಯಾವ್ ಅ ಸೇ ಅಂಡ್ ದೆನ್ ಕ್ಲಾರಿಫೈ ಮಾಡಿದೆ ಅಷ್ಟೇ ನಾನು. ಅಲ್ಲ, ನನಗೆ ಗೊತ್ತಿದೆ. ಬರ್ತಾ ಇದ್ದೀನಿ. ಏನ್ ಮಾಡಿದ್ರು ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ, ಐ ಥಿಂಕ್ ಲಾಸ್ಟ್ ಸಂಡೇ ಇರಬೇಕು, ಠೇವಣಿದಾರರ ಸಂಘ ಹ್ಯಾಸ್ ಕಾಲ್ಡ್ ಪೀಪಲ್ ಟು ಕಮ್ ಟು ಗಣೇಶ ಗುಡಿ ಹತ್ರ ಬಂದು ಎಲ್ರು ಶೇರ್ ಹೋಲ್ಡರ್ಸ್, ಡಿಪಾಸಿಟರ್ಸ್ ಎರಡಕ್ಕೆ ಕನ್ಸೆಂಟ್ ಕೊಡೋಕೆ ಹೇಳಿದ್ದಾರೆ. ಒಂದು ಶೇರ್ ಕನ್ವರ್ಷನ್ಗೆ ಅಥವಾ ಹೇರ್ ಕಟ್ ತಗೊಳ್ಳೋದಿಕ್ಕೆ, ಇನ್ನೊಂದು ಬಂದು ದೇ ವಾಂಟೆಡ್ ಟು ಡೂ ದಟ್ ಎಲೆಕ್ಷನ್ ಮಾಡೋದಿಕ್ಕೆ ಕನ್ಸೆಂಟ್ ಕೊಡಬೇಕು ಅಂತ ಒಂದು ಲೆಟರ್ ಏನೋ ಡ್ರಾಫ್ಟ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಎಲ್ಲರೂ ಹೋಗಿ ಸೈನ್ ಮಾಡಿದ್ದಾರೆ. ಇವನ್ ಐ ಆಮ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ ಠೇವಣಿದಾರರ ಸಂಘ, ಬಟ್ ಐ ಹ್ಯಾವ್ ನಾಟ್ ಡನ್ ಗಿವನ್ ಎನಿ ಕನ್ಸೆಂಟ್. So my perspective, they cannot hold me responsible for what they have given. Those people who have signed it only will be the people who are responsible for that. So ನಾಳೆ ಏನಾದರೂ ಅದು ಬಂದಾಗ ಹರೀಶ್ ಹ್ಯಾಸ್ ಟು ಡೂ ಇಟ್ ಅಂತ ಹೇಳಿದ್ರೆ ಅವಾಗ we can discuss about it. I think this point of time we can park that idea, and that is again in the domain of RBI. And the process of getting election done is administrator has to convince RBI that this bank has completed, they have all the health wise it is improved, and 35A can be removed. Once that is been done by administrator and they sent a letter to RBI will have to endorse that. Once they endorse that, then administrator has to say, see, this bank is healthy, it can stand on its own and it can run on its own. Now we need to conduct an election, because I am not a board of directors, there are a lot of decisions need to be taken. That point in time, this administrator can give a recommendation to RCS. Based on that, RCS will take the decision to go to election. This is the process. It is not that by just some shareholders go and talk to them. It is like tomorrow Kashmir people are going and insisting election commission to conduct an election tomorrow itself. See, shareholders are voters. They are not the people who make a decision. Election commission is ultimately they have to do the decision, and that decision comes with a lot of the prerequisite which has to be met. From that perspective, this is impossible at this point in time, and RBI will not revoke 35A just because the letters has been given, unless our administrators say that this bank is healthy and they can do that. So in that perspective, let us not get into that discussion, and Harish need not have to give any letter to anybody. Let us wait for that period when they require. RCS will request a clarification from the federation as well as the ಠೇವಣಿದಾರರ ಸಂಘ. When they approach back Harish and say this, they are asking for others also. At that time we can discuss and we can go ahead and do that. This is one part of it. I have one question. Doesn't I'm just going to read out this message that is sent by the ಠೇವಣಿದಾರ Sangha. That I understood. That's what that's what based on that only. For the benefit of the others, for benefit of the others, let me read that message out. Okay, what the message says is that just give me a moment here. I'm pulling up the message. The message says, good evening, dear shareholders and members. This is to inform you all that we had a No, you read only the crux of the matter here. This almost about 1-page document. It will take 5 minutes to read. Just let me read it. This is to inform you all that we had a fruitful meeting at RCS this afternoon. Mr. Krishna Reddy, Mr. Malla Reddy representing societies, Mr. Suresh and myself representing T Sangha along with few shareholders and depositors of Guru Raghavendra Bank met Registrar Captain Rajendra and Joint Registrar Kallappa and submitted the memorandum with a request to conduct elections for the Board of Directors. Registrar has assured to look into the provisions of the KCS Act and accordingly forward their recommendation or our request to the RBI. Does this mean Registrar doesn't know the provisions of the KCS Act? See, the government officials, they will not say no, they will not say yes. They only talk on the fence. That's what he has done. Upfront, nobody will give assurance, madam. So Srinath, that is the way government works, sir. this is request to everyone. This is a statement. Chetana, request to everyone.
there are many people who are itching to talk on this subject. There are many views. So I would suggest, because we have a constraints of time, I would request to, concise the whole your argument as simple as possible. No, just one more And- point I have, Harish, and then I will conclude. Yeah, sure. So sure. that point, what I'm talking about is the share conversion. That is the itching day of the. That is the burning issue of the day. Srinath, you're See, playing devil's advocate. When you called me, you told me something else, and now you're telling the opposite. Chaitanya, now please do not Madam, take in personal. Chetan madam, let Srinath sir complete, madam. Please. Let him complete. So you can give your opinion. Overall the person who because there are many other people who are itching to give their opinion, and I have to accommodate everyone. See, the about the election we have already discussed. This is in the public. This is in the executive domain, and they have to take a decision. And the process, how I explained, and the process, unless our administrator did the thing, it will not happen. Nothing will happen on the election side. And that let us park it for now, because that is not the major problem. The problem here is the conversion into the shares. The first of all, the BR Act, according to 12th section of RBI BR Act, there are some modifications were done during BR Act modification amendment. They said that now onwards, earlier there was a provision for people to sell back the shares, or the bank was taking back the shares by refunding the money. But now onwards, that is not possible. They are not going to do the conversion of shares into. Once the shares is converted, then they will not be making any refund to the shareholders. That has come back now, and that is the with that background. If you look at in this particular case, we don't know what is exactly what is the loss of the bank. And if you look at who has come out with the loss and who has come out with the share conversion process, giving a blanket approval is something which is it's not a good idea. Is number one. Number two is, if we are ready to give a blanket approval, why should we give it to a cooperative bank? Why should we not tell we will take 100% haircut and convert it into a shares of a Karnataka bank, or Kotak Mahindra Bank, or HDFC Bank, or whatever, and give away all our collaterals to them, and ask them to recover the money. So today what is happening is, then all that money, what they converted into a share, tradable shares on the exchange, and it will come and sit in your demat account. Either they can even make us, it can be vested after 3 years. So on that day, what is the market value, you are going to get the money. The bank will not have any liability to pay you, and the bank will be benefited by the collaterals, whatever they have is available with the bank, assets, whatever is available in the bank, and whatever the money they can recover from the bank. And they can also accommodate some of the employees of this bank, so that they will also, the employment will be will continue. This is something which is a excited thing, and it's a doable at this point in time, rather than converting it and making it. See what happens tomorrow. I give you two different scenarios. The first scenario is, suppose without 35A removing, they cannot take any shares. If they convert shares also, you will not be a true. You will not be having any voting rights. The voting rights will be with the old management only. So if the voting has been done by the old management, old syndicate, then who comes on the board, and who becomes the chairman of the bank, or who becomes the president or vice president, or nobody will have the control over that, and they become the supreme, and they can take any decisions. So from that perspective, neither RBI and RCS will not take any decision. For that to happen, the share conversion to happen, that will happen only after RBI removing 35A. Then share conversion has to happen. Then then there will be a majority of the people who got converted, and all of them are going to vote against. There will be a balance of power. At that time, it makes sense for RBI and RCS to ensure that they are deploying a responsible board, and they can justify that. This is the second aspect. So let us not worry about the election part of it now.
let us think over and find a people who are ready to take our bank and convert our deposits into share and deposit all the share value is again put into the demat account of ours. That is what exactly makes sense at this point in time, rather than giving a blanket approval and they bring somebody and that guy say okay 40% is the share conversion and this share is neither converted nor transferable and you will get dividend only after bank making the profits. The bank will not make 6 to 7 years, no profit will be made by the bank. At that point in time, what happens is you will not have any money coming from this amount. That 40 lakhs is just 40% of your money is just a haircut, and the remaining 60%. And if the board take a decision that we are going to give you only after 10 years, and interest will be paid only after 5th year as per the PMC norms, then again that 60% will become 10% or 15% from the perspective of a net present value. After 10 years, the value of your today's 60 lakhs or a 60% is going to be only 10 to 15% from the at the rate of current rate of inflation. And if you are looking at all these perspectives, that doesn't make any sense for any retail depositors to go for such a kind of a blanket approval for this one, share conversion. Rather than Chetra, please don't distort my thought process. Yeah. Okay. So the share conversion, instead go for a liquidation and take 60% of our money, and that 60% will become at least 90% of the money by the time when we are from the present value, it will become 90% of the money in next 9 years time. And if I'm saying that 50% only it grows, right? Okay. So this is what exactly my opinion is. And to conclude that, you need not have to give Harish any letter to anybody or anyone from your Sangha need not have to give any consent to neither through the share conversion or that. Let the time come, then we will address that, because already they have given to RBI. Let RBI address and let them send, and no government official talk in verbal and take any letters from you. So unless they give you notice, you need not have to respond to that. Harish, That's my opinion. Yes, sir. ಸರ್ ಎಲ್ಲಾರ್ಗು 2 ನಿಮಿಷ ಕೊಡಿ ಸರ್, ಸಾಕು. Okay. ಒಂದು ಎಸ್ ಆರ್ ನೋ ಅಂತ ಆನ್ಸರ್ ಹೇಳಿ, ಇಲ್ಲಿ ಹರಿಕತೆ ಮಾತಾಡೋದು ಬೇಡ. ಶ್ರೀನಾಥ್ ನೀವು ಕೇಳಿದ್ದು ನಿಮ್ಮ ಸಜೆಷನ್ಸ್ಗೆ Okay. ಎಲ್ಲಾರ್ಗು Again, because Srinath sir has ಪಾಯಿಂಟ್ ಗೆ explained in ಸ್ವಲ್ಪ detail. ಕ್ಲಾರಿಟಿ ಕೊಡ್ತೀನಿ ನಾನು. Okay, sir. ಸಜೆಷನ್ಸ್ಗೆ Srinath sir has given in detail. ಅಲ್ಲಲ್ಲ ಒಂದು ಶ್ರೀನಾಥ್ ಹೇಳಿದ್ದು ಪಾಯಿಂಟ್ ಗೆ ನಾನು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ಶೇರ್ ಹೋಲ್ಡರ್ಸ್ ಯಾರು ಕೊಡ್ತಾ ಇದ್ದಾರೆ, ಮೆಜಾರಿಟಿ ಆಫ್ ದೆಮ್ ಕೊಟ್ರೆ ಮಾತ್ರ ಆ ಪ್ರಸ್ತಾವನೆ ಇಟ್ ವಿಲ್ ಬಿ ಅಂಡರ್ ಕನ್ಸಿಡರೇಷನ್. ಅದರ್ವೈಸ್ ದಟ್ ಪ್ರಪೋಸಲ್ ವಿಲ್ ಗೋ ಟು ಸ್ಕ್ರಾಪ್. ಈಗ ಅಟ್ ದ ಮೊಮೆಂಟ್ ಇರ್ತಕ್ಕಂಥ ಸಿಚುಯೇಷನ್ ಏನಂದ್ರೆ, ಈಗ ಆ ಪ್ರಸ್ತಾವನೆಗೆ 3 ಕಾಸಿನ ಏನು ವ್ಯಾಲ್ಯೂ ಇಲ್ಲ. ರೀಸನ್ ಈಸ್ ದ ಶೇರ್ ಹೋಲ್ಡರ್ಸ್ ಹೂ ಹ್ಯಾವ್ ಗಿವನ್ ದಟ್ ಪ್ರಪೋಸಲ್ ಆರ್ ವೆರಿ ಮಿನಿಮಮ್, ಬೇರ್ ಮಿನಿಮಮ್. ಸೊ ದಟ್ ಪ್ರಸ್ತಾವನೆ ಅದು ಈವನ್ ಕನ್ಸಿಡರೇಷನ್ ಅನ್ಲೆಸ್ ಅಂಡ್ ಅದರ್ವೈಸ್ ಎ ಸೈಜಬಲ್ ನಂಬರ್ ಆಫ್ 1 ಸೆಕೆಂಡ್ ಅವ್ರು ಕೇಳಿದ ಪ್ರಶ್ನೆಗಳು ಮಾತ್ರ ನಾನು ಅವ್ರು ಹೇಳಿದ್ದ ಸಜೆಷನ್ಸ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಬೇರೆ ಇನ್ನೇನು ಹೇಳೋದಿಲ್ಲ ನಾನು. ಶ್ರೀನಾಥ್ ಹೇಳಿದ್ದಕ್ಕೆ ಮಾತ್ರ ಸೈಜಬಲ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಬಂದು ಈ ಪ್ರಪೋಸಲ್ ಇಟ್ರೆ ಮಾತ್ರ ದಟ್ ಪ್ರಪೋಸಲ್ ವಿಲ್ ಬಿ ಕನ್ಸಿಡರ್ಡ್ ಡಿಪೆಂಡಿಂಗ್ ಆನ್ ದ ಫೀಸಿಬಿಲಿಟಿ, ವೆದರ್ ಇಟ್ ಇಸ್ ಫೀಸಿಬಲ್ ಆರ್ ನಾಟ್. That is one. ಎರಡನೇದು ಲಿಕ್ವಿಡೇಟ್ ಗೆ ಸ್ಲಿಪ್ ಆಗೋದ್ರೆ, ಅಂದ್ರೆ RBI ಇಟ್ ಸೆಲ್ಫ್ ವಿಲ್ ಡಿಸೈಡ್ ಇಟ್ ಟು ದ ಸ್ಲಿಪ್ ಆದ್ರೆ, ಕ್ವಶನ್ ಆಫ್ ಇಲ್ಲಿ ಆಪ್ಷನಲ್ ನಿಮ್ಗೆ ಏನು ಶೇರ್ ಹೋಲ್ಡರ್ಸ್ ಶೇರ್ ಕನ್ವರ್ಟ್ ಮಾಡ್ಕೊಳಕ್ಕೆ ದೇರ್ ವಿಲ್ ನಾಟ್ ಬಿ ಎನಿ ಆಪ್ಷನ್ಸ್. ಅಲ್ಲಿ ಏನಿದೆ ಅದನ್ನ ತೆಗೆದ್ಬಿಟ್ಟು ಎಲ್ಲರಿಗೂ ಹಂಚ್ಬಿಡ್ತಾರೆ ಅಷ್ಟೇನೆ. ಸೊ ದ ಕ್ವಶನ್ ಆಫ್ ಆಪ್ಷನ್ಸ್ ವಿಲ್ ನಾಟ್ what Sheena told is something different. What Sheena told is something different. Okay, Achar ಅವರೇ ಮಾತಾಡಿ ಸರ್. You wanted to say something, sir? Yeah, correct. Okay. Harish. Okay, sir. Yes. ಈಗ we have to believe in certain people and certain methodology of working. ಯಾರನ್ನು ಬಿಲೀಫೇ ಮಾಡದೆ, ಯಾರನ್ನು ನಂಬದೇ ಇದ್ರೆ ಯಾವ್ದು ಏನು ಪ್ರೋಸೆಸ್ ಆಗಲ್ಲ. ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಸೆಡ್ ಬೈ RBI ಓನ್ಲಿ. 3 ವರ್ಷದಿಂದ ಅವರು ಬಾಯಿ ಮುಚ್ಕೊಂಡು ಸುಮ್ನೆ ಕೂತಿದ್ದಾರೆ. ಈ ಬ್ಯಾಂಕ್ ನ ರಿವೈವ್ ಮಾಡ್ಲಿಕ್ಕೆ ನೆಟ್ವರ್ತ್ ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ಯಾವನಾರ ಬಂದು ತಗೊಳಕ್ಕೆ ಸಾಧ್ಯ. ನೆಟ್ವರ್ತ್ ಇನ್ಕ್ರೀಸ್ ಮಾಡೋದಕ್ಕೆ
10 ವರ್ಷ ಆದ್ರೂ ನಮ್ದು ಈಗ ಏನ್ ಡೆಪಾಸಿಟ್ ಇದೆ ಅದು ಸಿಗಲ್ಲ ಅಂತ ಇದ್ದಾಗ ಇವತ್ತು ಯಾವನಾದ್ರೂ ತಗೊಳಕ್ಕೆ ಅಥವಾ ರಿವೈವ್ ಮಾಡಕ್ಕೆ ನಾವೊಂದು 10%, 20%, 30% ಕೊಡಕ್ಕೆ ಅಥವಾ ಈಕ್ವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದ್ರೆ 10 ವರ್ಷ ಆದ್ರೂ ದುಡ್ಡು ಸಿಗಲ್ಲ ನಮ್ಗೆ. ಅಂಥದ್ರಲ್ಲಿ 3 ವರ್ಷ ಆದ್ರೂ ಯಾರು ರಿವೈವ್ ಮಾಡಿಲ್ಲ. ಅಂಥದ್ರಲ್ಲಿ ಯಾರಾದ್ರೂ ರಿವೈವ್ ಮಾಡ್ಲಿಕ್ಕೆ ಇದೊಂದು ಆಪರ್ಚುನಿಟಿ. ನಂಬರ್ 1. ನಂಬರ್ 2, ಈಗ ಇರೋದು 600ರಿಂದ 800 ಜನ ಏನೋ ಡೆಪಾಸಿಟ್ ಇದು ಶೇರ್ ಹೋಲ್ಡರ್ಸ್. RCS ನವರು ಡಿಸೈಡ್ ಮಾಡಬೇಕು. ನಾವು ಲೆಟರ್ ಕೊಟ್ಟಾಕ್ಷಣಕ್ಕೆ ನಾಳೆನೆ ಎಲೆಕ್ಷನ್ ಕರೆದು ಏನು ಡಿಸೈಡ್ ಮಾಡಲ್ಲ. ಠೇವಣಿದಾರರ ಸಂಘದವರು ಲೆಟರ್ ಕೊಟ್ಟಿದ್ರೆ ನಾವು ಒಂದು ಲೆಟರ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ನಂಬರ್ 2. ನಂಬರ್ 3, ಈ ಸಬ್ಜೆಕ್ಟ್ ಬಗ್ಗೆ ಗೊತ್ತಿರುವಂತ ಫೆಡರೇಷನ್ ಅವರಾಗ್ಲಿ, ಮಿಸ್ಟರ್ ಮಲ್ಲಾರೆಡ್ಡಿ ಆಗ್ಲಿ, ಕೃಷ್ಣಾರೆಡ್ಡಿ ಆಗ್ಲಿ, ಅವ್ರು ಏನಾದ್ರೂ ಒಂದು ಅಡ್ವೈಸ್ ಕೊಟ್ಟಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಮ್ಗೆ ಏನು ಸಬ್ಜೆಕ್ಟೇ ಗೊತ್ತಿಲ್ಲ, ಸುಮ್ನೆ ಮಾತಾಡ್ತಿರ್ತೀವಿ. ಅವರು 20 ವರ್ಷ 25 ವರ್ಷ ಸೊಸೈಟಿಗಳು ನಡೆಸಿ ಒಂದು ಫೆಡರೇಷನ್ಗೆ ಅಧ್ಯಕ್ಷರಾಗಿ ಅವರು ಇನ್ಫ್ಯಾಕ್ಟ್ ಡೆಪಾಸಿಟರ್ಸೇ ಅಲ್ಲ ಈ ಬ್ಯಾಂಕ್ ಅಲ್ಲಿ. ಇವರು ಈ ತರ ಇದು ಮಾಡ್ಬೋದು, ಇದು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನ ನಾವು ವ್ಯವಧಾನದಲ್ಲಿ ಕೇಳಿ ಅದರಲ್ಲಿ ಏನೋ ಒಂದು ರಾಜಕೀಯ ಇದೆ, ಇನ್ನೊಂದಿದೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪು ಅಂತ ನನ್ನ ಭಾವನೆ. 4ನೇದು, ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕು. ಅದಕ್ಕೆ ಎಲ್ಲಾರು ದುಡ್ಡು ಕೊಡ್ಬೇಕು. ದುಡ್ಡು ಕೊಡದೇ ಇದ್ರೆ ಅಥವಾ ನಾವು ಡೈಲಿ ಮಾಡೋ ಹೋರಾಟಕ್ಕೆ ಬಂದು ಜನ ಭಾಗವಹಿಸ್ತಿದ್ರೆ ಇದೆಲ್ಲ ಟೋಟಲ್ ನಡೀತಿರೋ ಆಕ್ಟಿವಿಟಿ ವೇಸ್ಟ್ ಅನ್ಸುತ್ತೆ. ದಟ್ ಇಸ್ ಆಲ್ ಐ ಹ್ಯಾವ್ ಟು ಸೇ. ಥ್ಯಾಂಕ್ ಯು. One question, Mr. Achar, ನೀವು ರಿಟೇಲ್ ಡೆಪಾಸಿಟರ್ ಬ್ಯಾಂಕ್ ಇಲ್ಲ ನೀವು ಯಾವ್ದಾರ ಸೊಸೈಟಿ ಮೆಂಬರ್? ಇಲ್ಲ, ರಿಟೇಲ್ ಡೆಪಾಸಿಟರ್ ಮಾತ್ರ. ಹರೀಶ್, I have one question to Achar. Okay, sir. ಸರ್, ಆಚಾರ್ ಅವರೇ ಹೇಳಿ ಸರ್. ಶ್ರೀನಾಥ್, ನೆಟ್ವರ್ತ್ ಆಫ್ ದ ಬ್ಯಾಂಕ್ ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಶೇರ್ ಆಗಿ ಕನ್ವರ್ಟ್ ಮಾಡ್ಬೇಕು. ಶೇರ್ ಕನ್ವರ್ಟ್ ಆದ್ರೆ ಹೆಂಗಾಗತ್ತೆ? ಶೇರ್ ಕನ್ವರ್ಟ್ ಆದ್ರೆ ನಮ್ಮ CAR ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ ಇಂಪ್ರೂವ್ ಆಗುತ್ತೆ. ಇದು ಆಕ್ಚುಲಿ ಹೈಪಥೆಟಿಕಲ್ ಕ್ವಶನ್. ಅಲ್ಲ, ಹೈಪಥೆಟಿಕಲ್ ಅಲ್ಲ, ಇದು ಪ್ರಾಕ್ಟಿಕಲ್ ಕ್ವಶನ್. ಅಲ್ಲ, ಒಂದ್ ನಿಮಿಷ, ಪ್ರಾಕ್ಟಿಕಲ್ ಕ್ವಶನ್ ನಾನು ಹೇಳ್ತೀನಿ. ನಾನು ನಿಮ್ಗೆ ಹೆಂಗೆ ಅಂತ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ಆಯ್ತು, ಹೇಳಿ. ಇವತ್ತು 75 ಕೋಟಿ ಶೇರ್ ಹೋಲ್ಡರ್ ಇದ್ದಾರೆ. 2000 ಕೋಟಿ ಅಮೌಂಟ್ ಸರ್, ಜನ ಅಲ್ಲ, 70 ಕೋಟಿ ಅಮೌಂಟ್. 75 ಕೋಟಿ ಅಮೌಂಟ್ ಇದೆ. 2400 ಕೋಟಿ ಡೆಪಾಸಿಟ್ಸ್ ಇದೆ. 1400 ಕೋಟಿ ಸಾಲ ಕೊಟ್ಟಿದ್ದಾರೆ. ಈ ರೇಷಿಯೋನ ಸರಿ ಮಾಡ್ಲಿಕ್ಕೆ ಶೇರ್ ಹೋಲ್ಡರ್ 75ನ್ನ ನಾವೊಂದು 200, 250, 220 ಕನ್ವರ್ಟ್ ಮಾಡಿದಾಗ 2400 ಕೋಟಿ ಡೆಪಾಸಿಟ್ಸ್ ಏನಿದೆ ಅದು ಒಂದು 200, 250, 300 ಕೋಟಿ ಕಮ್ಮಿ ಆಗತ್ತೆ. ಅದಕ್ಕೋಸ್ಕರ ನೆಟ್ವರ್ತ್ ಜಾಸ್ತಿ ಮಾಡೋದಕ್ಕೆ ನಾವು ಅದರಿಂದ ನೆಟ್ವರ್ತ್ ಹೆಂಗ್ ಜಾಸ್ತಿ ಆಗತ್ತೆ ಸರ್? ಸರ್, ಬುಕ್ ಅಲ್ಲಿ ಜಾಸ್ತಿ ಆಗತ್ತೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ವಾ, ಶೇರ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಶೇರ್ ಹೋಲ್ಡರ್ ಆಗಿ ನಾವು ಬರ್ಕೊಟ್ರು ಬ್ಯಾಂಕ್ ರಿವೈವ್ ಆಗಲ್ಲ ಸರ್. ಯಾಕೆ ಅಂದ್ರೆ ಫ್ರೆಶ್ ಲಿಕ್ವಿಡ್ ಕ್ಯಾಶ್ ಒಂದು 250, 300 ಕೋಟಿ ತಗೊಂಬಂದ್ ಹಾಕಿದ್ರೇನೆ ಬ್ಯಾಂಕ್ ಶುರುವಾಗೋದು. ಹೌದಾ? ಹೌದು. ಈಗ ಹೇಳಿ. ನಾನು ಹೇಳ್ತೀನಿ ಕೇಳಿ. ನಾವು ನಮ್ ಡಿಪಾಸಿಟ್ಸ್ ನ 30% ಅಲ್ಲ 100% ಬರ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನೆಟ್ವರ್ತ್ ಆಫ್ ದ ಬ್ಯಾಂಕ್ ವಿಲ್ ನಾಟ್ ಚೇಂಜ್. ಯಾಕೆ ಅಂದ್ರೆ ದೇರ್ ಇಸ್ ನೋ ಮನಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಇನ್ ಸರ್ಕ್ಯುಲೇಷನ್. ಕರೆಕ್ಟ್, ರೈಟ್? ಒಂದು ಚೇತ್ರ ಪ್ಲೀಸ್. Okay, so it should be in circulation. That is cash flow. Asset and liability of the bank will be only measured. Bank is always measured on the cash flow. The health of the bank is measured only on the cash flow. Capital adequacy ratio avellanu statutory requirement to when the bank is in the healthy situation. It is not for the bank that is in a disturbed situation. ಇವಾಗ ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ ಓನ್ಲಿ 30% ಆಫ್ ದ ಮನಿ ಅಂತ ಹೇಳಿದ್ರೆ ಇಟ್ಕೊಳ್ಳಿ ನೀವು. ಕ್ಯಾಪಿಟಲ್ ಅಡಿಕ್ವಿಟಿ ರೇಷಿಯೋ ಬಾಸಲ್ 3 ನಲ್ಲಿ ರೆಕಮೆಂಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. 30% ಆಫ್ ದ ಮನಿ ಶುಡ್ ಬಿ ಇನ್ ದಿ ಬ್ಯಾಂಕ್ ಆಲ್ವೇಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಅಂತ ಹೇಳ್ತಾನೆ.
30% of the money ಎಲ್ಲಿದೆ liquid form ಅಲ್ಲಿ? And first of all, this is what the people have a misconception. And if you are by surrendering your deposit value, it is not going to give them a net worth increase ಆಗಲ್ಲ. net worth increase ಆಗಬೇಕು ಅಂತ ಹೇಳಿದ್ರೆ ಅವ್ರ ಅಸೆಟ್ ಜಾಸ್ತಿ ಆಗ್ಬೇಕು. ಅಂದ್ರೆ ಅದನ್ನ ಬಾರೋ ಮಾಡೋದಕ್ಕೆ ಇದೆಯಲ್ಲ ಅದು ಜಾಸ್ತಿ ಆಗ್ಬೇಕು. ಪರ್ಸೆಂಟೇಜ್ ಜಾಸ್ತಿ ಆಗೋದಲ್ಲ. ಇವಾಗ 5 ರೂಪಾಯಿ ಇತ್ತು, ನಾನು 2.5 ರೂಪಾಯಿ ಲೋನ್ ಕೊಟ್ಟಿದ್ದೆ, ಅದರೊಳಗಡೆ 1 ರೂಪಾಯಿ ತೆಗೆದುಬಿಟ್ರೆ 4 ರೂಪಾಯಿ ಇತ್ತು, 4 ರೂಪಾಯಿ 2.5 ರೂಪಾಯಿ ಜಾಸ್ತಿ ಆದ್ರೆ ಸ್ಲೈಟ್ಲಿ ಹೈ ಇನ್ಕ್ರೀಸ್ ಆಯ್ತು ನೆಟ್ವರ್ತ್ ಅಂತ ಹೇಳಿ. ಆ ತರದಲ್ಲ ನಾವು ನೋಡೋದು. ನಾವು ನೋಡ್ಬೇಕಾಗಿರೋದು ಹೆಂಗೆ ಅಂತ ಹೇಳಿದ್ರೆ ರಿಯಲ್ ಸೆನ್ಸ್ ಅಲ್ಲೇ ಆಗಿದ್ಯಾ ಇಲ್ವಾ ಅಂತ. ರಿಯಲ್ ಸೆನ್ಸ್ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಆಂಗಲ್ ಇಂದನೂ ನೆಟ್ವರ್ಕ್ ಇನ್ಕ್ರೀಸ್ ಆಗಿಲ್ಲ. ಶ್ರೀನಾಥ್, I have many others also speaking. Yeah, please. So, Suresh ಅವರೇ ಶ್ರೀನಾಥ್ ಪ್ರಶ್ನೆಗೆ ಒಂದ್ ನಿಮಿಷ ಸರ್ ಇರ್ಲಿ. ಅಲ್ಲ ಬೇಡ ಇವಾಗ ಬೇಡ, ಆಮೇಲೆ ಕೊಡುವಂತ. ಈಗ ಸುರೇಶ್ ಅವ್ರು ಮಾತಾಡ್ತಾರೆ. ಐ ವಾಂಟ್ ಮೋರ್ ಪೀಪಲ್ ಟು ಪುಟ್ ಮೋರ್. ಸುರೇಶ್ ಅವರೇ ಮಾತಾಡಿ. Sir, the first point what I would like to say here is that I remember what the chairman of the national, that cooperative society, that gentleman whom we met some time back, he mentioned whether we want to revive the bank or we want the money bank. Let us decide about that. Unless we decide about that, all these things, all these talks are simply nothing is going to happen, sir. Let us decide first of all whether we want to revive the bank or we want the money bank. If we want the money bank, we don't have to go through all this process. Only if you want to revive the bank, we have to go through all this process. And then all this, whatever has been proposed by Malla Reddy and the team and the Tevadizara Sangha, what are the pros and cons, what are the ifs and buts in all the program has to be threadbare, it has to be laid on the table. Then only people will understand. Now what we are trying to talk is that we are simply talking in the air. Oh, idagalla, adagalla, hingagalla, hangagalla anta. Let it come out in the black and white as a white paper, sir. Then people will understand what it is. This is what I will have to say. That's all. Adene sir, your black and white. Suresh sir, yes, sir. If money is readily available to you, then this is not required at all. Since money is not available, how to get the money is only this process. Precisely, that's what I said. Mr. Lakana, precisely that's what I'm telling. Whether the members want the money to come back or they want to revive the bank. What is the question mark? If suppose let me complete now. Suppose you want the money back. What is the route available for the money to come back? What is the SLR available? What is going to happen if nothing is going to be done by the bank or RBI, RCS? What is going to happen to the bank? What will be the liquidation process? How much money we are going to get back? Can we discuss about that? That how much money is going to come back to me? Today I got X amount of money. How much money is going to come back to me? Then we will stick to that point that, okay, if I go to bet 60% of my money, 50% of money, 70% of money, let us decide that we'll get the money and close the bank. We don't want anything from the bank. Let us decide about that now. No. Bank Okay, sir, ಈಗ I have to give Ganesh. ಮುರಳೀಧರ್ ಅವರೇ, cooperative societies will not get any money. That is the of the bank will ಅವರು ಕೇಳಿರೋದು ಪ್ರಶ್ನೆ ಅಲ್ಲ, ಅವ್ರು ಕೇಳಿರೋದು ಒಪಿನಿಯನ್. ಸೊ ಈಗ I have to give it to Ganesh Gowdaji and he has to say something on that as well. ಎಲ್ಲರಿಗೂ ನಮಸ್ತೆ. Sir, I respect all the speakers, so they spoke very well, and there may be a difference of opinion will be there. We should respect each person's opinions. So my perception is in this, with the due respect to Mr. Malla Reddy and Krishna Reddy and his team, in what capacity they are taking this initiative? That first question you have to answer. And to whom they are representing. Sir, they are not at all concerned to this. It is you who have to take the decision. They are only throwing a suggestion to you. Sir, ದಯವಿಟ್ಟು ಮುರಳೀಧರ್ ಅವರೇ, please don't interfere, sir. Allow him to speak. I'm asking Mr. Harish, this is Mr. Harish, please. You answer. ಮಾತಾಡಿ ಸರ್. So let Muralidhar sir also let him answer. We have no objection. Okay. But don't interrupt, sir. Muralidhar sir. For each. Please. Sir, this is first to be clear to each and everybody who has participated and others who are viewing in the Facebook also. So in what way they are doing? What is their interest in this revival of our bank? I could understand some societies, they have kept around 342 crores of their deposits in this bank, and they have not got even DSCGC amount also. Their interest may be to that extent, it appears. Okay.
And we, rest of the people, we got 2,400, another 2,000 crores of depositors. We are here, including our shareholders. Okay. So they have come forward. We welcome it with the due respect to those our senior people and who are in the field of cooperation. We definitely respect it. We will take the suggestions if it is viable. Okay. Ultimately, if you give this after election, what will going to happen? Whether it runs as a bank or it will be converted into societies, we want to know it. So, see, there is a lot of doubt is there. Who will be going to become board of members? And immediately we cannot become shareholders. After conversion also, we cannot become shareholders. And there are a lot of conditions are there for franchising our vote also. So only old shareholders has to do it. The old shareholders, you know, so the whole team, they got clutches over those people. And again, their own people only will come. And where we will going to end up? With the same lot of people it comes. Behind the scene, if the work means, that is also one of the question, Madam Chinthana question, it is right point. Okay. Answer in absolute terms, in absolute as interpretation of law, none of the shareholders of the existing voter list are eligible as on date in 2023, nor the depositors are converted already into decision. So this has to be a decision point when the election decide RBI, they have to decide whether they will include how much of depositors they will include, what will be the criteria for choosing the voter list. Decide in the this is not the domain of RBI. I will tell you, Lakkana sir. Election No. It is not in the domain of RBI. This is not the domain of RBI. This is the domain of the RCS. No. It is RCS. If I'm wrong, also please. RCS election. No, RBI will not decide about the elections. RBI is the domain of RCS. Decide about the conversion. No, sir. No, not even that. See, this conversion and all, it is only just to reduce the liability, the viability of the revival. ಅದು ಬಿಟ್ರೆ ಬೇರೆ ಏನು ಆಗಲ್ಲ ಸರ್ ಇದು ಅಲ್ವಾ ಸರ್? ಹೌದು, viability. ಆಮೇಲೆ ಈಗ ಸರ್ ಶ್ರೀನಿವಾಸ್ ಸರ್ ಹೇಳಿದ್ರು, where is the money to run the bank? Please tell me, some infusion should come. See, if they are all really interested, our friend Malla Reddy and Krishna Reddy, they have got around 5,500 societies, and ours is a 256 urban cooperative banks. Let them infuse 10 lakhs rupees deposit to our bank in cash. So at least we'll get 600 crores rupees. Then we'll go into revival. So 600 crores hardly we're having cash means, then we can think of it. Then conversion of share and everything will come. Negotiation table will come. Who has to take? The person may come. So let this Malla Reddy and Malla Reddy and pardon? Sir, one ನಿಮಿಷ. ಮಲ್ಲಾ ರೆಡ್ಡಿ ಮತ್ತೆ ಕೃಷ್ಣ ರೆಡ್ಡಿ ಅವರು ಈ ಬ್ಯಾಂಕ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ. ಗೊತ್ತಾಯ್ತು ಸರ್, ನಾನು ಹೇಳೋದು ಅವ್ರ ಸಂಬಂಧ ಇಲ್ಲ, ಆಮೇಲೆ ಅವ್ರ ಸಂಬಂಧ ಆಗಕ್ಕೂ ಆಗಲ್ಲ. Just listen to me. See, ಅವ್ರ ಸಂಬಂಧ ನನಗೆ ಗೊತ್ತಿದೆ ನನಗೆ. ಅವರು ಸರ್ ಇಲ್ಲಿ I want to have a sir ಒಂದ್ ನಿಮಿಷ ಗಣೇಶ್ ಕೊಟ್ರೆ. ಈಗ somebody is speaking, I don't want anybody to overlap. Okay, so let them have their say, and then and as far as possible, as many people I'll try and. ನಾನು ಇಷ್ಟೇ ಹೇಳೋದು, Malla Reddy sir, Krishna Reddy ಅವರು ಬಂದಿದ್ದಾರೆ, ನಮ್ ಸಜೆಷನ್ ಕೊಡ್ತಾ ಇದ್ದಾರೆ. ಜಸ್ಟ್ ದೇ ವಾಂಟ್ ಟು ಸೇವ್ ದ ಕೋಆಪರೇಷನ್ ಮೂವ್ಮೆಂಟ್ ಅಂಡ್ ಬ್ಯಾಂಕ್ ಆಲ್ಸೋ ಸೊಸೈಟಿಗೆ. ಅವರು ಲೆಟ್ ದಮ್ ಟೇಕ್ ಎ ಡಿಸಿಷನ್. 5,500 ಸೊಸೈಟೀಸ್ ಇದೆ, ರಿಜಿಸ್ಟರ್ಡ್ ಸೊಸೈಟಿ ಆಸ್ ಪರ್ ದ RCS, ಅಂಡ್ ನಮ್ದು 256 ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ಸ್ ಇದೆ. ಇವರೆಲ್ಲ ಸೇರ್ಕೊಂಡು ಬೇರೆ ಬ್ಯಾಂಕ್ಸ್ ಎಲ್ಲ ಸೇರ್ಕೊಂಡು ಒಂದು 10 ಲಕ್ಷ ರೂಪಾಯಿ ನಮಗೆ ಡೆಪಾಸಿಟ್ ಇರ್ಲಿ, ಕ್ಯಾಶ್ ಡೆಪಾಸಿಟ್ ಇರ್ಲಿ. ಅವಾಗ ಏನಾಗುತ್ತೆ, ಒಂದು 5,500 ಕೋಟಿ ರೂಪಾಯಿ ಆಗುತ್ತೆ, ಒಂದು 5,700 ಕೋಟಿ ರೂಪಾಯಿ ಆಗುತ್ತೆ. ಆವಾಗ ರಿಯಲ್ ಕ್ಯಾಶ್ ಬರುತ್ತೆ. ನಮ್ಮ ಹತ್ರ ಒಂದು 18-20 ಕೋಟಿ ಇದೆ. ನಮ್ಮ ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ ಅಲ್ಲಿ ಇದೆ. ಒಂದು 400 ಚಿಲ್ಲರೆ 712 ಕೋಟಿಯಿಂದ 400 ಚಿಲ್ಲರೆ ಬ್ಯಾಂಕ್ ಇದೆ. ಆವಾಗ ರಿಯಲ್ ಕ್ಯಾಶ್ ಬರುತ್ತೆ. ರಿಯಲ್ ಕ್ಯಾಶ್ ಮೂವ್ಮೆಂಟ್ ಬಂದಾಗ ವಿ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್. ಆವಾಗ somebody will come who the ರಿವೈವಲ್ ಮಾಡೋದಕ್ಕೆ ಯಾರಾದ್ರೂ ಬಂದು ಬ್ಯಾಂಕ್ ತಗೋತಾರೆ. ದಿಸ್ ಈಸ್ ದ ವಯಬಿಲಿಟಿ. ನೋಬಡಿ ಇಸ್ ಟಾಕಿಂಗ್ ದಿಸ್. ಅದನ್ನ ಅವ್ರು ಹೇಳಿದ್ರು ಅದನ್ನ ಅವ್ರು ಹೇಳಿದ್ದಾರೆ. Any board is there, somebody is there to head with somebody's hand. Board ಇದ್ದಾಗ ಮಾತ್ರ ಯಾರಾದ್ರೂ ಬಂದು ಇನ್ವೆಸ್ಟ್ ಮಾಡಕ್ ಪ್ರಯತ್ನ ಮಾಡ್ತಾರೆ. board ಅಂದ್ರೆ who will come and invest? ಅಲ್ಲ ಸರ್, ಈಗ ಇನ್ವೆಸ್ಟ್ ಮಾಡೋರಿಗೆ ಕ್ಯಾಶ್ ವಯಬಿಲಿಟಿ ಬೇಕಲ್ಲ ಸರ್. Somebody will come and invest.
ಎಕ್ಸಾಕ್ಟ್ಲಿ. ಈಗ ಬಿಸ್ನೆಸ್ ರನ್ ಮಾಡೋದಕ್ಕೆ 18 ಕೋಟಿ ಕ್ಯಾಶ್ ಇಟ್ಕೊಂಡು ಉಪಯೋಗ ಇಲ್ಲ. ವಿ ಹಾವ್ ಗಾಟ್ 712 ಕೋಟಿನಲ್ಲಿ ಒಂದು ಗಲ್ಲ ಮೇಲೆ ಯಾರಾದ್ರೂ ಒಬ್ರು ಕೂತಿದ್ರೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಖಾಲಿ ಫಸ್ಟ್ ಅದ ಈಗ ಸರ್ ಗಣೇಶ್ ಗೌಡ್ರ ನಿಮ್ ಪಾಯಿಂಟ್ ಆಯ್ತಾ? ಇನ್ನು ಇದೆ. Sir, please don't interrupt, please. Nobody interrupt anyone now. Don't give any running commentaries. Don't interrupt and do not our flow of thoughts ಹೊರಟೋಗುತ್ತೆ. So ದಯವಿಟ್ಟು ವೇಟ್ ಮಾಡಿ ದಯವಿಟ್ಟು. ಈಗ ಅದೊಂದು ಇಶ್ಯೂ ನಮ್ಮ ಸೊಸೈಟಿ ಅವರ ಲೀಡರ್ಸ್ ಪೈನಿಯರ್ಸ್ ಗಣೇಶ್ ಗೌಡ್ರೆ ಆದಷ್ಟು ಬೇಗ ಮುಗಿಸ್ಬಿಡಿ. ಆ ಪೈನಿಯರ್ಸ್ ಬಂದಿದಾರಲ್ಲ ಅವ್ರ ಒಂದು 600 ಕೋಟಿ ರೂಪಾಯಿ ಇನ್ಫ್ಯೂಸ್ ಮಾಡಿ ಡೆಪಾಸಿಟ್ ರಿಯಲ್ ಕ್ಯಾಶ್ ಬರುತ್ತೆ ನಮ್ಗೆ. ಅದೊಂದು ವಯಬಿಲಿಟಿ ಬರುತ್ತೆ, ಬೇರೆ ತಗೊಳ್ಳೋರ್ಗೂ ಒಂದು ಆಸೆ ಹುಟ್ಟುತ್ತೆ. ಆಮೇಲೆ ನಮಗೆ ಏರ್ ಕಟ್ ಗೀರ್ ಕಟ್ಟಲ್ಲ, ಆಮೇಲೆ ನಡೆಯುತ್ತೆ ಅದು. ಈ ವಿಲ್ ಪೋಸ್ ಆಲ್ ದೋಸ್ ಥಿಂಗ್ಸ್ ಟು ಅಸ್, ದೆನ್ ವಿ ವಿಲ್ ಡಿಸೈಡ್. ಎರಡನೇದು ಈ ಕನ್ವರ್ಷನ್ಗೆ ನಾವು ಲೆಟರ್ ಕೊಡೋದು ಬೇಕಾಗಿಲ್ಲ, ಆಲ್ರೆಡಿ ಕೊಟ್ಟಿದ್ದಾರೆ. ಲೆಟ್ ದೆಮ್ ಟೇಕ್ ಇಟ್ ವಿಲ್ ಹಾವ್ ಓನ್ ಡಿಸಿಷನ್. ಇದು ಕನ್ವರ್ಷನ್ಗೆ ನಾವು ಡೆಪಾಸಿಟರ್ಸ್ ಇಂದ ಅಷ್ಟು ಜನ ಡೆಪಾಸಿಟರ್ಸ್ ಮೆಜಾರಿಟಿ ಕೊಡ್ಲೇಬೇಕಾಗ್ತದೆ. ಮೆಜಾರಿಟಿ ಜನ ಕೊಟ್ಟಾಗ ಮತ್ತೆ ಅವಾಗ ಬರ್ತದೆ. ನೆಗೋಸಿಯೇಷನ್ ಟೇಬಲ್ ಹೋದಾಗ ಹರೀಶ್ ವಿಲ್ ಟೇಕ್, ವಿ ವಿಲ್ ಸಪೋರ್ಟ್ ಹರೀಶ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಇಸ್ ದೇರ್. ಎರಡನೇ ಕ್ವಶನ್, ಮೆಜಾರಿಟಿ ಆಫ್ ಶೇರ್ ಹೋಲ್ಡರ್ಸ್ ಮೆಜಾರಿಟಿ ಅಲ್ಲ ಡೆಪಾಸಿಟರ್ಸ್ ಮೇಡಮ್. ಕನ್ವರ್ಷನ್ ಮಾಡೋದು ಡೆಪಾಸಿಟರ್ಸ್. ಡೆಪಾಸಿಟ್ ಮೆಜಾರಿಟಿ ಆಫ್ ಡೆಪಾಸಿಟರ್ಸ್ ಏನು ಹರೀಶ್ಗೆ ವಿ ವಿಲ್ ಸಪೋರ್ಟ್ ಯು ಫ್ರಮ್ ಅವರ್ ಅಸೋಸಿಯೇಷನ್, ವಿ ವಿಲ್ ಸಪೋರ್ಟ್ ಇಟ್. ಈಗ ಕೊಟ್ಟಿದ್ರಿಂದ ನಾವೇನು ಹೊಸ ಲೆಟರ್ ಕೊಡೋ ಅವಶ್ಯಕತೆ ಇಲ್ಲ. ಲೆಟ್ ಕಾಲ್ ಮಿಸ್ಟರ್ ಹರೀಶ್ ಆಸ್ ಎ representative of our Sangha, and we will take a tacit decision with the cooperation of all the members at that point of time, not now. There is no necessity to give letter. It won't help you at all. Okay. This is my opinion. ಆಯ್ತಾ ಸರ್? ಓಕೆ, Yes, ರಂಗನಾಥ್ ಅವರೇ ಮಾತಾಡಿ ಸರ್. ರಂಗನಾಥ್ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್ ತಾವು. ರಂಗನಾಥ್ ನಮಸ್ಕಾರ. ನಮಸ್ಕಾರ. ಬಹುಶಃ ನಾನೇ ಲಾಸ್ಟ್ ಸ್ಪೀಕರ್. ಇನ್ನು 2 ರಿಂದ 3 ನಿಮಿಷ ತಗೊಳ್ತೀನಿ. ಯಾರೋ ಒಬ್ರು ಹೇಳಿದ್ ಕೇಳಿದೆ, ಹೆಸರು ಹೇಳಕ್ ಇಷ್ಟಪಡಲ್ಲ. ಲಿಕ್ವಿಡೇಷನ್ ಆದ್ರೆ ಏನು ಬರಲ್ಲ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ತಾನೇ ನಾನು ಸೆಂಟ್ರಲ್ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಾನು ಲಿಕ್ವಿಡೇಷನ್ ಆದ್ರೆ ಏನು ಬರಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನೋ ಬಂದ್ಬಿಡುತ್ತೆ ಅಂತ ಅನ್ಕೋಬಿಡಿ. ನಮ್ಮ ಯಾರು ಸುರೇಶ್ ಅವರು ಹೇಳ್ತಿದ್ದಾರಲ್ಲ, 30-40-50% ಝೀರೋ ಬರುತ್ತೆ, ಏನು ಬರಲ್ಲ, ಚಾನ್ಸೇ ಇಲ್ಲ. ಯಾಕೆಂದ್ರೆ DGC ಅವರು ಬರ್ತಾರೆ, ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಆಮೇಲೆ DGC ಮಿಕ್ಕಿದ್ದು ವಸೂಲ್ ಮಾಡ್ಕೋತಾರೆ. ಮತ್ತೆ ಅಶೋಕನ್ ಸಾರು ಕೊಡ್ಬೇಕಾಗುತ್ತೆ. ಇವನ್ ಕೋರ್ಟ್ ಡಿಸಿಷನ್ ಕೂಡ ಅಷ್ಟು ಫೇವರ್ ಆಗಿ ಖಂಡಿತ ಬರಲ್ಲ CRISLR ಬಗ್ಗೆ. ದಿಸ್ ಈಸ್ ಎ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಫ್ರಮ್ ಸೆಂಟ್ರಲ್ ಆಫೀಸ್ ಬಾಂಬೆ. ಮತ್ತೆ ಶೇರ್ ಕನ್ವೆನ್ಷನ್ ಅದೆಲ್ಲ ಕೇಳಿದ್ರೆ ಈಗೊಬ್ರು ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಬಟ್ ಅದು ಖಂಡಿತ ಐ ಡೋಂಟ್ ಥಿಂಕ್ ಮಲ್ಲಾರೆಡ್ಡಿ ಆರ್ ಅದರ್ ಪೀಪಲ್ ವಿಲ್ ಡೆಫಿನೆಟ್ಲಿ ಅಗ್ರಿ. ಆದರೆ ತುಂಬಾ ಸಂತೋಷ. ಬಟ್ ವಯಬಿಲಿಟಿ ತುಂಬಾನೇ ಚೆನ್ನಾಗಿದೆ. ರಿಯಲಿ ಐ ಅಪ್ರಿಷಿಯೇಟೆಡ್ ಹಿಸ್ ವರ್ಡ್ಸ್. ಹೆಸರು ಗೊತ್ತಿಲ್ಲ, ಮರ್ತೋಯ್ತು. ಗಣೇಶ್ ಗೌಡ ಸರ್. ಅಥವಾ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಆದಷ್ಟು ನೆಗೆಟಿವ್ ಫೀಲಿಂಗ್ ಏನಿಲ್ಲ ಇಲ್ಲಿ. ಬಟ್ ರಿಯಾಲಿಟಿ ಹೇಳ್ತೀನಿ, ಲಿಕ್ವಿಡೇಷನ್ ಆದ್ರೆ ಏನು ಬರಲ್ಲ. ಈ 2 ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸರ್ ನೀವು ಯಾರ ಹತ್ರ ಮಾತಾಡಿದ್ರಿ ಸರ್? ರಂಗನಾಥ್ ಸರ್ ನೀವು ಆಮೇಲೆ ಕೇಳ್ಕೊಳ್ಳಿ. ಇರ್ಲಿ ಅಲ್ಲ, ಈಗ ಸುರೇಶ್ ಅವ್ರು ಮಾತಾಡಿ ಸರ್. Whatever Mr. Ranganath told, I am not telling that we are going to get back this much money. I am only commenting on a point that somebody told we may get 40%, we may get 50%. I am not saying that money will come. On the ಲಾಸ್ಟ್ ಒಂದು ನಾನು ರಂಗನಾಥ್ ಅವರಿಗೆ ಎಲ್ರಿಗೂ ಒಂದೇ ಒಂದು ಮೆಸೇಜ್ ಕೂಡ ಕ್ರೀಡೆ ಬಿಡ್ತೀನಿ. ಸರ್, ರಂಗನಾಥ್ ಅವರೇ, ಲಿಕ್ವಿಡೇಷನ್ ಹೋದ್ರೆ ದುಡ್ಡು ಬರಲ್ಲ ಅಂತ ಹೇಳಿದ್ರಿ, ಒಪ್ಕೊಳ್ಳೋಣ. ರಿವೈವಲ್ ಆಯ್ತು ಅಂದ್ರೆ ನೀವೇನಾದ್ರೂ ದುಡ್ಡು ಇಡ್ತೀರಾ ಸರ್ ಬ್ಯಾಂಕ್ ಅಲ್ಲಿ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ? ನಂದು ವೈಯಕ್ತಿಕ ಅಲ್ಲ ನಾನು ಕೇಳ್ತಾ ಇದ್ದೀನಿ. ನಾನು ಯಾಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ತರ ಬೇರೆ ಯಾರು ಇಡ್ತಾರೆ? ಶೇರ್ ಕನ್ವರ್ಷನ್ ಕೇಳ್ತೇನೆ ಬಂದವನು. ಸರ್, ಶೇರ್ ಕನ್ವರ್ಷನ್ ಬಿಟ್ಬಿಡಿ, ಡಿಪಾಸಿಟ್ ಯಾರಾದ್ರೂ ಇಡ್ತಾರ? ಬ್ಯಾಂಕ್ ಶೇರ್ ಇಂದ ನಡೆಯಲ್ಲ ಸರ್. ಯಾರು ಬಂದ್ರು ನಿಮ್ಗೆ ಪೂರ್ತಿ ದುಡ್ಡು ಕೊಡಲ್ಲ ಅಲ್ವಾ ರಂಗನಾಥ್ ಅವರೇ? ಬ್ಯಾಂಕ್ ನ ಶೇರ್ ಇಂದ ನಡ್ಸಕ್ಕಾಗಲ್ಲ, ಡಿಪಾಸಿಟ್ಸೇ ಬರ್ಬೇಕು. ಡಾಕ್ಟರ್ ಮುರಳೀಧರ ಚಾನ್ಸ್ ಮಾಡೋನು ಅವ್ನು ಕ್ಯಾಶ್ ತಂದೆ ತರ್ತಾನೆ. ಯಾರು
20 ಕಂಡೀಷನ್ಸ್ ತಂದೆ ತರ್ತಾನೆ. ಅಲ್ಲ ಯಾರದು ಯಾರು ಮಾಡ್ಬೇಕು ಅದನ್ನ? ಶ್ರೀನಾಥ್, ನಾನ್ ಕೊಡ್ತೀನಿ ಉತ್ತರ ಅದಕ್ಕೆ. ಸೆಂಟ್ರಲ್ ನಾನು ಆಫೀಸ್ ಉತ್ತರ ಕೊಡ್ತೀನಿ. ಮುರಳೀಧರ್ ಅವರೇ, ಕೊಡಿ, ಮಾತಾಡಿ. ಕೊಡಿ, You ಕೊಡಿ, have- ಮುರಳೀಧರ್. you have ಮುರಳೀಧರ್ more- ಕೊಡಿ. you have 4 to 5 ನಾನು ಕೊಡ್ತೀನಿ minutes. ಉತ್ತರ ಅದಕ್ಕೆ. ಜನರಲ್ ಮ್ಯಾನೇಜರ್ ಗೋಗಿಯ ಹೇಳಿದ್ದಾರೆ, ಅವ್ರ ಹೆಸರು ಹೇಳ್ತಾ ಏ ಇದ್ದೀನಿ. ಸುಮ್ನೆ ರೀ ಏನೋ ಅಲ್ಲ ಮಾತಾಡ್ಬೇಡಿ. ಅಲ್ಲ ಅಲ್ಲ, ನಾನು ಉತ್ತರ okay, ಕೊಡ್ತೀನಿ. okay. ಅಲ್ಲ ಈಗ ಪರ್ಸನಲ್ ಕ್ರಾಸ್ ಟಾಕಿಂಗ್ ಬೇಡ. ಅಲ್ಲ, ಈಗ ಐ ಹ್ಯಾವ್ ಗಿವನ್ ನಾವು ಮುರಳೀಧರ್ ಅವ್ರು ಮಾತಾಡ್ಲಿ. ನೀವು ಒಬ್ಬರೇ ಬ್ರಹ್ಮ ಅಲ್ಲ, ಬೃಹಸ್ಪತಿ ಅಲ್ಲ ನೀವು. ರೀ ನಾನ್ ನೋಡಿದೀನ್ರಿ, ನೀವು ಬ್ಯಾಂಕ್ ಕರ್ಕೊಂಡಾಗ RBI ಕರ್ಕೊಂಡಾಗ ನನ್ ಏನ್ ಮಾಡಿದ್ರಿ ಅಂತ. ಪರ್ಸನಲ್ ಬೇಡ. ವೈಟ್ ಮಾಡಿಸ್ಬಿಟ್ಟು ಫಾರಿನರ್ಸ್ ಬಂದಿದ್ದಾರೆ. ಶ್ರೀನಾಥ್ ಸರ್ ಪ್ಲೀಸ್. ಸರ್, ಓಕೆ ಸರ್, First of We'll all, respect Murulidhar individuals, sir. ಮಾತಾಡಿ. We'll respect You have your individuals. say now. Murulidhar, do you have your say now? ಸರ್, ಇದು ಪ್ರಪೋಸಲ್ ಅಷ್ಟೇ. ಇದ್ರದ್ದು ಪ್ರಪೋಸಲ್ ಕೊಟ್ಟ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ದೇರ್ ಇಸ್ ನೋ ಪಾಸಿಬಲ್. ಇಫ್ ಯು ಆಸ್ಕ್ ಮೀ ವಾಟ್ ಇಸ್ ದ ಪಾಸಿಬಿಲಿಟಿ, there is very low possibility. First of all, likeliness of giving permission is very low. First thing. Second thing is, this proposal, ಅವ್ರು ಕೊಡ್ತಾ ಇರೋರು ಅವ್ರಿಗೆ ಯಾವುದೇ ರೀತಿ ಇದು ಕನ್ಸರ್ನ್ ಇಲ್ಲ. ದೇ ಆರ್ ನಾಟ್ ದ ಡಿಸಿಷನ್ ಮೇಕರ್ ಆರ್ ದೇ ಆರ್ ನಾಟ್, ಅವ್ರ ಒಂಥರ ಸೈಡ್ ನಲ್ಲಿ ಇರ್ತಕ್ಕಂಥ ಥರ್ಡ್ ಪಾರ್ಟಿಗಳು ಈ ತರ ದಾರಿ ಇದೆ ಅಂತ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ವೆದರ್ ದ ಪರ್ಸ್ಯೂ ದಟ್ ಸಜೆಷನ್ ಆರ್ ನಾಟ್ ಈಸ್ ಅಗೇನ್ ದ ಶೇರ್ ಹೋಲ್ಡರ್ಸ್. ಅಗೇನ್ ಶೇರ್ ಹೋಲ್ಡರ್ಸ್, ಈಗಿರೋ ಶೇರ್ ಹೋಲ್ಡರ್ಸ್ ಅವರೇ ನಾವು ಎಲೆಕ್ಷನ್ ಮಾಡೋದು ಅಲ್ಲ. ಈಗ ಬರೋರು ಎಷ್ಟು ಜನ ಅದು ಗೊತ್ತಿಲ್ಲ. ಯಾಕೆಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ ಅದು ಗೊತ್ತಿಲ್ಲ. ಇವಾಗ ಇದು ಓನ್ಲಿ ಇನ್ ಎ ವೆರಿ ವೆರಿ ಇನಿಷಿಯಲ್ ಪ್ರಪೋಸಲ್ ಸ್ಟೇಜ್. ಓಕೆ, ನೆಕ್ಸ್ಟ್ ಥಿಂಗ್ ಈಸ್, ಯಾಕೆ ಈ ಪ್ರಪೋಸಲ್ ಕೊಡ್ತಾ ಇದ್ದಾರೆ, ಯಾಕೆ ಇದೇ ಪ್ರಪೋಸಲ್ ಅಂದ್ರೆ ದಿಸ್ ಈಸ್ ವರ್ಕ್ಡ್ ಔಟ್ ವಿತ್ ಅದರ್ ಬ್ಯಾಂಕ್ಸ್. 3-4 ಬ್ಯಾಂಕ್ ಅಲ್ಲಿ 3-4 ಕೇಸಸ್ ಅಲ್ಲಿ ಪ್ರಿಸಿಡೆನ್ಸ್ ಅಲ್ಲಿ ಈ ತರ ವರ್ಕ್ಔಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಮತ್ತೆ ಆಗಿದೆ. ಇದು ಸಕ್ಸಸ್ ಆಗಿದೆ. ಇಲ್ಲಿ ಅಮಾನತ್ ಬ್ಯಾಂಕ್ ಅಂತ ಇಲ್ಲೇ ಇದೆ ಬೆಂಗಳೂರಲ್ಲೇ, ಆ ಬ್ಯಾಂಕ್ ಅಲ್ಲಿ ಈ ತರ ಒಂದು ಫಾರ್ಮುಲಾದಲ್ಲಿ ವರ್ಕ್ಔಟ್ ಆಗಿದೆ. ಅವಾಗ ಏನಾಯ್ತು, ಈಗ ಅಡ್ಮಿನಿಸ್ಟ್ರೇಟಿವ್ ಏನ್ ಮಾಡ್ತಾ ಇದ್ದಾರೆ, ಇದನ್ನೇ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಎಲೆಕ್ಟೆಡ್ ಬೋರ್ಡ್ ಮಾಡೋದು. ಬೇರೆ ಯಾವುದೊಂದು ಆಕ್ಟಿವಿಟಿ ಎಕ್ಸ್ಟ್ರಾ ಏನು ಮಾಡಲ್ಲ ಅವರು. ಈಗ ಇಮಿಡಿಯೇಟ್ ಡಿಸಿಷನ್ಸ್ ಅವನು ತಗೊಳಕ್ ಆಗಲ್ಲ ಆ ಅಡ್ಮಿನಿಸ್ಟ್ರೇಟರ್. ಯಾಕಂತಂದ್ರೆ ಆಸ್ ಎ ಇಂಡಿವಿಜುವಲ್ ಈ ಹ್ಯಾಸ್ ಟು ಟೇಕ್ ಪರ್ಮಿಷನ್ಸ್ ಅಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಅಂಡ್ ಸೋ ಮೆನಿ ರಿಸ್ಕ್ ಇರುತ್ತೆ ಅಲ್ಲಿ ಡಿಸಿಷನ್ ತಗೋಬೇಕಾದ್ರೆ. ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಬೇರೆ ಇದೆ. ಆ ಒನ್ ಟೈಮ್ ಸೆಟಲ್ಮೆಂಟ್ ನೆಲ್ಲ ಪರ್ಸನಲಿ ಅವರು ಆಸ್ ಎ ಇಂಡಿವಿಜುವಲ್ ಕಲ್ಸ್ಕೊಟ್ಬಿಟ್ಟು ಅಷ್ಟು ಆಸ್ ಎ ಇಂಡಿವಿಜುವಲ್ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಡಿಸಿಷನ್ ತಗೊಳಕ್ಕಾಗಲ್ಲ. ಅದನ್ನ ಆ ಬೋರ್ಡ್ ಇದ್ರೆ, ಕಾನ್ಸ್ಟಿಟ್ಯೂಟೆಡ್ ಬೋರ್ಡ್ ಇದ್ರೆ ಅವ್ರು ತಗೊಳಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಥಿಂಗ್, ಶ್ರೀನಾಥ್ ಕೇಳಿದ ಪ್ರಶ್ನೆಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ. ಸರ್, ಈಗ ಈ ಸ್ಟೇಜ್ ಅಲ್ಲಿ ಎಲ್ಲಿಂದ ಬರೋದಕ್ಕೂ ಆಪ್ಷನ್ಸೇ ಇಲ್ಲ. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ರಿಕವರಿ ಸ್ಟಾರ್ಟ್ ಮಾಡಿ, ಬೇರೆ ಕಡೆಯಿಂದ ಒಂದು ಬ್ಯಾಂಕ್ ನ ಒಂದು ಕಾನ್ಫಿಡೆನ್ಸ್ ತಂದು ಟ್ರಸ್ಟ್ ನ ಬಿಲ್ಡ್ ಅಪ್ ಮಾಡಿ, ಅವರು ಹೋಗಿ ಎಲ್ಲಾನ ಸೊಲಿಸಿಟೇಟ್ ಮಾಡಿ ಅವರು ಪ್ರಯತ್ನ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಅಂಗಡಿ ತೆಗೆದ ತಕ್ಷಣ ನಮಗೆ ವ್ಯಾಪಾರ ಆಗ್ಬಿಡ್ತದೆ ಅಂತ ಏನು ಇಲ್ಲ. ಯಾರನ್ನ ಗ್ಯಾರಂಟಿ ಕೊಟ್ಟಿರಲ್ಲ ಅಂಗಡಿ ತೆಗೆದ ತಕ್ಷಣ ನಿಮಗೆ ದುಡ್ಡು ಬಂದ್ಬಿಡುತ್ತೆ, ವ್ಯಾಪಾರ ಆಗ್ಬಿಡುತ್ತೆ ಅಂತ. ಅವರು ಒಂದು ಟ್ರಸ್ಟ್ ಬಿಲ್ಡ್ ಮಾಡಿ ಅವ್ರದೇ ಆದಂತ ಒಂದು ಫ್ರೇಮ್ ವರ್ಕ್ ಅಲ್ಲಿ, ಅವರೇ ಆದಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಮತ್ತೆ ಅವ್ರ ಶ್ರಮದಿಂದ ಅವರು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿದ್ರೆ ಭಗವಂತನ ಇಚ್ಛೆ, ಅವ್ರ ಶ್ರಮಕ್ಕೆ ತಕ್ಕನಾಗಿ ಫಲ ಸಿಗಕ್ಕೆ ಸಾಧ್ಯ ಇದೆ. ಯಾರು ಬರೋದಕ್ಕೆ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲೂ ಯಾರು ನೀವು ಕೇಳದಂತ ಪ್ರಶ್ನೆ ಹೈ ರಿಸ್ಕ್ ಇರೋಂಥದ್ರಲ್ಲಿ ಯಾರಾದ್ರೂ ಚಾರಿಟಬಲ್ ಆಗಿ ಇದಕ್ಕೆ ಇನ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ ಚಾರಿಟಬಲ್ ಆಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಫ್ರೀಯಾಗಿ ದುಡ್ಡು ಕೊಡೋ ಅಂತವ್ರು ಬಂದು ಕಂಪ್ಲೀಟ್ಲಿ ಕೊಲಾಪ್ಸ್ ಆಗೋದಕ್ಕಂತೂ ಹಾಕೋದಿಲ್ಲ, ಯಾರು ಬರೋದಿಲ್ಲ. ಇಲ್ಲಪ್ಪ ಒಂದ್ ಸ್ವಲ್ಪನಾದ್ರೂ ಟ್ರಸ್ಟ್ ಬಿಲ್ಡ್ ಮಾಡಿದೀನಿ, ಒಂದ್ ಸ್ವಲ್ಪನಾದ್ರೂ ವ್ಯವಹಾರ ಮಾಡ್ತೀನಿ ನಾನು ಅಂತ ಒಂದು ಟ್ರಸ್ಟ್ ಕೊಟ್ರೆ ಅವಾಗ ಒಂದ್ ಸ್ವಲ್ಪ ಲೋ ಇಂಟ್ರೆಸ್ಟ್ ರೇಟ್ ಯಾರಾದ್ರೂ ಡೆಪಾಸಿಟ್ ಇಡೋದಕ್ಕೆ ಬರ್ಬಹುದು ಅನ್ನೋದು ಅವರು ಯಾರ್ಯಾರ ಹತ್ರ ಕನ್ಸಲ್ಟ್ ಮಾಡಿದ್ದಾರೆ. ಕೆಲವು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಕೆಲವರು ಆಯ್ತು ವೆರಿ ಲೋ ನಾಮಿನಲ್ ಇಂಟ್ರೆಸ್ಟ್ ರೇಟ್ ಎಕ್ಸ್ಪೆಕ್ಟ್ ಮಾಡಿ ಈ ಬ್ಯಾಂಕ್ ರೇಟ್ಗಿನ್ನ ಅರ್ಧ ರೇಟ್ ಕೊಟ್ಟರು ಸಾಕು ಅಂತ ಒಂದು ಹೋಗ್ಲಿ, ಒಂದು ನೋಬಲ್ ಕಾಸ್ ಮುಂದಕ್ಕೆ ಹೋಗ್ಲಿ ಅಂತ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ ಆಲ್ ಇನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ಸೊ ಮುಂದಕ್ಕೆ ಒಂದು ಹೋಪ್, ಸಮಥಿಂಗ್ ವಿಲ್ ಹ್ಯಾಪನ್ ಅಂಡ್ ರೆಜನ್ಯುವೇಟ್ ಅಂಡ್ ಅವರ್. ಮತ್ತೆ ಸುರೇಶ್ ಅವ್ರ ಪ್ರಶ್ನೆ ಕೇಳಿದ್ದಕ್ಕೆ, ವೆದರ್ ವಿ ವಾಂಟ್ ಮನಿ ಬ್ಯಾಂಕ್ ಆರ್ ವೆದರ್ ವಿ ವಾಂಟ್ ಬ್ಯಾಂಕ್ ಟು ಸರ್ವೈವ್. ನೋಬಡಿ ವಾಂಟ್ಸ್ ಟು ಬ್ಯಾಂಕ್ ಟು ಸರ್ವೈವ್. Whether we want money back, and if money is there, we will, these options of discussion will not even come into picture. ಮನಿ ತಗೊಳ್ಳೋದಕ್ಕೆ ಹೆಂಗೆ ದಾರಿ ಅನ್ನೋದಕ್ಕೆ ಅಲ್ಲಿ ಏನು ಇಲ್ಲ, ಬರೀ ತಕಡೆ ಖಾಲಿ ದಬರ್ಗೆ ಇಟ್ಕೊಂಡು ಕೂತಿದೀವಿ. ಅದನ್ನ ತಗೊಳ್ಳೋದಕ್ಕೆ ಏನ್ ಮೀನ್ಸು, ಎಲ್ಲಿಂದ ಸೃಷ್ಟಿ ಮಾಡ್ಬೇಕಲ್ಲ, ಅದನ್ನ ಸೃಷ್ಟಿ ಮಾಡೋದಕ್ಕೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಆಫ್ಟರ್ ದಿಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಕಮ್ ಅಂಡ್ ದೇ ಹ್ಯಾವ್ ಸಾಲ್ವ್ಡ್ ಆಲ್ ದೀಸ್ ಪ್ರಾಬ್ಲಮ್ಸ್. In the later stage, if you want to run the bank or you want to wind up the bank, is that point of a time decision. ಈ ಬ್ಯಾಂಕ್ ನ ಓಡಿಸ್ಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಎಲ್ಲಿಂದ ಸೃಷ್ಟಿ ಮಾಡೋದು ಅನ್ನೋದು ಪ್ರಶ್ನೆ.
ಸರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅದ ನೀವ್ ಹೇಳ್ದಂಗೆ ಕರೆಕ್ಟ್. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ತಂದು ದುಡ್ಡು ಹಾಕ್ಬೇಕಷ್ಟೇ ನೀವ್ ಅಲ್ಲ ಹೇಳಿದ್ರೆ. ಈಗ ಅವರು ಅಲ್ಲ ಮುರಳೀಧರ್ ಒಂದ್ ಮಾತು ಹೇಳ್ತೀನಿ ಕೇಳಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ಬ್ಯಾಂಕ್ ರಿವೈವಲ್ ಅನ್ನೋದು ಔಟ್ ಆಫ್ ಕ್ವಶನ್. ಬ್ಯಾಂಕ್ ಹ್ಯಾಸ್ ಟು ಬಿ ಐದರ್ ಟೇಕನ್ ಓವರ್ or it should be merged with somebody else. Exactly. There is nothing called merger. Srinath, before this, I just wanted to make a small note here, because there is a very thick line, not a thin, a very thick line of differentiation between a cooperative society and a cooperative bank. Correct. ಅಲ್ಲ ನಿನ್ನೆ ನೀವೇನೆ ಮುರಳೀಧರ್ ಅವ್ರನ್ನ ಕೇಳಿದ್ರಿ, ಏನಂತ ಕೇಳಿದ್ರಿ ಸರ್, ನೀವ್ ಯಾಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಎಲೆಕ್ಷನ್ ಮಾಡಿಸ್ಬಾರ್ದು, ಸರ್ ಕೇಳಿದ್ರೆ ಕೊಟ್ಬಿಡ್ತಾರೆ ಸರ್ ಅಂತ ಹೇಳಿದ್ರು. ಅದನ್ನ ಮಾಡ್ಬಿಟ್ಟಿದ್ನು ರಿವೈವ್ ಮಾಡ್ಬೋದಲ್ವಾ ಇದನ್ನ ಕಣ್ವಾನ? ಸರ್ ಕಣ್ವಾದಲ್ಲಿ ಆಯ್ತು, ಕಣ್ವಾದ ಕೇಸ್ ಹೇಳ್ತೀನಿ. ಕಣ್ವಾದ ಕೇಸ್ ಕೇಳಿದ್ರಿ, ಅಲ್ಲಿ ರಿವೈವ್ ಮಾಡ್ಬೋದ ಅಂತ. ಅಲ್ಲಿ 100% ಫ್ರಾಡ್, ಅಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಆಗಿಲ್ಲ. ಬಟ್ ಇಲ್ಲಿ ಫ್ರಾಡ್ ಆಗಿಲ್ಲ ಅಂತ ಹೆಂಗ್ ಸರ್ ಗೊತ್ತು ನಿಮ್ಗೆ? ಇಲ್ಲಿ ಟೋಟಲಿ ಯಾರು ಹೇಳಿಲ್ಲ ಸರ್, ಇಲ್ಲಿ ಫ್ರಾಡ್ ಆಗಿಲ್ಲ ಮಾಡಿದಕ್ಕೆ ಬೀದಿ ಬಂದಿರೋದಕ್ಕೆಲ್ಲ ನಮ್ದು ಇಲ್ಲಿ ಅಲ್ಲಿ 100% ಫ್ರಾಡ್. ಅಲ್ಲಿ ಕಣ್ವಾಗೆ ರಾಘವೇಂದ್ರ ಬ್ಯಾಂಕ್ಗೆ ಫ್ರಾಡ್ ವಿಷಯದಲ್ಲಿ there is no difference. If what can happen in Kanwa is the same situation as in Raghavendra Bank. So ಹಾಗಾಗಿ there is a same parallels. At the same time, this is a bank. ಈ ಬ್ಯಾಂಕ್ ಗೆ ಮತ್ತೆ ಸೌಹಾರ್ದ ಸೊಸೈಟಿ ರಿವೈವಲ್ ಇದರಲ್ಲಿ ಈ ಕಣ್ವ ಸೊಸೈಟಿ ಅಥವಾ ಸೊಸೈಟೀಸ್ ಏನಿದೆ ಅದು ಇನ್ನೊಂದು ಬ್ಯಾಂಕ್ ಜೊತೆ ಅಥವಾ ಇನ್ನೊಂದು ಇನ್ಸ್ಟಿಟ್ಯೂಷನ್ ಜೊತೆ ಮರ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಬ್ಯಾಂಕ್ ನ ಮರ್ಜ್ ಮಾಡಬಹುದು, ಬ್ಯಾಂಕ್ ನ ಅಮಾಲ್ಗಮೇಷನ್ಸ್ ಮಾಡಬಹುದು, ಬೇರೆ ಇನ್ನೊಂದು ಬ್ಯಾಂಕ್ ಬಂದು ಟೇಕ್ ಓವರ್ ಮಾಡ್ಕೋಬಹುದು. ಆ ತರ ಒಂದು ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಹೌದು, that is also one possibility. If that is not possible, then alternate. ಅಲ್ಲ ಜೊತೆಗೆ ಇಲ್ಲಿ ಇನ್ನೊಂದಿದೆ. ಇಲ್ಲಿ ನಮ್ದು SLR CRR ಅನ್ನೋದು ಒಂದು ಸಾಲಿಡ್ ಆಗಿ ಫಂಡು RBI ನಲ್ಲಿ ಇದೆ. ಇಲ್ಲಿ ರಂಗನಾಥ್ ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ಓನ್ಲಿ 1 ಪಾಯಿಂಟ್ DICGC ನವರು ಕ್ಲೈಮ್ ಹಾಕಿದ್ದಾರೆ. ಈಗ ಒಂದು ಕೇಸ್ ನಡೀತಾ ಇದೆ. ಈ ಕೇಸ್ ನಲ್ಲಿ ಆಗ್ಲೇ ಸ್ಟೇ ಆರ್ಡರ್ ಸಿಕ್ಕಿದೆ. And there are parallelly going to be a few more cases where DICGC is expected to go back in the queue. Once the depositor has a higher priority than the DICGC ಅಂತ ಏನಾದ್ರೂ ಕೋರ್ಟ್ ನ ತೀರ್ಮಾನ ಕೊಟ್ರೆ, ಅಥವಾ ಇದು ಸರ್ಕಾರದವರು ಆ ತರ ಡಿಸಿಷನ್ ತಗೊಂಡು ಅಂದ್ರೆ, then even in the case of liquidation, our depositors, specifically I'm talking about our bank, our depositors, even in the instance of liquidation, will straight away get from the CRR SLR ಇಂದ at least 30 to 40% ದುಡ್ಡು ಬಂದ್ಬಿಡುತ್ತೆ, provided DICGC goes back in the queue. ಅದು ಒಂದು ಆಗ್ಬೇಕಾದ, that has to be ensured. If that is ensured, then the depositors will come in the front of the queue, front of DICGC, and they will get a priority. So ಅದು ಆಮೇಲಿಂದ ಆಕ್ಟ್ ಚೇಂಜ್ ಆಗ್ಬೇಕಾಗಿಲ್ಲ. We have already challenged section 21 of the DICGC Act. If court strikes that down, then this will happen. Or we can do it through executive order. Through executive order also we can get it done. Courts cannot make laws. Law making and policy making is not court. Courts never. Sir, don't get into that, sir. Don't get into that argument. You don't get into that argument. We are fighting. We are hopeful that this will happen because it is in the public interest. They will have to do it. Sir, that is a possibility. ಈಗ Supreme Court did not give blindfolded the stay order. Stay order ಕೊಟ್ಟಿರೋದು blindfolded case ಇದೆ, ಅಲ್ಲಿ prima facie case ಇದೆ. There is some arguments in our favor. That's why stay order has been granted. ಇಲ್ಲ ಅಂತ ಹೇಳಿದ್ರೆ ನಿಮ್ದು set aside ಮಾಡಿ ಬಿಸಾಕಿರೋ ಡಸ್ಟ್ಬಿನ್ ಹಾಕಿರೋ ಕೇಸ್ ನ. Because they have given a stay order, it clearly shows that there is some merits in the case. That's why the court has taken up that issue. So ಈಗ ಅದನ್ನ ನಾವು we cannot close our eyes on that. ಈಗ RBI ಯಾರ ಅಫಿಷಿಯಲ್, ಈಗ RBI ಅಫಿಷಿಯಲ್ಸ್ ಎಷ್ಟು ಬುದ್ಧಿವಂತರು ಅನ್ನೋದು ನಮ್ ರಾಮಕೃಷ್ಣ ಅವ್ರ ಧೈರ್ಯ ಅವ್ರ ಮಕ್ಕಕ್ಕೆ ಮಸಿ ಬಳಿತಾ ಇರೋದನ್ನ ನೋಡ್ದಾಗ್ಲೇನೆ RBI ಅಫಿಷಿಯಲ್ಸ್ ಎಷ್ಟು ಬುದ್ಧಿವಂತರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತಿಲ್ಲ. RBI ಅಫಿಷಿಯಲ್ಸ್ ಐ ಥಿಂಕ್ ದರ್ ಮೋಸ್ಟ್ ಇನ್ಕಾಂಪಿಟೆಂಟ್ ಪೀಪಲ್ ಅಂತ ನಾನು ಹೇಳ್ತೀನಿ. ಐ ಇನ್ ಓಪನ್ ಫೋರಮ್ ಐ ವಿಲ್ ಟೆಲ್ ಯು, because I have suffered because of their decisions. I have suffered because of their decisions of so many 24,000, not just 24,000 of our bank. Millions of people across India have suffered because of their incompetence and negligence. So RBI
ರಂಗನಾಥ್ ಅವ್ರು ಹೇಳ್ತಾ ಇದ್ದಿದ್ದು, possibilities ರಂಗನಾಥ್ ಅವ್ರು ಅಲ್ಲಿ ಹೇಳಿದ್ರು bank ಸರ್, ನ ಮುರಳೀಧರ್ budget- ಅವರೇ, ಸರ್ ನಿಮ್ಗೆ ಯು ಗಾಟ್ ಅನ್ ಆಪರ್ಚುನಿಟಿ, ಲೆಟ್ ದ ಬ್ಯಾಂಕ್ ಡಿಪಾಸಿಟರ್ ಸ್ಪೀಕ್ ಸರ್. ಆ, ಅದರಲ್ಲಿ ಈಗ- ಯಾಕಂದ್ರೆ ಇಟ್ಸ್ ಆಕ್ಚುಲಿ ಇಟ್ ಇಸ್ ಅ ಬ್ಯಾಂಕ್ ಮ್ಯಾಟರ್. ಐ ಥಿಂಕ್ ಯು ಆರ್ ಮಿಕ್ಸಿಂಗ್ ವಿತ್ ದಿ ಸೊಸೈಟಿ ಆಂಗಲ್ ಇಂದ ಮಾತಾಡ್ತಾ ಇದ್ದೀರಾ. Okay. ಅಲ್ಲ, ಈಗ ಸರ್, ಆಮೇಲೆ ನಾನು ರಂಗನಾಥ್ ಕೈ ಹೇಳಿದ್ದು, ಎತ್ತಿದ್ದಾರೆ. ರಂಗನಾಥ್ I think I'm ಹೇಳಿದ್ದು extending it till 9:30 and we'll finish up at 9:30. So Sir, ಅನಂತ್ ಇದು- ಪದ್ಮನಾಭ ಅವ್ರು ತೆಗೆದಿದ್ದಾರೆ, ಎತ್ತಿದ್ದಾರೆ ಕೈ. ಒಂದ್ ನಿಮಿಷ ಮಾತಾಡಿ ಸರ್. ಸರ್, ಹಾ, ಒಂದ್ ನಿಮಿಷ. ಹಾ. ರಂಗನಾಥ್ ಅವ್ರದ್ದು ಒಂದು ಪಾಯಿಂಟ್ ಇತ್ತು. ಸೆಂಟ್ರಲ್ ಆಫೀಸ್ ಹತ್ರ ಮಾತಾಡಿದೀನಿ, ಅವ್ರು ಹೇಳಿದ್ರು ರಿವೈವಲ್ ಆದ್ರೆ ನಯಾ ಪೈಸಾ ಬರಲ್ಲ ಅಂತ ಹೇಳಿ. ಸರ್, ಸೆಂಟ್ರಲ್ ಆಫೀಸ್ ಇವ್ರಿಗೆ ನಯಾ ಪೈಸಾ ಬರಲ್ಲ ಅಂದ್ರೆ ಅವರು ಬ್ಯಾಂಕ್ ನ ಅವ್ರಿಗೆ- ರೀಕನ್ಸ್ಟ್ರಕ್ಷನ್ ಗೆ ಕೆಲಸ ಮಾಡ್ಬೇಕು ಅವ್ರು. ಅಲ್ಲ ಈಗ ಅವ್ರು ಅವ್ರದ್ದು ಕೇಳ್ಬೇಕು staff- ಅದನ್ನ. ಅಲ್ಲ, ಈಗ RBI ಸೆಂಟ್ರಲ್ ಆಫೀಸರ್ನವರು ಆಫೀಸರ್ಸ್ ಏನಾದ್ರು ನಿಮ್ ದುಡ್ಡು ಬರಲ್ಲ ಅಂತ ಹೇಳಿದ್ರೆ they will have to stop all those fellows, those idiots salary for Correct. at least 1 year and give Correct. that compensation to our bank. ಹೌದು. ಅಲ್ಲ, ಇವ್ರು ಹಂಗ ಹೇಳಿದ್ರೆ ಅವ್ರ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ. Sir, ಅದು ಬರೀ ಬಿಟ್ಬಿಟ್ಟು ಪಾಪ ಇದನ್ನ- ಅಲ್ಲ ಸರ್, ಕ್ರಿಮಿನಲ್ ಕಾನ್ಸ್ಪಿರಸಿ ಹಾಕಿ ಅವರಿಗೆ ಒಳಗೆ ಹಾಕ್ಬೇಕು ಜೈಲಿಗೆ. That is ಹೌದು. exactly ಅದಕ್ಕೆ ನಾನು ನಿಮ್ಮ ಹತ್ರ 5,000 ರೂಪಾಯಿ ಕೇಳ್ತಾ ಇರೋದು. ಕ್ರಿಮಿನಲ್ ಕಾನ್ಸ್ಪಿರಸಿ ಕೊಡೋಣ ಸರ್, ಯಾತಕ್ಕೆ ಯೋಚನೆ ಮಾಡ್ತಿರೋದಲ್ಲ, ಕೊಡ್ತಾರೆ, ನಮ್ ಜನ ಎಲ್ಲ ಕೊಡ್ತಾರೆ. That is ಅಲ್ಲ, ಇಲ್ಲ, ಕೊಡೋಣ. ಸರ್, ಅನಂತ್ ಪದ್ಮನಾಭ ಅವರೇ ಮಾತಾಡಿ ಸರ್. ಹಾ. ಅನಂತ್ ಪದ್ಮನಾಭ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಅನಂತ್ ಪದ್ಮನಾಭ. ಓಕೆ, ಅರವಿಂದ್ ರಾವ್ ನೀವು ಮಾತಾಡಿ. ಲೆಟ್ ಅಸ್ ಸಿ ಅರವಿಂದ್ ಲೇಟರ್. ಇವ್ರನ್ನ ಸರ್ ನಮಸ್ಕಾರ. ಎಲ್ರೂ ಮಾತಾಡಿದ್ದವ್ರು ನಾನು ಕೇಳ್ತಾ ಇದ್ದೆ. ಸೊ ಈ ಡಿಸ್ಕಷನ್ ಇದ್ದವ್ರು ನಾನು ಕೇಳಿದ್ ಏನ್ ಅರ್ಥ, ಒನ್ ಇಸ್ ಆರ್ಗ್ಯೂಯಿಂಗ್ ದಟ್ ದುಡ್ಡೇ ಬರಲ್ಲ ಅಂತ, ಇನ್ನೊಬ್ರು ಆರ್ಗ್ಯೂ ಮಾಡ್ತಾರೆ ರಿವೈವೇ ಆಗಲ್ಲ ಅಂತ. ಸೊ ಇಷ್ಟೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಕೊಡ್ಬೇಕಾದ್ರೆ ನಾನು ಮುಂಚಿಂತ ರಿಕ್ವೆಸ್ಟ್ ಮಾಡ್ದಂಗೆ, ಸರ್ ವೈ ಡೋಂಟ್ ವಿ ಮೇಕ್ ಅಶೋಕನ್ ಟು ಸಿಟ್ ಇನ್ ದಿಸ್ ಮೀಟಿಂಗ್ ಅಂಡ್ ಆನ್ಸರ್ ಆಲ್ ದಿಸ್ ಕ್ವಶನ್ಸ್. ಸೊ ನೆಕ್ಸ್ಟ್ ಏನು ಕೋರ್ಸ್ ಆಫ್ ಆಕ್ಷನ್ ಇದು ಅವರೇ ಹೇಳ್ಬೇಕು. ಈಗ ನಮಗ್ ನಾವೇ ಆರ್ಗ್ಯೂ ಮಾಡ್ಕೊಳ್ಳೋದು, ಇಲ್ಲ ಒಬ್ರು ಬ್ಯಾಂಕ್ ಮುಳುಗೋಯ್ತು ನಮ್ಗೆ ದುಡ್ಡು ಬರಲ್ಲ ಅಂತ ಒಬ್ರು ಆರ್ಗ್ಯೂ ಮಾಡ್ತಾ ಇದ್ರೆ, ಇನ್ನೊಬ್ರು ಇಲ್ಲ ಬಂದೇ ಬರುತ್ತೆ. ಆಕ್ಚುಲಿ ಏನು ಆಗ್ತಾ ಇಲ್ಲ ಇಲ್ಲಿ ಡಿಸ್ಕಷನ್ ಅಲ್ಲಿ. ಸೊ ಈ ಅಸಂಪ್ಷನ್ ಬಗ್ಗೆ ನಾವೇ ಮಾತಾಡೋ ಬದಲು, why don't we get the person who is authorized to speak, who you know about this background? So illa antandre hegagutte idu. Okay, Supreme Court ga hakodu, okay, we will all contribute, there is no doubt about it. So but what is the next course of action na now avrindane alva sir tilkobeku, because he is sitting for last 3 years. Sir, Yes, ಈಗ ಅದು ಒಂದು ಕತೆ ಹೇಳಿ ಹರೀಶ್. ಅಲ್ಲ, I have spoken to him enough times and he has told whatever he could not even ಏನು ಅದನ್ನ ಹೇಳ್ಬಾರ್ದು ಅದನ್ನು ಹೇಳಿದಾರೆ ನನಗೆ. He has told, he has shared so many things and whatever opinions that are coming out are all collective opinions coming from that side only. ಅಲ್ಲ, he has resigned ಅಂತ ಹೇಳಿ. ಈ ಕನ್ಫ್ಯೂಷನ್ ಏನಿದೆ, ದಿಸ್ ಕನ್ಫ್ಯೂಷನ್, ಐ ಸಾ ದ ಸಿಮಿಲರ್ ಕೈಂಡ್ ಆಫ್ ಕನ್ಫ್ಯೂಷನ್ ಈವನ್ ವಿತ್ ಅಡ್ಮಿನಿಸ್ಟ್ರೇಟರ್, that he does not know what is the future of this bank. He does not have a clear-cut idea as to how this bank can be revived. He does not have a clear picture of how to get the money from the borrowers. There is no clear picture on how to, bring good days, अच्छे दिन, how to bring अच्छे दिन to this bank. He is not clear, and that is very clear expression given by him. He has resigned also, and ಅದನ್ನು ಹೇಳಿ. He has, in fact, we were given the information that he has resigned from his post, and he 31st is probably could be his last date. That is the information given by Mr. Krishna Reddy and Malla Reddy. No, if 31st is the last day, then before that we have to get him and he need to answer all our questions. ಅಲ್ಲ, ಈಗ ಆನ್ಸರ್ ಸರಿ, 3 ವರ್ಷ ಆದ್ಮೇಲೆ ನಾನು ಏನು ಮಾಡಿಲ್ಲ, ರಿಸೈನ್ ಮಾಡಿದ್ರೆ 3 ವರ್ಷ ಸಂಬಳ ತಗೊಂಡಿದ್ದಾರೆ ತಾನೆ ಅವರು. He has answered in the AGM. AGM ಆನ್ಸರ್. ಸರ್ ನೀವು ಸರ್ ಮುರಳೀಧರ್ ಸರ್ ಪ್ಲೀಸ್, ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಐ ಥಿಂಕ್ ಯು ಹ್ಯಾವ್ ನೋ ಸ್ಟೇಕ್ ಇನ್ ದಿಸ್ ರಾಘವೇಂದ್ರ ಬ್ಯಾಂಕ್. ಸರ್, ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಬೇಡ, ಉತ್ತರ ಕೊಡ್ತಾ ಇದ್ದೀನಿ ಬೇಡ. ನೀವು ಹೇಳಿ, ಇಲ್ಲ ಅಂದ್ರೆ ನಾನು ಗೊತ್ತಿರೋದು ಹೇಳ್ತೀನಿ. ಓಕೆ. It's all right, sir. It's all right. ಅಲ್ಲ, ಗೊತ್ತಿರೋದನ್ನ ನಾನು ಹೇಳಿಲ್ಲ ಅಂತಂದ್ರೆ ಬೇರೆ ಪರ್ಸೆಪ್ಷನ್ ಕರ್ಕೊಂಡು ಹೋಗ್ತೀರಾ ನೀವು ಅವ್ರನ್ನ. It's all right, sir. ಇಲ್ಲ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ. ಅಲ್ಲ, ಈಗ ಆಕ್ಚುಲಿ ಗೊತ್ತಿಲ್ಲ ನಿಮಗೆ ನಿಮ್ಗೆ. ಗೊತ್ತಿದ್ರೆ ಹೇಳಿ ನೀವು. ಬೇಡ, ಅಲ್ಲ, ನಿಮ್ಗೆ ಆಕ್ಚುಲಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಇಲ್ಲ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರೋದು ಹೇಳಿ.
Okay. I think we both Srinath sir and Dr. refrain Muralidhar. from cross talks. ಅಲ್ಲ ಈಗ ಅರವಿಂದ್ ಅವ್ರು ಏನ್ ಹೇಳ್ತಾ ಇದಾರೆ, that is a very valid point. Or Ashokan ಅವರು whatever he has to say, Let him say. he has said. Now I am not too sure. I will again. ನಾವೆಲ್ಲ ಬಂದಿಲ್ಲ. ಅಲ್ಲ ಈಗ AGM ಗೆ ನೀವು ಬಂದಿಲ್ಲ because you are not a shareholder. So shareholders ಗೆ ಅವರು ಕ್ಲಾರಿಫಿಕೇಶನ್ ಕೊಟ್ರು ಅವರು. ಆಯ್ತಾ? AGM ನಾವಲ್ಲ ಸರ್, ನಮ್ಗೆ ಕೊಡ್ಬೇಕು ಅವ್ರ ಕ್ಲಾರಿಫಿಕೇಶನ್. ಇಲ್ಲ ಇಲ್ಲ ಡಿಪಾಸಿಟರ್ಸ್ ಗೆ your rights is only as far as interest goes ಅಷ್ಟೇನೆ. Moment shareholders ಮಾತ್ರ questions ಕೇಳೋ ಶೇರ್ ಹೋಲ್ಡರ್ ಆನ್ಸರ್ ಮಾಡ್ಲಿ ಸರ್ ನಮ್ಗೆ. ಅಲ್ಲ ನೋಡೋಣ, ಐ ವಿಲ್ ಟ್ರೈ ಅಂಡ್ ಬ್ರಿಂಗ್ ಹಿಮ್ ಇನ್ ದಿಸ್ ಫೋರಮ್. ನಾನು ಹೇಳ್ತಾನೆ ಇದೀನಿ. ಇನ್ನೊಂದು ಡೆವಲಪ್ಮೆಂಟ್ ಹೇಳಿ ಹರೀಶ್. CBI ಅಲ್ಲ ಈಗ ಅವರು ಶೇರ್ ಹೋಲ್ಡರ್ ಹತ್ರನೇ ಆನ್ಸರ್ ಕೊಡೋದು ಅಂತ ಹೇಳಿದ್ರೆ ಸರಿ, ಶೇರ್ ಹೋಲ್ಡರ್ ಕೇಳಿ ನಮ್ಮ ಪರವಾಗಿ ಕ್ವಶನ್ ಅವ್ರು ಕೇಳ್ತಾರ. ಅಲ್ಲ ಓಕೆ, ದಟ್ ಇಸ್ ಫೈನ್. ಈಗ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಶ್ರೀನಾಥ್ ಅವ್ರು ರಿಮೈಂಡ್ ಮಾಡಿದ್ರು, ಈಗ ಸಿಬಿಐದು ಒಂದು ಲಾಂಗ್ ಪ್ರಾಸೆಸ್. ಈಗ ಫಸ್ಟ್ ಅದು ಇಟ್ ಹ್ಯಾಸ್ ಟು ಗೋ ಫ್ರಮ್ ಒಂದು ಪ್ರಪೋಸಲ್ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಇಂದ ಹೋಗಿ ಇದಕ್ಕೆ ಹೋಗಿದೆ, ಯಾವುದು CM ಹತ್ರ ಪ್ರಪೋಸಲ್ ಹೋಯ್ತು. CM ಇಂದ ಪ್ರಪೋಸಲ್ ಹೋಗಿ ಕರ್ನಾಟಕ ಹೋಮ್ ಮಿನಿಸ್ಟ್ರಿಗೆ ಹೋಯ್ತು. ಕರ್ನಾಟಕ ಹೋಮ್ ಮಿನಿಸ್ಟರ್ ಸ್ಕ್ರೂಟನೈಸ್ ಮಾಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆಯಂತೆ. ಈಗ ಐ ಥಿಂಕ್ ಜಸ್ಟ್ ಅ ಮ್ಯಾಟರ್ ಆಫ್ ಫ್ಯೂ ಡೇಸ್ ಆರ್ ಮೇಬಿ ಫ್ಯೂ ವೀಕ್ಸ್ ದಟ್ ದಿಸ್ ಪ್ರಪೋಸಲ್ ವಿಲ್ ಗೋ ಟು CBI and then CBI investigation will take over. Okay, ಈಗ ಲಾಸ್ಟ್ ಇವಾಗ ಅನಂತ ಪದ್ಮನಾಭ ಅವರೇ, ನೀವು ಮಾತಾಡಕ್ಕೆ ಇಷ್ಟಪಡ್ತೀರಾ? ಹೇಳಿ, ಕೇಳಿ. ಈಗ ನೀವು ಮನೆಗೂ ಹೋಗಿ ನಾನು ಹೇಳ್ತೀನಿ ಅಂದ್ರಲ್ಲ, ಸೊ ಅಂದ್ರೆ ಎಲೆಕ್ಷನ್ ಬಗ್ಗೆ ಏನ್ ಯಾರು ವೋಟ್ ಹಾಕ್ಬೇಡಿ ಅಂತ ಹೇಳ್ತೀರೋ ಇಲ್ಲ ಯಾರು ವೋಟ್ ಹಾಕ್ಬೇಕು ಅಂತ ಹೇಳ್ತಿರೋ ಅದು ಅರ್ಥ ಆಗಿಲ್ಲ. ಕ್ಯಾಂಪೇನಿಂಗ್ ಅಂದ್ರೆ ಏನ್ ಸರ್? ಅಲ್ಲ ಸರ್, ಯಾರ ಪರವಾಗಿ ನಮಗೆ ಯಾರು ಸಹಾಯ ಮಾಡಿದ್ರು ಅವ್ರ ಪರವಾಗಿ. ನಮ್ಗೆ ಯಾರು ಸಹಾಯ ಮಾಡಿದೆ ಇದ್ರವರೆಗೂ? ನಮ್ಗೆ ಸಹಾಯ ಮಾಡಿದ್ ಇಬ್ರೇನೆ. ಒಬ್ರು ಡಾಕ್ಟರ್ ಶಂಕರ್ ಗುಹಾ ಆನ್ ದ ಸ್ಟ್ರೀಟ್ ಅಂಡ್ ಆನ್ ದ ಮೀಡಿಯಾ, ಅಲ್ಲಿ ಬೇರೆ ಫೋರಮ್ ನಲ್ಲಿ ನಮ್ಮ ಇಶ್ಯೂನ ಅಲೈವ್ ಆಗಿ ಇಟ್ಕೊಂಡಿದ್ದು. ಇನ್ನೊಂದು ಸದನದಲ್ಲಿ ಇದು ಕಂಟಿನ್ಯೂಸ್ ನಿರಂತರ 16 months ಇಂದ ನಮ್ಗೆ ಸಪೋರ್ಟ್ ಮಾಡಿರೋದು UB ವೆಂಕಟೇಶ್ ಅವರು. ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಮಿಸ್ಟರ್ UB ವೆಂಕಟೇಶ್ ಫಾರ್ MLA. ಸರ್ ಅವ್ರಿಗೆ ಸಪೋರ್ಟ್ ಮಾಡೋಣ ಸರ್, ನಾಳೆ ಅವ್ರ ಪವರ್ ಬಂದ್ಮೇಲೆ ಅವರು ನಮ್ಗೆ ಕೇರ್ ಮಾಡ್ತಾರೆ ಅನ್ನೋದು ಏನಾದ್ರು ನಾವು ಅಲ್ಲ. ಈಗ ಇದುವರೆಗೂ ಈಗ ಪವರ್ ಇದ್ದವ್ರು ನಮ್ಗೆ ಏನು ಮಾಡಲಿಲ್ಲ. ಇಬ್ರು ಅಲ್ಲ, ನನ್ನ ಪ್ರಕಾರ ಇಬ್ರು ಮಾಡಲ್ಲ ಅಂತ ನನ್ಗೆ. ಎಲ್ಲ ಮಾಡಲ್ಲ ಅಂತ ನೀವೇನ್ ಹೇಳ್ತೀರಾ? ಅಲ್ಲ ಈಗ ದಿಸ್ ಇಸ್ ಪ್ಯೂರ್ಲಿ ವಾಲಂಟರಿ. ಈಗ ಯು ಆರ್ ಸಿಟಿಂಗ್ ಇನ್ ಸಿಂಗಾಪುರ್ ಕೆನಾಟ್ ಡಿಸೈಡ್ ಆನ್ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್. ನಾವು ಏನ್ ಮಾಡ್ತಾ ಇದೀವಿ ಸರ್, ನಾನು ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ. ಅಂದ್ರೆ ಯಾವ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಕೇಳ್ತಾ ಇದೆ ಅಷ್ಟೇ. ನನ್ಗೆ ಅವ್ರ ಹತ್ರ ಕೆಲಸ ತೆಗಿಯೋ ಕಾನ್ಫಿಡೆನ್ಸ್ ನನಗಿದೆ. ಆಯ್ತು ಸರ್, ಓಕೆ, ಐ ಅಗ್ರಿ. ಓಕೆ ಮತ್ತೆ ಬೇರೆ ಎನಿಬಡಿ ಎಲ್ಸ್? ಓಕೆ ಸರ್, ಮುರಳೀಧರ್, ಐ ವಿಲ್ ಗಿವ್ ಯು ಲಾಸ್ಟ್ 5 minutes ಫಾರ್ ಯು ಟು ಸ್ಪೀಕ್. ಅಲ್ಲ, ಇದೊಂದು ಹಾನೆಸ್ಟ್ ಪ್ರಪೋಸಲ್ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಬ್ಯಾಂಕ್ ಮರ್ಜರ್ ಇನ್ನೊಂದು ನೀವು ಹೇಳಿದ್ರಿ, ಬ್ಯಾಂಕ್ ಮರ್ಜರ್ ಮತ್ತೆ ಇದು ದಟ್ ಈಸ್ ಆಲ್ಸೋ ಅನದರ್ ಆಪ್ಷನ್. ಇದೇ ತರನೇ ಅದು ಒಂದು ಆಪ್ಷನ್. ಬ್ಯಾಂಕ್ ಮರ್ಜರ್ ಅಥವಾ ಇನ್ನೊಬ್ರು ಟೇಕ್ ಓವರ್ ಮಾಡ್ಕೊಳ್ಳೋದು, ದಟ್ ಈಸ್ ಆಲ್ಸೋ ಅನದರ್ ಆಪ್ಷನ್. ಸೊ ಅಲ್ಟಿಮೇಟ್ಲಿ ದೀಸ್ ಆರ್ ಓನ್ಲಿ ಪಾಸಿಬಿಲಿಟೀಸ್, ವೇ ಔಟ್ಸ್, ದಾರಿಗಳಿವು. ಇದ್ರಲ್ಲಿ ಯಾರಾದ್ರೂ ಟೇಕ್ ಓವರ್ ಮಾಡ್ಕೊಂಡ್ರೆ ದಟ್ ಈಸ್ ಆಲ್ಸೋ ಪಾಸಿಬಲ್. ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅವ್ರು ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಒಂದು ಪಾಸಿಬಿಲಿಟಿ. ಈಗ ಅವರು ಮಾಡಲ್ಲ ಇವ್ರು ಮಾಡಲ್ಲ ಅಂದ್ರೆ ಇದಾನ ಒಂದು ಆಪ್ಷನ್ ಇದೆ, ಇದು ಒಂದು ಆಪ್ಷನ್. ಸೊ ದೀಸ್ ಆರ್ ವೇಸ್. ಇಟ್ ಡಸ್ ನಾಟ್ ಮೀನ್ ದಟ್ ಒನ್ ಈಸ್ ಕಾಂಪಿಟಿಂಗ್ ಆನ್ ಅನದರ್. ಆ ತರ ಏನಿಲ್ಲ. ಬಿಕಾಸ್ ಯಾವ್ದನ್ನ ಪರ್ಸ್ಯೂ ಮಾಡಿದಾದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ವಿಲ್ ಬಿ ದೇರ್ ಅಂಡ್ ವಿಚ್ ಈಸ್ ಬೆಟರ್ ಅನ್ನೋದು ಆದ್ಮೇಲೆ ಗೊತ್ತಾಗುತ್ತೆ. ಅಟ್ ದಿಸ್ ಸ್ಟೇಜ್ ಯು ಆರ್ ಓನ್ಲಿ ಎಕ್ಸ್ಪೆಕ್ಟಿಂಗ್ that this may be better, this may be better, this may be better. So these are only possibilities, and they will have, all of them may not give the same results. They may also have different results. So they are all possibilities and options available. ಈಗ ನಾವು ಆಪ್ಷನ್ನೇ ಸ್ಟಪ್ ಮಾಡ್ಬಿಟ್ರೆ, ಈಗ ನಮ್ಮ ಎಕ್ಸ್ಪ್ರೆಷನ್ ಕೊಡಲಿಲ್ಲ, ಇಂಟ್ರೆಸ್ಟ್ ಕೊಡಲಿಲ್ಲ ಅಂತಂದ್ರೆ ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ಯಾರು ಆಲ್ರೆಡಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಬೇರ್ ಮಿನಿಮಮ್, ಅಂಡ್ ದೇ ಆಲ್ಸೋ ರೂಯಿನ್ಡ್ ದಟ್. ಅವ್ರಿಗೂ ಇದು ಮಾಡಲ್ಲ ನೀವು ಕೊಟ್ಟ ಪ್ರಪೋಸಲ್ ಅಂತ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಸಬ್ಸ್ಟಾನ್ಷಿಯಲ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಇಲ್ಲ ಇದರಲ್ಲಿ, ಡಿಸೈಡ್ ಮಾಡಕ್ಕಾಗಲ್ಲ. ಯಾರೋ 4 ಜನ ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ದಟ್ ಈಸ್ ವೈ ದೇ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಯು ದಟ್ ಅನ್ಲೆಸ್ ಅಂಡ್ ಅದರ್ವೈಸ್ ಸೈಜಬಲ್ ನಂಬರ್ ಆಫ್ ಪೀಪಲ್ ಕಮ್ಸ್ ಅಂಡ್ ಸೇಸ್ ಅಟ್ ಲೀಸ್ಟ್ more than 50% ಹೇಳಿದಾಗ ಮಾತ್ರ then only the consideration will come into this
option. Otherwise, this option is killed. The only Sorry. two options, sir. Sir, Dr. Mulidhar. Sir, you last have- word you have, Mr. Ganesh. Sir, Gowdaji. one ನಿಮಿಷ Mulidhar sir ಗೆ request. ಅಲ್ಲ, last word Request. you, Ganesh Gowdaji, you have another 5 minutes. You speak, sir. No, not 5 minutes, sir. Just one request to Dr. Mulidhar. Sir, if you have a good rapport with our Malla Reddy sir and Krishna Reddy, my proposal, let them invest all cooperative banks and plus our cooperative societies of around 5,600 societies, institutions. ಒಂದು 10 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಅಥವಾ 15 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಡೆಪಾಸಿಟ್ ಹಾಕ್ಬಿಟ್ಟು ಕ್ಯಾಶ್ ನ ಹೆಲ್ತಿಯಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ somebody will come and take, sir. ಇದನ್ನೇನಾರ ಪ್ರಪೋಸಲ್ ದಯವಿಟ್ಟು ನೀವು ಅದು ಮಾಡ್ಕೊಡಿ ಸರ್. ನೀವು ನಮ್ಗೆ ಸರ್, ನನಗೆ ನೀವು ಎಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಎಷ್ಟಿದೆ ಇಷ್ಟೇ ನನಗೂ ಮಲ್ಲಾರೆಡ್ಡಿಗೂ ಕೃಷ್ಣ ರೆಡ್ಡಿಗೂ ಇರೋದು. ನಾನು ಪಾಯಿಂಟ್ ನಂಬರ್ 1 ನನ್ನ ರಿಪೋರ್ಟ್ ಕೇಳಿದ ಅವ್ರಿಗೆ ನಾವು ಎಷ್ಟು ನನಗೆ ನೀವೆಷ್ಟು ನನಗೆ ಗೊತ್ತು, ನನಗೆ ಎಷ್ಟು ನಿಮ್ ಕಾಂಟ್ಯಾಕ್ಟ್ ಇದೆ ಇಷ್ಟೇ ನನಗೂ ಅವ್ರಿಗೂ ಇರೋದು. ಪಾಯಿಂಟ್ ನಂಬರ್ 1. ಅವ್ರು ಕೊಟ್ಟಿರ್ತಕ್ಕಂಥದ್ನ ಸಜೆಷನ್ ನ ವಿತೌಟ್ ಎನಿ ಬಯಾಸ್ ನಾನು ಅವ್ರು ಕೊಟ್ಟಿರ್ತಕ್ಕಂಥದ್ನ ಒಂದು ಆಪ್ಷನ್ ಅಂತ ನಿಮಗೆ ಕ್ಲಾರಿಟಿ ಮಾಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1 ಅಷ್ಟೇ. ನೆಕ್ಸ್ಟ್ ಥಿಂಗ್, ನೀವು ಇನ್ವೆಸ್ಟ್ಮೆಂಟ್ ಕೇಳಿದ್ರೆ ಅದ್ರದ್ದು ಪ್ರಶ್ನೆಗೂ ಉತ್ತರ ತಗೊಳ್ಳಿ. ಇನ್ವೆಸ್ಟ್ಮೆಂಟ್ ಯಾರೇ ಪೊಟೆನ್ಶಿಯಲ್ ಇನ್ವೆಸ್ಟ್ಮೆಂಟ್ ಅವರೇ ತರ್ತಾರೋ ಬೇರೆ ತರ ಅವರು ಈಗ ವೆಲ್ ವಿಷರ್ ಅವ್ರ ಪ್ರಯತ್ನನೂ ಅವ್ರು ಮಾಡ್ತಾರೆ. ಬಟ್ ಅದರಂತ ನೀವೇ ತಂದ್ಬಿಡಿ ಸಜೆಷನ್ ಕೊಟ್ಟಿದ್ದಕ್ಕೆ ನೀವು ತನ್ನಿ ಅಂತ ಹೇಳೋದು. ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ನಾಟ್ ಲೈಕ್ ದಟ್. ಸಜೆಷನ್ ಕೊಟ್ಟಿದ್ದೆ ತಪ್ಪಾಗುತ್ತದೆ. ಗಣೇಶ್ ಗೌಡ್ರೆ, ಮುರಳೀಧರ್ ಅವರೇ, ನೀವಿಬ್ಬರಿಗೂ ಒಂದು ಪಾಯಿಂಟ್ ಹೇಳ್ಬೇಕು ಇಷ್ಟ. ಗಣೇಶ್ ಗೌಡ್ರೆ, ನೀವು ಹೇಳಿದ್ರೆ 10 ಲಕ್ಷ ಒಂದೊಂದು ಸೊಸೈಟಿನ ತಂದು ಹಾಕಿಸ್ಕೊಡಿ ಅಂತ. ಈಗ ಇರೋ 19% ಆಫ್ ದ ಸೊಸೈಟೀಸ್ನವರು ಅವರೇ ಸೊರಾಬಸ್ ಅಂತ ಒದ್ದಾಡ್ತಾ ಇದಾವೆ. ಅವರೇನೆ ದೇರ್ ಆಲ್ ಆಲ್ಮೋಸ್ಟ್ ಇನ್ ವೆಂಟಿಲೇಟರ್, ICU ಅಥವಾ ಜನರಲ್ ವಾರ್ಡ್ ಅಲ್ಲಿ ಇದಾರೆ. ಅವ್ರು ಎಲ್ಲಿಂದ ತಂದು ಇಲ್ಲ ಆಗ್ತಾರೆ ಸರ್. ಆ ಸೊಸೈಟಿಗಳೆಲ್ಲಾನು ಆಗ್ಲೇ ಕಾಲೆತ್ಕೊಂಡಿದ್ರು, ಸುಮಾರೆಲ್ಲ ಕಾಲೆತ್ಕೊಂಡಿದ್ರು. ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡ್ಬೇಡಿ ಸರ್. ನೀವು ಹೇಳ್ತೀನಿ ಕೇಳಿ, ಔಟ್ ಆಫ್ 10, ಮುರಳೀಧರ್ ಅವರೇ, ಎಷ್ಟು ಟೋಟಲ್ ಸೊಸೈಟೀಸ್ ಇರೋದು? 5,500 ಸರ್. ಅದರಲ್ಲಿ 1,000 ಸೊಸೈಟೀಸ್ ಆಲ್ರೆಡಿ ಕಾಲೆತ್ಕೊಂಡು ಆಗಿದೆ ಅವರೆಲ್ಲ. ಹೌದು, ಅವರು ಸಜೆಷನ್ ಕೊಟ್ಟಿದ್ದಾರೆ. 5,534 ಸೊಸೈಟಿ ಇದೆ, 256 ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಅರ್ಬನ್ ಕೋಆಪರೇಟಿವ್. ಅದು ಹಂಗೆ ಈಗ ಅಲ್ಲಿ ಅವರಿಂದ ನಾವು ಅವ್ರ ಫಂಡ್ ಮ್ಯಾನೇಜ್ ಮಾಡೋದೇನೆ ದೊಡ್ಡ ಕಷ್ಟ ಆಗಿರುವಂತ ಸಂದರ್ಭದಲ್ಲಿ ಆ ಫಂಡ್ ನಾವು ನಮ್ ಬ್ಯಾಂಕ್ ಹಾಕಿ ಅಂತ ಹೇಳಿ ನಮ್ ಬ್ಯಾಂಕ್ ರಿವೈವಲ್ ಮಾಡೋದಕ್ಕೆ ಆ ಫಂಡ್ ಹಾಕಿ ಕೇಳೋದು. ಟೋಟಲ್ ಡೆಪಾಸಿಟ್ 28,000 ಕೋಟಿ ಇದೆ ಸೊಸೈಟಿನಲ್ಲಿ. 28,000 ಕೋಟಿ ಇದೆ, ಸಾಲ 35,000 ಕೋಟಿ ಇದೆಯಲ್ಲ. ಹೌದು, ವರ್ಕಿಂಗ್ ಕ್ಯಾಪಿಟಲ್ 31,000 ಕೋಟಿ ಇದೆ ಸರ್. ದುಡ್ಡು ಬರೋದು ಕೇಳಿದ್ರಿ, ದುಡ್ಡು ಬರೋದು ಮತ್ತೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ ಅಂದ್ರೆ ಟು ದಿ ಎಕ್ಸ್ಟೆಂಟ್ ದ ನ್ಯೂ ಬೋರ್ಡ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಅಮಾಂಗ್ ಹೂ ಆರ್ ಗೋಯಿಂಗ್ ಟು ಬಿ ಆಬ್ವಿಯಸ್ಲಿ ಫ್ರಮ್ ದ ಶೇರ್ ಹೋಲ್ಡರ್ಸ್, ಅವರೇ ಬರ್ಬೇಕು. ಬೇರೆ ಯಾರು ಹೊರಗಡೆ ಅವ್ರು ಬಂದು ಇಲ್ಲಿ ನಿಂತ್ಕೊಳಕ್ ಆಗಲ್ಲ. ಹೊರಗಡೆ ಈ ಶೇರ್ ಹೋಲ್ಡರ್ಸ್ ಅಲ್ಲೇ ಯಾರನ್ನ ಮುಂದಕ್ಕೆ ಬರ್ಬೇಕು ವಾಲಂಟಿಯರ್ಸ್ ಆಗಿ. ಅವರೇ ಏನಾದ್ರು ಮಾಡಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಅವ್ರು ಟು ದ ಎಕ್ಸ್ಟೆಂಟ್ ದೇ ವಿಲ್ ಬಿ ಏಬಲ್ ಟು ಬಿಲ್ಡ್ ದ ಕಾನ್ಫಿಡೆನ್ಸ್, ಟು ದಟ್ ಎಕ್ಸ್ಟೆಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅದರಷ್ಟು ಅದೇ ಅಂತೂ ಬರಲ್ಲ. ಓಕೆ ಸರ್, ಆಚಾರ್ಯ ಅವ್ರು ನೀವೇ ಕೇಳ್ತಿದ್ರ, ಮಾತಾಡಿ ಸರ್. ಯು ವಾಂಟೆಡ್ ಟು ಸೇ ಸಮಥಿಂಗ್? ಹರೀಶ್, ಹಾ ಹರೀಶ್, ಒಂದೇ ನಿಮಿಷ ತಗೊಳ್ತೀನಿ ನಾನು. ಹರೀಶ್, 3 ವರ್ಷದಿಂದ RCS ಏನ್ ಮಾಡಲ್ಲ, RBI ಏನ್ ಮಾಡಲ್ಲ, ಇನ್ವೆಸ್ಟರ್ಸ್ ಯಾರು ಬರಲ್ಲ, ಪ್ರೊಟೆಸ್ಟ್ಗೆ ಯಾರು ಬರಲ್ಲ, ಅರ್ಧಂಬರ್ಧ ನಾಲೆಡ್ಜ್ ಎಲ್ಲಾರ್ಗುನು. ಈ ತರ ಇರುವಾಗ ಯಾರೋ ಎಕ್ಸ್ಪರ್ಟ್ಗಳು ಒಂದು 2 ಮಾತು ಹೇಳಿದ್ರೆ, ಮುರಳೀಧರ್ ಹೇಳ್ದಂಗೆ ಇಟ್ ಇಸ್ ಜಸ್ಟ್ ಅನ್ ಆಪ್ಷನ್. ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಡಿ ಅಂದಾಗ ಆಪ್ಷನ್ ನ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ಗನ್ಸುತ್ತೆ. ಒಂದು ಶೇರ್ ಕನ್ವರ್ಷನ್ಗೆ ನಾವು ಲೆಟರ್ ಕೊಡ್ಬೇಕು. ಎರಡನೇದು ಒಂದು ಅಲ್ಲ, ಇಲ್ಲಿ ನನಗೆ ಐ ಹ್ಯಾವ್ ಮೈ ಓನ್ ಅಪ್ರಿಹೆನ್ಷನ್ಸ್. ಐ ವಿಲ್ ಸ್ಪೆಲ್ ಔಟ್ ಮೈ ಅಪ್ರಿಹೆನ್ಷನ್ಸ್. ಹೇಳಿ ಸರ್, ಹೇಳಿ, ನೀವು ಹೇಳಿ ಸರ್. ಹರೀಶ್ ಹೇಳಿ. ಅದಕ್ಕೆ ಅಲ್ಲ, ಐ ಹ್ಯಾವ್ ಮೈ ಓನ್ ಅಪ್ರಿಹೆನ್ಷನ್ಸ್ ಬಿಕಾಸ್ ಫಸ್ಟ್ ಆಫ್ ಆಲ್, ಈಗ ನನ್ನ ಒಪಿನಿಯನ್ ನಾನು ಹೇಳ್ತೀನಿ. ಈ ಎಲೆಕ್ಷನ್ ಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕಂಡಕ್ಟ್ ಮಾಡಬೇಕು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಟೆಲ್ಲಿಂಗ್ ಯು. ಅಲ್ಲ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಲೆಟರ್ ಕೊಟ್ಟ ತಕ್ಷಣಕ್ಕೆ KCS ಲಾ ನಲ್ಲಿ, ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ಲಾ ನಲ್ಲಿ ಅಷ್ಟು ಈಸಿಯಾಗಿ ಅದು ಅಕ್ಸೆಪ್ಟ್ ಆಗ್ಬಿಡಲ್ಲ. ಅಥವಾ ನಾವು ಏನಾದ್ರೂ ನಮ್ಮ ಅಸೋಸಿಯೇಷನ್ ಇಂದ ಒಂದು ಲೆಟರ್ ಕೊಟ್ಟ ತಕ್ಷಣಕ್ಕೆ RBI ನವರು ಅದನ್ನ ತಗೊಂಡ್ಬಿಟ್ಟು ಯಾರೋ ನಾಳೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರೋ ಬಂದ್ರು ಅಂತ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದು. They will have thousands of procedures to get into that. Sir, I don't want to waste my letterhead, sir.
I don't want to waste my letterhead and our No, office bearer Harish, I think signature you are going to the little, dustbin. ಇದು Exactly, political exactly. angle ಅಲ್ಲಿ ಹೋಗ್ತಾ ಇದೆ Harish, I think. ಅಲ್ಲ political angle ಅಲ್ಲ ಇದು. This is not political angle. Let me tell you, there are many other things which I will discuss with you personally. Okay, right then. Okay. ಸರ್ ನಿಮ್ದು ಹೇಳ್ಬಿಡಿ, ಫೈನಲ್ ಆಗಿ ನಿಮ್ದು ಒಪಿನಿಯನ್ ಹೇಳ್ಬಿಡಿ ಸರ್. ಅಲ್ಲ ಈಗ ಒಪಿನಿಯನ್ ಇರಲಿ. What we will do is, I think this discussion was very healthy discussion, though we had lot of cross connections, but I think at least there are a few people who have some very firm opinions. I think what we will do is, we will ನಾನು ಈಗ ಐಡೆಂಟಿಫೈ ಮಾಡಿದೀನಿ ಯಾರ್ಯಾರಂತ. All those people will sit together, we will do a threadbare discussion, and then we will form an opinion, because there is a very polarized audience in there. So I have to take, I will take decision based on the threadbare discussion we have with a few, people who have expressed their opinion here. And we will, for the moment, I'm adjourning till, firm decision is made. And when all of us are unanimous, until unless there is a unanimous decision, I don't want to take any further steps. But as far as the other things are concerned, our ಆಚಾರ ಅವ್ರು ಹೇಳ್ದಂಗೆ ನೀವು ಮನೇಲಿ ಕೂತ್ಕೊಂಡು ಇದು ಮಾಡಂಗಿಲ್ಲ, ಬರ್ಬೇಕು, ನೀವು ಆಚೆಗೆ ಬರ್ಬೇಕು. ಎರಡನೇದು, ಈ CBI ಈಗ ನಾವು ಸ್ಟೆಪ್ಸ್ ನಮ್ ಕೈನಲ್ಲಿ ಏನ್ ಪಾಸಿಬಲ್ ಸ್ಟೆಪ್ಸ್ ಇದೆಯೋ, ಈಗ ಅಸೋಸಿಯೇಷನ್ ಇದ್ಬಿಡಿ, ನಾವು ಅಸೋಸಿಯೇಷನ್ ಏನ್ ಮಾಡ್ಕೋತೀವಿ ಅದನ್ನ ನಾವು ಮಾಡ್ಕೋತೀವಿ. ನಾವು ಡಿಸ್ಕಸ್ ಮಾಡಿ, we will come to a threadbare, we will do a threadbare discussion, and then we will formulate whether to give from Vedike or not. We will do a threadbare discussion, and then we'll take a decision on that. At the same time, I am more interested in what you people can do. You people can come out on the street and help us, and you people can contribute. These are the two things. These are two reasons. One is, wherever it is possible, whoever have the opportunity, you please come and join our daily protest. And those who have the ability, and those who have you still have enough pocket to give us this 5,000 rupees, you give us. These are the two things is the takeout. But since whatever the proposal that had come, it is I will consider this discussion as still inconclusive, and we will continue discussion probably at one-to-one level, or we will ಆಚಾರ್ ಇರ್ಬೋದು, ಸುರೇಶ್ ಅವ್ರು ಇರ್ಬೋದು, ನಮ್ ಗಣೇಶ್ ಗೌಡ್ರ ಇರ್ಬೋದು, ಶ್ರೀನಾಥ್ ಇರ್ಬೋದು, ಚೇತನ ಇರ್ಬೋದು, ಇವರು ಎಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು, or I will give an open call. You can all come physically meet and have a discussion one-on-one, and then we will take a final decision in that meeting. But don't remember to join our daily protest, and don't forget to contribute on our CBI case fund. Okay. So anybody has anything? Sir, sorry sir. ಅದೇ ನೀವು ಎಲ್ಲ ಹೇಳಿದ್ರಲ್ಲ, ಮೀಟಿಂಗ್ ಎಲ್ಲ ಬರಕ್ ಸಾಧ್ಯ ಇಲ್ಲ ಸರ್ ನನ್ನಿಂದ. I told you already. I have excused you, sir. I have excused you. I have the contribution. When it's possible, you'll definitely come. When it is not possible, you can't come. I know that. But I already told you I will give the contribution. You told me 5,000 rupees. Okay. That I will definitely give it to you, because okay, sir. I can't give, and I can't more than 20 minutes. I cannot stand in the street. I understand, sir. I'm not. That is the problem. I know your limitations, and I know what you can do. So we will take help as how much only you can help us. And I know when you can help, you have come. So I have nothing to complain against you. Whenever it was possible. ಬರೋದಿಲ್ಲ ಸರ್, ಅದು ನೀವು ಏನ್ ಮಾಡ್ತೀರಿ, ನಿಮ್ ಸೌಕರ್ಯ ನಿಮ್ಮ ಏರಿಯಾಲೇ ಇಟ್ಕೊಳ್ತೀರಾ ನೀವು. ಅಲ್ಲ ಜೊತೆಗೆ ವೈ ನಾಟ್ ರಾಜಾಜಿನಗರ್, why not Rajajinagar? Why not Baswanagar? Sir, I have very specifically told the people like Rajan, and I can see him, he is smiling. I know with what difficulty he came. I really appreciate your efforts. But what I am disappointed is the local people, particularly people from NR Colony, Tyagaraja, Srinivas Nagara, Katrigoppa, all those adjoining areas, they should have come. So I have complained, because I have seen people from far away are coming more than the local people. ಅದೇ ಹೇಳೋದು, ನೀವು ರಾಜಾಜಿನಗರ್ ಬಿಟ್ಬಿಟ್ರ, ಈ ಕಡೆ ಎಲ್ಲ ಬಿಟ್ಬಿಡ್ತೀರಾ? ಅಲ್ಲ ಈಗ when our area of operation is in Baswangudi, what will I do coming to Rajajinagar? ಏನ್ ಮಾಡೋದು ಸರ್? See, is it a disadvantage for us? I know.
I want to tell the members that, there is one lady who is coming from all the way from Bommanahalli, Garvepalya signal inda ಒಬ್ಬರೇ ಬರ್ತಾರೆ ಅವರು. Wherever we are going, even when we went to meet Somshekhar minister also, she came there. Today's protest, she was there. So she is coming. She is also aged lady. So all the other members should take care of it. Please do come forward and join the protest. Her name Okay, is sir. Okay. No, don't take names. Please listen to me. I am coming from Ganesh JP Gowda, Nagar Ganesh 7th Gowda. phase. Sir, namaste, sir. ಹೇಳಿ sir. Somebody came from Hesarghata. Santa Chaitra, 1 minute Chaitra. Ganesh Gowda. Namaste, sir. ಹೇಳಿ sir. My health is not good. No problem, diabetic, sir. You know, sir. I have seen you. is there. I cannot I am stand for a not long talking time. about you, sir. We are 30 not minutes I talking cannot about stand. you, sir. ಸೂರ್ಯನಾರಾಯಣ ಅವರೇ, ಸರ್ ಸೂರ್ಯನಾರಾಯಣ ನಾನು ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಸರ್. We can understand your situation, your condition. I have come I am for only the telling about all Janavadi other meeting. members. We are telling No, about all no, other members. sir, The other members when we are, who are physically sir, able to come. We are physically able to come. ಅದೇ, They are They- complaining I about am you. more They are concerned not about people coming. living in the adjoining areas of NR. ಅದೇ ಹೇಳಿ Tata Silk Don't Farms, mistake me. South End, Katriguppa, Srinagara, Hanmant Nagara, Girinagara. I am only concerned about those people. They have to join. If they start joining, then we will definitely have a big numbers. That If is and all when my I request is. if I went when I see your videos, I feel as if I were there. I am very much happy to see the videos. Absolutely fine, sir. And whenever possible, whenever health permitted you have come. So I have no complaints about you, sir. ಇಲ್ಲ ಒಂದ್ ದಿವಸ ನೋಡಿ ಅಲ್ಲಿ ನಿಂತಿದ್ದಿಲ್ಲ ಒಂದು ಬ್ಯಾಂಕ್ ಅದಲ್ಲಿ ನಿಂತಿರಕ್ ಆಗಲಿಲ್ಲ that's ನಾನು. exactly ಅಲ್ಲಿ my ಚೇರ್ point. ಬೇರೆ So- ಇಲ್ಲ, ನಿಮಗೆ ಚೇರ್ ಬೇರೆ ಇಲ್ಲ. ಹೌದು. So don't worry about that, sir. I don't want anybody to have any kind of a guilt feeling. If it is possible, you will come. If it is not possible, you can't come. That's fine. ಇಲ್ಲಾಂದ್ರೆ I had to take one house at NR Colony and come to the raid. ಯಾರು ದಾರಿ ತಿಳಿಲ್ಲ. Okay, sir. Okay. So anybody wants to say anything, or can I think we are almost. Okay. Wonderful Sir, discussion. last request. Sir, one ನಿಮಿಷ. Wonderful. I have not finished. Sir, wonderful discussion today. Okay, There are thank you, so many pros and cons are there, and the entire decisions are very, very useful, truthful, and also very meaningful, understandable, and all those things are there. Okay, It's sir. good. But you are conducting the Zoom meeting different, and Dr. Muralikrishna. Muralidhar. Dr. Murali is conducting the Zoom meeting is different. I know it. Okay. He said, left and right firing case are there. Whereas you are doing wonderfully well. No, with no malice to Dr. Muralikrishna. Okay. Okay, Muralidhar. Okay. Muralidhar. Okay. Bye. Okay. Arvind, ನೀವೇನಾದ್ರು ಹೇಳ್ತಿದ್ರ ಲಾಸ್ಟ್? ಸರ್ ಒಂದ್ ಲಾಸ್ಟ್ ರಿಕ್ವೆಸ್ಟ್ ಸರ್. ಅಶೋಕ್ 31st ಲಾಸ್ಟ್ ಡೇ ಅಂದಿರ, ಅದ್ರ ಒಳಗಡೆ ಒಂದ್ಸತಿ ಕರ್ಕೊಂಡು. ಅಲ್ಲ, ಅದು ನನಗಿನ್ನ ಕನ್ಫರ್ಮೇಶನ್ ಬಂದಿಲ್ಲ. ಅದು ಅಶೋಕ್ ಅನ್ನೋರು ನಮ್ಗೇನು ಹೇಳಿಲ್ಲ. So I'm still not sure, and I will definitely ask him. At least ಅವ್ರು ಹೇಳಿ ಸ್ವಲ್ಪ ಕರ್ಟೆಸಿಗಾದ್ರೂ ಬಂದು ಒಂದ್ ಸ್ವಲ್ಪ ಒಂದೆರಡು ಆನ್ಸರ್ ಮಾಡ್ಲಿ ಅಂತ. Okay, fine. Okay, so we had a wonderful discussion. Of course, very what do you call it? A very lively discussion, and thank you for such a wonderful discussion. But unfortunately, we are still inconclusive in what we discussed. So vociferously and boisterously. But however, we are clear on these two issues that I think I can go with some assurance, I guess. We can go with some assurance that we will have more crowd on our daily protest. And most importantly, your contributions to the CBI case will be flowing, I guess. So with those two requests, and to keep this discussion continued, and also in the to keep discussion going as long as we get our every naya paisa back, we will continue to keep ourselves engaged. So with these views, I think we will close this today's meeting. Thank you one and all for joining, and have a wonderful week, and happy Ugadi once again to everyone. Thanks you. Bye.